ಅದಕ್ಕೆ ನಾನು ಹೇಳುದು, ಒಬ್ಬ ಅರ್ಥಧಾರಿ, ನಿಜವಾದ ಅರ್ಥಧಾರಿ ರಂಗಭೂಮಿಯಲ್ಲಿ ಆಗಬೇಕಾದ್ರೆ ತಾಳಮದ್ದಳೆಯಲ್ಲಿ ಸಂಘಗಳ ಮೂಲಕವೇ ಬರಬೇಕು. ನೇರ ದೊಡ್ಡ ಕಲಾವಿದನಾಗಿ ವೇದಿಕೆಗೆ ಬಂದವರಿದ್ದಾರಲ್ಲ ಅಂತ 4-6 ಜನರನ್ನು ನಾನು ಹೇಳಬಲ್ಲೆ, ಹೆಸರು ಹೇಳುವುದಷ್ಟು ಉಚಿತ ಅಲ್ಲ. ಅವರ ಅರ್ಥದಲ್ಲಿ ಕೊರತೆ ಕಾಣುತ್ತದೆ. ಅವರು ಸಂಘಗಳ ಮೂಲಕ ಬರಲಿಲ್ಲ, ಅವರಿಗೆ ಪಕ್ಕನೆ ಒಂದು ಸಣ್ಣ ಅರ್ಥ ಹೇಳಿ ಅಥವಾ ಗೊತ್ತಿಲ್ಲದ ದೊಡ್ಡ ಅರ್ಥ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಹಾಗೆ ಸಂಘಗಳ ಮೂಲಕ ಅಂದ್ರೆ ಅಭ್ಯಾಸ ಕೂಟಗಳ ಮೂಲಕ ಬಂದವರು ಸುಧಾರಿಸ್ತೇವೆ. ಕೂಟಗಳು ಯಾಕಂದ್ರೆ ಎಲ್ಲ ಪದ್ಯ ಹೇಳುದು, ಅರ್ಥ ಹೇಳುದು, ನಿಲ್ಲಿಸಿದಲ್ಲಿಗೆ ಬರುವ ಆದಿತ್ಯವಾರವೋ ಶನಿವಾರವೋ ಶುರು ಮಾಡುದು. ಹಾಗೆ ಬೆಳೆದು ಬಂದವರಿಗೆ ಈ ಕಾನ್ಫಿಡೆನ್ಸ್ ಸ್ವಲ್ಪ ತಾನಾಗೆ ಬರುತ್ತೆ. ಮತ್ತೆ ವೈಯಕ್ತಿಕ ಗುಣವು ಒಂದು ಕಾರಣ. ಕರಾವಳಿಯ ಸಾಂಸ್ಕೃತಿಕ ಲೋಕದಲ್ಲಿ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಎನ್ನುವುದು ಕೇವಲ ಹೆಸರಲ್ಲ, ಅದೊಂದು ಅದ್ಭುತ ಶಕ್ತಿ. 1946ರ ಫೆಬ್ರವರಿ 6ರಂದು ದಕ್ಷಿಣ ಕನ್ನಡದ ಮಾಳದಲ್ಲಿ ಜನಿಸಿದ ಇವರು ವಿದ್ವತ್ತಿನ ವಾತಾವರಣದಲ್ಲೇ ಬೆಳೆದವರು. ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಹಿಂದಿ ಸಾಹಿತ್ಯದಲ್ಲಿ ಸಾಹಿತ್ಯ ರತ್ನ ಪಡೆದ ಜೋಶಿಯವರು ಮಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಗಳಿಸಿದ್ದಾರೆ. ಸುಮಾರು 33 ವರ್ಷಗಳ ಕಾಲ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಮಂಗಳೂರಿನ ಬೆಸೆಂಟ್ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾದರು. ಆದರೆ ಇಡೀ ನಾಡು ಇವರನ್ನು ಗುರುತಿಸುವುದು ಯಕ್ಷಗಾನದ ಶ್ರೇಷ್ಠ ಅರ್ಥಧಾರಿಯಾಗಿ. 5 ದಶಕಗಳಿಗೂ ಹೆಚ್ಚು ಕಾಲ ತಾಳಮದ್ದಳೆಯ ವೇದಿಕೆಯಲ್ಲಿ ಪುರಾಣದ ಪಾತ್ರಗಳಿಗೆ ತರ್ಕಬದ್ಧ ವ್ಯಾಖ್ಯಾನ ನೀಡುತ್ತಾ ಬಂದಿರುವ ಇವರು ಡಾಕ್ಟರ್ ಶಿವರಾಮ ಕಾರಂತರ ನಂತರದ ಅತಿದೊಡ್ಡ ವಿಮರ್ಶಕ ಮತ್ತು ಸಂಶೋಧಕ ಎನಿಸಿಕೊಂಡಿದ್ದಾರೆ. ಜೋಶಿಯವರ ಲೇಖನಿಯಿಂದ ಯಕ್ಷಗಾನ ಪದಕೋಶ, ಜಾಗರ, ವಾಗಾರ್ಥ ಸೇರಿದಂತೆ 15ಕ್ಕೂ ಹೆಚ್ಚು ಕೃತಿಗಳು ಮೂಡಿಬಂದಿವೆ. 1500ಕ್ಕೂ ಅಧಿಕ ಸಂಶೋಧನಾ ಪ್ರಬಂಧಗಳನ್ನು ಬರೆದಿರುವ ಇವರ ಕೃಷ್ಣ ಸಂಧಾನ, ಪ್ರಸಂಗ ಮತ್ತು ಪ್ರಯೋಗ ಮಹಾಪ್ರಬಂಧವು ಸಂಶೋಧನಾ ಕ್ಷೇತ್ರದಲ್ಲಿ ಮೈಲಿಗಲ್ಲಾಗಿದೆ. ಇವರ ಅಪಾರ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪಾರ್ಥಿಸುಬ್ಬ ಪ್ರಶಸ್ತಿ ಮತ್ತು ಶಿವರಾಮ ಕಾರಂತ ಪ್ರಶಸ್ತಿಗಳು ಲಭಿಸಿವೆ. 2023ರ ಪ್ರಥಮ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಇವರಿಗೆ ಸಂದಿದೆ. ಡಾಕ್ಟರ್ UR ಅನಂತಮೂರ್ತಿ ಹಾಗೂ ಅಮೃತ ಸೋಮೇಶ್ವರರಂತಹ ದಿಗ್ಗಜರು ಇವರ ಪಾಂಡಿತ್ಯ ಮತ್ತು ವಾಗ್ವೈಖರಿಯನ್ನು ಕೊಂಡಾಡಿದ್ದಾರೆ. ಕಲೆ ಕೇವಲ ಮನರಂಜನೆಯಾಗದೆ ಬದುಕಿನ ಮೌಲ್ಯವಾಗಬೇಕು ಎಂದು ನಂಬಿರುವ ಜೋಶಿಯವರು ಹಿರಿಯ ಕಲಾವಿದರ ಹಿತರಕ್ಷಣೆಗಾಗಿ ಇಂದಿಗೂ ಶ್ರಮಿಸುತ್ತಿದ್ದಾರೆ. 82ರ ಇಳಿ ವಯಸ್ಸಿನಲ್ಲೂ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿರುವ ಇವರು ಕಲೆ, ಸಾಹಿತ್ಯ ಮತ್ತು ತತ್ವಶಾಸ್ತ್ರದ ತ್ರಿವೇಣಿ ಸಂಗಮದಂತಿದ್ದಾರೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯ ಈ ಮಹಾನ್ ಚೇತನಕ್ಕೆ ನಾಡಿನ ವಂದನೆಗಳು. ನಮಸ್ಕಾರ, ನಾನು ಸುದರ್ಶನ್ ಚಿಪ್ನೋಣ್ಕರ್. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಅಂದರೆ ನಮ್ಮ ಸಮಾಜದ ಒಂದು ಮೇರು ವ್ಯಕ್ತಿತ್ವ. ಅಂದರೆ ಅವರು ಎಷ್ಟು ಸಭೆ ಸಮಾರಂಭಗಳಲ್ಲಿ ಎಷ್ಟು ಅವಾರ್ಡ್ಗಳನ್ನು ತಗೊಂಡಿದ್ದಾರೆ ಅಂಥೇಳಿ ಒಂದು ಕೌಂಟ್ ಮಾಡಲಿಕ್ಕೆ ನಮಗೆ ಆಗಲಿಕ್ಕಿಲ್ಲ. ಅಂದರೆ ಅಷ್ಟು ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಒಂದು ಎರಡನೇ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಚಿತ್ಪಾವನ ಸಮಾಜದಲ್ಲಿ ಯಾರಿಗಾದರೂ ನಮ್ಮ ಪರಿಚಯ ಹೇಳಬೇಕಿದ್ರೆ ಈಗ ನಾವು ಅವರದ್ದು ಹೆಸರು ಹೇಳಿದ್ರೆ ಕೂಡಲೇ ಗೊತ್ತಾಗ್ತದೆ, ನೀವು ಅವರಾ ಅಂತ ಹೇಳ್ತಾರೆ. ಅಷ್ಟು ಒಂದು ಜನಾನುರಾಗಿ ಮತ್ತೆ ಒಂದು ಜನಪ್ರಿಯ ವ್ಯಕ್ತಿತ್ವ. ಸೊ ಹಾಗಾಗಿ ಅವರನ್ನು ಆ್ಯಕ್ಚುಲಿ ಸಂದರ್ಶಿಸುವಷ್ಟು ದೊಡ್ಡ ಒಂದು ಇದು ಇರುವಂತಹ ಮನುಷ್ಯ ನಾನಲ್ಲ. ಆದರೆ ನಾವು ಅವರ ಹತ್ರ ಒಂದು ವಿಚಾರಗೋಷ್ಠಿ ಮಾತಾಡುವ, ಅಂದರೆ ಅವರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ. ಅಂತಹ ಒಂದು ವ್ಯಕ್ತಿ ಅಂದರೆ ಅವರದ್ದು ಇವತ್ತು ನಾನು ಸಂದರ್ಶನ ಮಾಡುವುದೇ ನಮಗೆ ಒಂದು ಯೋಗ ಅಂತ ನಾವು ಭಾವಿಸ್ತೇವೆ. ಹಾಗೂ ವೀಕ್ಷಕರಿಗೆ ಕೂಡ ಇದೊಂದು ಸದವಕಾಶ. ಯಾಕಂತ ಹೇಳಿದ್ರೆ ನಮ್ಮ ಚಿತ್ಪಾವನ ಸಮಾಜದಲ್ಲಿ ಇಂಥವರನ್ನೊಂದು ಪರಿಚಯ ಮಾಡಿಸಿಕೊಡುವುದು ಕೂಡ ಒಂದು ದೊಡ್ಡ ವಿಷಯ ಅಂತೇಳಿ ನಾನು ಎಣಿಸ್ಕೊಳ್ತಾ ಇದ್ದೇನೆ. ಸೊ ಹಾಗೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು. ನಮಸ್ಕಾರ ಜೋಶಿ ಅವರೇ. ನಮಸ್ತೆ. ಸೊ ಈಗ ಮೊದಲಿಗೆ ತಾವು ಎಲ್ಲಿಯವರು, ಅಂದ್ರೆ ನಿಮ್ಮ ಒಂದು ಹುಟ್ಟೂರಿಯಲ್ಲಿ ನೀವು ಯಾರು ಅಂತ ಹೇಳಿ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ. ನಾನು ಮೂಲತಃ ಮಾಳ ಗ್ರಾಮದವ. ಮಾಳ ಗ್ರಾಮ ಅಂದ್ರೆ ಕಾರ್ಕಳದ ಮತ್ತು ನಮ್ಮ ಜಿಲ್ಲೆ ಕೊನೆಯ ಗ್ರಾಮ. ಆ ಕೊನೆಯ ಗ್ರಾಮದಲ್ಲಿ ಕೊನೆಯ ಮನೆ ಅಂತ ಹೇಳ್ಬೋದು, ನವೇದರ ಜೋಶಿ ಮನೆ.
ಅಲ್ಲಿ ನಾರಾಯಣ ಜೋಶಿ ಮತ್ತು ಲಕ್ಷ್ಮೀಬಾಯಿ ಆನೆ ಚಂದ್ರಾವತಿ ಅವರ ಮಗ ನಾನು. ಓಕೆ. ಅದು ನಮ್ಮ ಜೋಶಿಗಳ ಮೂಲ ಮನೆ. ನಾವು ಬಹಳ 300-400 ವರ್ಷದಿಂದ ರತ್ನಗಿರಿಯಿಂದ ಹಾ, ಬಂದವರು ಅಂತ ನಿಮ್ಗೂ ಗೊತ್ತಿರೋ ವಿಷಯ. ಹೌದು, ಹೌದು. ನಾನು ಅಲ್ಲಿಯವನು. ಹಾ, ಹಾ. ನನ್ನ ಅಜ್ಜ ಹರಿಹರ ಜೋಶಿ ಅವರು, ಇನ್ನೊಬ್ರು ಅಜ್ಜ ಮಾತಾಮಹ ಅನಿರುದ್ಧ ಭಟ್ರು, ಹಾ, ಹಾ. ವಿದ್ವಾಂಸರು, ವೈದಿಕರು. ಹಾ, ನನ್ನ ಅಜ್ಜ ದೊಡ್ಡ ಕಲಾವಿದ. ನಮ್ಮ ತಂದೆಯವರು ಕೂಡ ವಾಗ್ಮಿ. ಹಾ, ಹಾ. ಈ ಒಂದು ಹಿನ್ನೆಲೆ ಮತ್ತೆ ಮಾಳ, ಹಾ. ನಮ್ಮ ಜೋಶಿ ಮನೆತನ, ಪರಶುರಾಮ ದೇವಸ್ಥಾನ, ಹೀಗೆ ಸ್ವಸಮಾಜದ ಸಾಂಸ್ಕೃತಿಕ ಹಿನ್ನೆಲೆ ಹೌದು. ನನಗೆ ಮೂಲತಃ ಪ್ರಧಾನವಾದ. ಮಾಳದವರು. ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ಆಯ್ತು? ಒಂದನೇದು ನನ್ನ ಮಾಳ ಗುರುಕುಲ. ಶ್ರೀ ಗುರುಕುಲ ಪ್ರಾಥಮಿಕ ಶಾಲೆ, ಆಗ 5ನೇ ತರಗತಿವರೆಗೆ ಇದ್ದದ್ದು. ಹಾ, ಹಾ, ಆಮೇಲೆ ಹೈಸ್ಕೂಲ್ 1 ವರ್ಷ ಉಜಿರೆ, ಹಾ, ಹಾ. ಕಾರ್ಕಳ ಬೋರ್ಡ್ ಹೈಸ್ಕೂಲು, ಹಾ. ಭುವನೇಂದ್ರ ಕಾಲೇಜು. ಹಾ. ಕಾಲೇಜ್ ಫೈನಲ್ BCom ಬೇರೆ ಬೇರೆ ಕಾರಣಗಳಿಂದ ನಾನು ವಿಜಯ ಕಾಲೇಜ್ ಮುಲ್ಕಿಗೆ ಹೋದೆ. ಅದು ಹಾ, ಹಾ. ಅಕಾಡೆಮಿ. ಹಾ, ಹಾ, ಹಾ. 2 ವರ್ಷ ಕಾರ್ಕಳದಲ್ಲಿ ಅಧ್ಯಾಪಕನಾಗಿ ದುಡಿದೆ. ಹಾ, ನಾನು ಕಲಿತ ಶಾಲೆಯಲ್ಲಿ, ಹಾ, ಹಾ, ಹಾ. ನಂದು ಬೋರ್ಡ್ ಹೈಸ್ಕೂಲು. ಹಾ, ಹಾ. ಮತ್ತೆ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಧಾರವಾಡ. ಅಲ್ಲಿ MCom ಮಾಡಿದೆ. ಅದೇ ಸಮಯದಲ್ಲಿ ಅಲಹಾಬಾದ್ ಹಾ, ಹಾ. ಪ್ರಯಾಗ್ ಹಿಂದಿ ಯೂನಿವರ್ಸಿಟಿಯಿಂದ ಸಾಹಿತ್ಯ ರತ್ನ ಮಾಡಿದೆ. ಹಾ, ಹಾ, ಹಾ. ಇಲ್ಲಿ ಬಂದು ನಾನು ಉದ್ಯೋಗಿ ಆದ ಮೇಲೆ ಗೋವಿಂದದಾಸ್ ಕಾಲೇಜು, ಆಮೇಲೆ ಬೆಸೆಂಟ್ ಕಾಲೇಜು, ಹಾ, ಹಾ, ಹಾ. ಅದರ ಮೇಲೆ ನಾನು ಯಕ್ಷಗಾನದಲ್ಲಿ PhD ಮಾಡಿದೆ. ಓಕೆ. ಕಲ್ತದ್ದು ಕಾಮರ್ಸ್. ನಾನು ಕಾಮರ್ಸ್. ಹಾ, ಹಾ. ಯಕ್ಷಗಾನದ PhD ನನ್ನ ವೈಯಕ್ತಿಕ ಆಸಕ್ತಿ ಮತ್ತು ನನ್ನ ಕ್ಷೇತ್ರ ಆದ್ರಿಂದ ಹಾ, ಹಾ, ಹಾ. ಅದು ಏನು ನನಗೆ ಆ ಉದ್ಯೋಗದಲ್ಲಿ ಅದು ಏನು ಪ್ರಯೋಜನದ್ದಲ್ಲ, ಆದ್ರೆ ನನಗೆ connection. ಒಂದು ಗುರಿ ಇರಬೇಕು ಅಂತ ಹೇಳುವ ದೃಷ್ಟಿಯಿಂದ ಹಾ. ಕೃಷ್ಣ ಸಂಧಾನ, ಪ್ರಸಂಗ ಮತ್ತು ಪ್ರಯೋಗ ಪ್ರದರ್ಶನ ಎಂಬ ದೃಷ್ಟಿಯಿಂದ ಹ್ಮ್, ಹ್ಮ್. ಇಟ್ಟುಕೊಂಡು ನಾನು ಮಾಡಿದೆ. ಹಾ. ನನಗದು ಸ್ವಾನುಭವದ ಕ್ಷೇತ್ರ ಆದ್ರಿಂದ ಸುಲಭ ಆಯ್ತು. ಹಾ, ಹಾ. ನೀವು ಮುಲ್ಕಿಯಿಂದ ಧಾರವಾಡಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ಅಂದ್ರೆ ಒಂದು ಏನಂದ್ರೆ, ನನಗೆ ಮುಲ್ಕಿಯಾಗಿ 2 ವರ್ಷ ನಾನು ಮಧ್ಯದಲ್ಲಿ ತಡೆ ಮಾಡಬೇಕಾಯ್ತು, ಬ್ರೇಕ್ ತೆಕ್ಕೊಂಡೆ. ಆರ್ಥಿಕವಾಗಿ ಸಶಕ್ತನಾಗಿರ್ಲಿಲ್ಲ. ಹಾ, ಹಾ, ಸಿಂಡಿಕೇಟ್ ಬ್ಯಾಂಕಿನ ಸಾಲ ಕೊಡ್ತಾರೆ ಅಂತ ಆಯ್ತು, ಹಾ. ಪೋಸ್ಟ್ ಗ್ರಾಜುಯೇಟ್. ಹಾ. ಆಗ 4,000 ಅದು 2 ವರ್ಷಕ್ಕೆ ಸಾಕಾಗುವ ಖರ್ಚು ಆ ಕಾಲದಲ್ಲಿ. ಹಾ, ಹಾ, ಹಾ. 67-69 ನಾನು ಉದ್ಯೋಗ ಕಾರ್ಕಳ ಬೋರ್ಡ್ ಹೈಸ್ಕೂಲ್, 69ರಿಂದ 71. ಹಾ. ನನಗೆ ಸೀಟು ಹಾ. ಅಲ್ಲಿ ಮೊದಲು ಸಿಕ್ಕಿತ್ತು. ಹಾ. ನಾನು ಮೈಸೂರಿಗೂ ಅಪ್ಲೈ ಮಾಡಿ ಮಾಡಿದ್ದೇನೆ, ಹಾ. ಧಾರವಾಡಕ್ಕೂ ಮಾಡಿದ್ದೇನೆ. ಧಾರವಾಡ ಸೀಟು ಸಿಕ್ಕಿದೆ, ಸೀಟು ಸಿಕ್ಕಿದೆ. ಮತ್ತೆ ನನಗೆ ಮೈಸೂರದ್ದು ಬಂತು. ಆದ್ರೆ ಓಕೆ. ಧಾರವಾಡ ಹೋದ್ದು ನನಗೆ ತುಂಬಾ ಪ್ರಯೋಜನವಾಯಿತು. ಹಾ, ಹಾ. ಹೌದು. ಓಕೆ, ಓಕೆ. ಉತ್ತರ ಕನ್ನಡದ ಸಂಪರ್ಕ ಹೌದು, ಆಯ್ತು, ಹೌದು. ಹಾ, ಹಾ, ಹಾ. ಉತ್ತರ ಕರ್ನಾಟಕದ ಸಂಸ್ಕೃತಿ ಕಲಿವಾಗ ಆಯ್ತು. ಹಾ, ಹಾ. ಅತ್ಯುತ್ತಮವಾದ ಪ್ರೊಫೆಸರ್ಗಳಿದ್ರು. ಹಾ, ಹಾ. ಮತ್ತೆ ನನ್ನ ತರಗತಿಯಲ್ಲಿಯೂ ಹಾ. ಸಹಪಾಠಿಗಳು, ಕ್ಲಾಸ್ಮೇಟ್ಗಳು ಕೂಡ ಈ ಕಡೆಯವರು ಕೆಲವರು ಇದ್ರು. ಇದ್ರು, ಹಾ. ಉತ್ತರ ಕನ್ನಡದ ಹೆಗಡೆ ಹೌದು. ಬಂಧುಗಳೆಲ್ಲ ಇದ್ರು. ಹಾಗೆ ನನಗೆ ಹೌದು. 2 ವರ್ಷ ಒಳ್ಳೆ ರೀತಿಯಲ್ಲಿ ಹೋಯ್ತು. ಸೊ ನಿಮ್ಗೆ ಅಲ್ಲಿ MCom ಆದ ಮೇಲೆ ಈ ಯಾವುದು ನಿಮ್ಮ ಪ್ರೊಫೆಷನ್ ಅಂತ ಹೇಳಿದ್ರೆ, ನೀವು ಲೆಕ್ಚರರ್ ಆಗಿ ಹೌದು. post ಆದ್ಮೇಲೆ ನಿಮ್ಗೆ ಈ ಸಾಹಿತ್ಯದ ಒಂದು ರುಚಿ ಅಂದ್ರೆ ಅದು ಸಣ್ಣದಿರುವಾಗಿನಿಂದಲೇ ಇತ್ತ? ಇತ್ತು. ಅಂದ್ರೆ ಒಂದು ನನಗೆ ಸಾಹಿತ್ಯ, ಸಂಸ್ಕೃತಿ, ಕನ್ನಡ, ಸಂಸ್ಕೃತ ಸಹಜ, ಕಾಮರ್ಸ್ ಆಕ್ಸಿಡೆಂಟಲ್. ಹಾ, ಹಾ. ಓಕೆ. ಕಾರ್ಕಳದಲ್ಲಿ ಆರ್ಟ್ಸ್ ಇರಲಿಲ್ಲ, ಹಾ, ಹಾ, ಸೈನ್ಸ್ ಕಾಮರ್ಸ್ ಇದ್ದದ್ದು. ಹಾ, ಹಾ. ನನಗೆ ಸೈನ್ಸ್ ಆಸಕ್ತಿ ಇಲ್ಲ. ಓಕೆ. ತಂದೆಯವರು ಹೇಳಿದ್ರು ಕಾರ್ಕಳದಲ್ಲಿ ಏನು ಸಿಗ್ತದೋ ಅದು ಕಲಿ. ಹಾ, ಆ ಮಧ್ಯೆ ನಾನು ಪೂರ್ಣ ಪ್ರಜ್ಞದಲ್ಲಿ ಫಿಲಾಸಫಿ, ಸಂಸ್ಕೃತ ಹಾ. ತೆಗೆದುಕೊಂಡು ಹಾ. PUC ಆಮೇಲೆ BA ಮಾಡುವ ಅಂತ ಇತ್ತು. ಹ್ಮ್. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿ ಸಂಖ್ಯೆ ಇಲ್ಲದೆ ಓಹೋ. ಡಾಕ್ಟರ್ ಇನಾಮದಾರು ಆಮೇಲೆ ಕವಿ ಗೋಪಾಲ್ ಸ್ಟಾಣಿಗರೆಲ್ಲ ಇದ್ರು. ಅವರು ಸಂತೋಷ ಪಟ್ಟರು, ಆದ್ರೆ ಸ್ಟೂಡೆಂಟ್ ಸಂಖ್ಯೆ ಇಲ್ಲ. ಓಹೋ. ಕಾರ್ಕಳದಲ್ಲಿ ಕಾಮರ್ಸ್ ಮಾಡಿದೆ, ಓಕೆ. BCom ಮಾಡಿದ್ರೆ MCom ಮಾಡಿದೆ. ಹಾ, ಹಾಗೆ ತಮಾಷೆಯಾಗಿ ನಾನು ಹೇಳುದುಂಟು, ನಾನು ಆ ಪೀರಿಯಡ್ ನಲ್ಲಿ ಅದನ್ನ ನೀವು ಆಕ್ಸಿಡೆಂಟ್ ಅಂತ ಹೇಳಿ, ನಂಬಿಕೆ ಅಂತ ಹೇಳಿ ಏನೇ ಹೇಳಿ, ಹಾ. ಆ 7.5 ವರ್ಷ ಹಾ. ನನ್ನ ಉದ್ಯೋಗ, ಆ BCom ಉದ್ಯೋಗ, MCom ಹಾ. ಸರಿಯಾಗಿ 7.5 ವರ್ಷ. ನನಗೆ 7.5 ಶನಿ, ಶನಿ. ಹಾ, ಅಂದ್ರೆ ಒಳಗಿನ ಹಾ, ಹಾ. ಸಂಚಾರ, ಸಂಚಾರ. ಕುಜವಯನ, ಕುಜದಲ್ಲಿ ಶನಿ. ಹಾ, ಸರಿ, ನನಗೆ ಸಂಚಾರ ಆಯ್ತು, ಸಂಚಾರ ಆಯ್ತು. ಹಾ, ಬೇರೆ ಕ್ಷೇತ್ರಕ್ಕೆ ಹೋಗಿ. ಹಾ. ಆದ್ರೆ ಖಂಡಿತವಾಗಿ ನಾನು ಕಾಮರ್ಸ್ ಕಲಿತ ಬಗ್ಗೆ ಪಶ್ಚಾತ್ತಾಪ ಇಲ್ಲ, ಇಲ್ಲ. ಹಾ. ಖುಷಿ ಪಟ್ಟಿದ್ದೇನೆ. ಐ ಎಂಜಾಯ್, ಹೌದು. ಖುಷಿ ಪಟ್ಟಿದ್ದೇನೆ. ಮುಂದಕ್ಕೆ ಬೆನಿಫಿಟ್ ಆಯ್ತದ? ಆಯ್ತು, ನನಗೆ ಪ್ರಯೋಜನ ಆಯ್ತು. ನಾನು ಅಧ್ಯಾಪಕನಾಗಿಯೂ ಆ ಕ್ಷೇತ್ರದಲ್ಲಿಯೂ ಹಾ. ಕೆಲಸ ಮಾಡಿದೆ. ಆದ್ರೆ ನಾನು ಮಾಳದಲ್ಲಿ ಇದ್ದಾಗ ಅಂದ್ರೆ ಯಕ್ಷಗಾನ, ಹ್ಮ್, ಹ್ಮ್. ಕಾರ್ಕಳದಲ್ಲಿದ್ದಾಗ, ಹಾ, ಹಾ. ಆದ್ರೆ ಕನ್ನಡ ಸಂಸ್ಕೃತ ನೇರ ಕಲಿತ ವಿದ್ಯಾರ್ಥಿಗೆ ಇರುವ ಅಡ್ವಾಂಟೇಜು ಹಾ. ನನ್ನ ಹತ್ರ ಇಲ್ಲ ಅಂತ ನನಗೆ ಈಗಲೂ ಗೊತ್ತಾಗ್ತದೆ. ಓಹೋ. ಯಾರಿಗೆ ಯಾವುದು ಕಲಿತ ವಿಷಯ ಮತ್ತೆ ಅದೇ ವೃತ್ತಿಯೋ ಹಾ, ಹಾ, ಹಾ.
ಅವರಿಗೆ ಅದರಲ್ಲಿ ಮುಂದೆ ಹೋಗ್ಲಿಕ್ಕೆ ಕೆಲವು ದೃಷ್ಟಿಯಿಂದ ಅನುಕೂಲ. ಓಕೆ. ಉದಾಹರಣೆಗೆ ಸಾಹಿತ್ಯ ವಿಮರ್ಶಕ ಒಬ್ಬ ಕನ್ನಡ ಅಧ್ಯಾಪಕನಿಗೆ ಅದು ಅಗತ್ಯ, ಹೌದು. ವೃತ್ತಿ ಅಗತ್ಯ. ಹೌದು. ಪಂಪ, ರನ್ನ, ಕುಮಾರವ್ಯಾಸ Correct. ಮತ್ತೆ ರತ್ನಾಕರ ವರ್ಣಿನ ಪಾಠ ಮಾಡುದು ಅವರಿಗೆ ವೃತ್ತಿ. ಅದು ವೃತ್ತಿ, ಹೌದು. ನನಗೆ ಕಾಮರ್ಸ್, ಅಕೌಂಟೆನ್ಸಿ, ಬಾಟ್ಲಿ ಬಾಯ್, ಪಿಕ್ಕಲ್ಸ್, ಜೇಮ್ಸ್ ಕಲ್ತುಕೊಂಡು ಹೌದು. ನಾನು ಇದನ್ನು ಕಲಿಬೇಕು. ಹೌದು. ಕಂಪ್ಲೀಟ್ ಡಿಫ್ರೆಂಟ್ ಅದು. ಪೂರ ಬೇರೆ. ಅದರಿಂದ ನಮ್ಗೆ ಅಭ್ಯಾಸದ ಒತ್ತಡ ಜಾಸ್ತಿ. ಜಾಸ್ತಿ, ಹಾ. ಹಾಗಿದ್ರೆ ನಿಮ್ಗೆ ಈಗ ಬಿ.ಕಾಮ್ ನೀವು ಕಲ್ತದ್ದು ಅಥವಾ ಎಂ.ಕಾಮ್ ಕಲ್ತದ್ದು ಅದೊಂದು ಆಕ್ಸಿಡೆಂಟಲ್ ಆದ್ರಿಂದ ಅಥವಾ ಒಂದು ಸ್ವಲ್ಪ ಪ್ರೆಷರ್ ಇಂದ ಆದ್ರಿಂದ ಹೌದು. ಅದ್ರಲ್ಲಿ ನೀವು ಹೆಚ್ಚು ಹೋಮ್ ವರ್ಕ್ ಮಾಡ್ಬೇಕಾಯ್ತಾ? ಅಂದ್ರೆ ಅದು ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಹಿತ ಅನ್ನಿಸುವಂತಹ ಕೆಲಸ ಅಲ್ಲ? ಇಲ್ಲ, ಹಾಗೆ ಅನಿಸಿಲ್ಲ ನನಗೆ. ಯಾಕಂದ್ರೆ ಅತ್ಯುತ್ತಮ ಅಧ್ಯಾಪಕರಿದ್ರು ನನಗೆ. ಓಕೆ. ನಾನು ನೆನಪಿಸಬೇಕಾದ ಅಧ್ಯಾಪಕರು ಈಗ ನಿನ್ನೆ ತೀರಿ ಹೋಗಿ ಮೊನ್ನೆ ಪ್ರೊಫೆಸರ್ ರಾಘವೇಂದ್ರ ರಾಯರು, ಕಾರ್ಕಳದಲ್ಲಿ ಎಸ್.ಆರ್. ಜೋಶಿ ಅವರು ಮಹೋಪಾಧ್ಯಾಯ, ಅಕೌಂಟೆನ್ಸಿಯ ಮಹೋಪಾಧ್ಯಾಯ, ಶ್ರೀಯ ರಾಮಕೃಷ್ಣ ಜೋಶಿ, ಮುರಳೀಧರ ಮೆನನ್, ನೀವು ನೋಡಿರ್ಬೋದು ಮೆನನ್ ಅವರು, ರಾಮಚಂದ್ರ ರಾವ್, ಮತ್ತೆ ರಘುಪತಿ ಜೋಯಿಸ್ ಮತ್ತು ನರಸಿಂಹಮೂರ್ತಿ ಇಂಗ್ಲಿಷು, ಹಿಂದಿಯಲ್ಲಿ ರಾಮಚಂದ್ರ ಭಟ್ ಮತ್ತು ನಟರಾಜನು, ಕನ್ನಡದ ರಾಮಚಂದ್ರ, ನಾನು ಕನ್ನಡದವಲ್ಲದಿದ್ರು ಪ್ರೊಫೆಸರ್ ಭಂಡಾರಿಯವರು ರಾಮಚಂದ್ರನನ್ನು ಬಹಳ ಪ್ರೀತಿಯಿಂದ ಕನ್ನಡ ನಾಟಕದಲ್ಲೆಲ್ಲ ಬೆಳೆಸಿದ್ದಾರೆ. ಪ್ರೊಫೆಸರ್ ಕಿಣಿ ಅವರು ಪ್ರಿನ್ಸಿಪಾಲು. ಹಾಗೆ ಮುಲ್ಕಿಗೆ ಹೋದಾಗ ನಾನು ಕಾಮರ್ಸ್ ಡಿಪಾರ್ಟ್ಮೆಂಟ್, ಇದೇ ರಾಘವೇಂದ್ರ ಅವರು, ನಂಬಿಯಾರ್ ಎಕನಾಮಿಕ್ಸ್, ಶೆಣೆ ಅವರು ಪ್ರಿನ್ಸಿಪಾಲು, ಜಾಲಿಹಾಳ್, ರಾಮದಾಸ್, ನಾಗೇಶ್, ಶ್ಯಾಮ್ ಭಟ್ರು, ಅಡ್ಡನಡ್ಕ ಕೃಷ್ಣ ಭಟ್ರು ಸೈನ್ಸ್, ಒಂದು ಯೂನಿವರ್ಸಿಟಿಯ ಸಾಮರ್ಥ್ಯ ಅಲ್ಲಿತ್ತು. ಅದೆಲ್ಲ ನನಗೆ ಅನುಕೂಲ ಆಯ್ತು. ಅಕ್ರಾಸ್ ದಿ ಡಿಪಾರ್ಟ್ಮೆಂಟ್ಗಳನ್ನು ಮೀರಿ ನನಗೆ ಸಂಪರ್ಕವೂ ಇತ್ತು. ನಾನು ಕಾಮರ್ಸ್ ಅನ್ನು ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡಿದ್ರಿಂದ ನನಗೊಂದು ಪ್ರತ್ಯೇಕ ಸಾಮರ್ಥ್ಯವು ಕಾಮರ್ಸ್ ಇದು ಕಲಿಸುವಿಕೆಯಲ್ಲಿ ಬಂದಿದೆ, ಪ್ರಯೋಜನ ಆಗಿದೆ. ಓಕೆ. ನೀವು ಈಗ ನೀವು ನನ್ನ ಹತ್ರ ಮಾತಾಡ್ತಾ ಇರುವಾಗ್ಲೇ ಒಂದು 10-20 ಜನ ಗುರುಗಳ ಹೆಸರುಗಳನ್ನು ಮೂರ್ತಿ ಮಾಸ್ಟರ್ ಹೆಸರು ಬಿಟ್ಟೆ, ಸದಾಶಿವ. ಅಷ್ಟು ಜ್ಞಾಪಕ ಶಕ್ತಿ ಉಂಟು ಅಂತ ಹೇಳಿದ್ರೆ ಅದ್ರಲ್ಲಿ 2 ವಿಷಯ. ಒಂದು ಜ್ಞಾಪಕ ಶಕ್ತಿ, ಎರಡನೇದು ನಿಮ್ಮ ಮೇಲೆ ಆ ಪ್ರಭಾವ ಎಷ್ಟಿತ್ತು ಅಂತೇಳಿ ಅದು ಸಹ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಗೆ ಎಷ್ಟು ಪ್ರಭಾವ ಯಾವ್ದಿರ್ತದೆ ಅವರದ್ದು ಅದೇ ಕಾರಣ ಜ್ಞಾಪಕ ಇರ್ತದೆ. ಸೊ ಅದು ಸಹ ಒಂದು 2 ರೀಸನ್ ಇರ್ಬೋದು. ಓಕೆ. ನೀವೀಗ ನಿಮ್ಮ ಈಗ ನೀವು ಎಲ್ಲ ಫೇಮಸ್ ಆದದ್ದು ನನ್ನ ಲೆಕ್ಕದಲ್ಲಿ ಜಾಸ್ತಿ ನಿಮ್ಗೆ ಜನರದ್ದು ಇದು ಇರುವಂತದ್ದು ಯಕ್ಷಗಾನದಲ್ಲಿ. ಸೊ ಇದು ಯಕ್ಷಗಾನದ ಆಸಕ್ತಿ ಮತ್ತೆ ಇದರ ಒಂದು ಎಂಟ್ರಿ ನಿಮ್ದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಯಾಕಂದ್ರೆ ಅದೊಂದು ದೀರ್ಘವಾದ, ಇಟ್ಸ್ ಎ ಲಾಂಗ್ ಜರ್ನಿ. ಹೇಳಿದಾಗ ನೆನಪು ಎನ್ನುವುದು ಕೂಡ ನಮ್ಮ ಇದನ್ನು ಹೊಂದಿಕೊಂಡು, ನಮ್ಮ ತಂದೆಯವರು ಅದ್ಭುತ ನೆನಪಿನ ಶಕ್ತಿ ಇರೋದು, ನನ್ನ ಅಮ್ಮನು, ನನ್ನ ಅಜ್ಜನು, ಹಾಗೆ ನಿಮ್ಗೆ DNA ಅದು ಇರಬಹುದು ಬಹುಶಃ. ಯಕ್ಷಗಾನಕ್ಕೆ ನಾನು ಪ್ರವೇಶ ಆಗುವಾಗ ಮಾಳದಲ್ಲಿ ಒಂದು ಮಾಳದವರನ್ನೇ ಕರ್ಕೊಂಡೋಗಿ ಅತ್ಯುತ್ತಮ ತಾಳಮದ್ದಲೆ ಮಾಡುವ ಮಟ್ಟದ ತಾಳಮದ್ದಲೆ ತಂಡ ಇತ್ತು. ಆಮೇಲೆ ಆಟವಾಗಿ ಮಾಡಿದ ಆಟ, ಅದೊಂದು ನಾಟಕ ಮತ್ತು ಯಕ್ಷಗಾನದ ಮಿಶ್ರಣ. ಅದು ತಾಳಮದ್ದಲೆಯಲ್ಲಿ ಉತ್ತಮ ಕಲಾವಿದರಲ್ಲಿ ಇದ್ರು. ಭಾಗವತರು ಬಾಬರಾಯ ಇದ್ರು, ಮಹಾದೇವ ಮರಾಠೆಯವರು, ಗೋವಿಂದ ಬರ್ವೆ, ಶಂಕರ ಡೋಂಗ್ರೆ, ಶಂಕರ ಜೋಶಿ, ಶಂಕರ ಡೋಂಗ್ರೆ ಇಬ್ರು ನನಗೆ ಗುರುಗಳು. ನನ್ನ ಅಜ್ಜ ದೊಡ್ಡ ಮದ್ದಲೆಗಾರ, ತೆಂಕು ಬಡಗು, ಸ್ವಿಚ್ ಆಫ್ ಮಾಡಿದ ಹಾಗೆ, 2 ಗೊತ್ತಿತ್ತು ಅವರಿಗೆ. ತುಂಬಾ ಕಲಾವಿದರಿದ್ರು ನಮ್ಮಲ್ಲಿ, ಎಲ್ಲರನ್ನು ಈಗ ನೆನಪಿಸಲಾಗ ನಾನು. ದುಬ್ಬಿತ್ತು ನಾರಾಯಣ ಡೋಂಗ್ರೆ ಅವರಿದ್ರು, ಗೋವಿಂದ ಬರ್ವೆ ಅವರಿದ್ರು, ತುಂಬಾ ಇದ್ರು. ನಾನು ಬಹುಶಃ 2ನೇ 3ನೇ ಕ್ಲಾಸಿನಲ್ಲಿ ಇರುವಾಗಲೇ ಇದು ಯಾವುದು ಉಂಗುರ ಸಂಧಿ ಚೂಡಾಮಣಿಯಲ್ಲಿ ಒಂದು ಸಂಪಾತಿ ಅರ್ಥ ಶಂಕರ ಜೋಶಿ ಶಂಕರ ಡೋಂಗರೆ ಅವರು ಒತ್ತಾಯದಲ್ಲಿ ಹೇಳಿದ್ದು. ಅಲ್ಲಿಂದ ಮುಂದೆ ಮಾಳ, ಕಾರ್ಕಳ, ಅನಂತ ಶಯನ ಮತ್ತು ವೆಂಕಟರಮಣ ಸಂಘಗಳು, ಮೇಳಗಳ ಸಂಪರ್ಕ. ಮತ್ತೆ ನಾವು ವಿ ಫೈಂಡ್ ಟೈಮ್ ಫಾರ್ ವಾಟ್ ವಿ ವಾಂಟ್. ನೀರು ತಗ್ಗಿಗೆ ಹೋಗ್ತದೆ, ಬೆಂಕಿ ಮೇಲೆ ಹೋಗ್ತದೆ ಅಂತ ಹೇಳಿದಾಗೆ ಅದರ ಸ್ವಭಾವಸ್ತು ಪ್ರವರ್ತತೆ ಅಂತ ಅದರ ಸ್ವಭಾವವನ್ನು ಹೊಂದಿಕೊಂಡು, ಇಂಗ್ಲಿಷ್ ಕವಿ ಬರೆದಿದ್ದಾನಲ್ಲ, ಬೆಕ್ಕು ರಾಣಿಯ ನೋಡ್ಲಿಕ್ಕೆ ಹೋಯಿತು ಅಂತ. ಲಂಡನ್ ರಾಣಿಯನ್ನು ನೋಡ್ಲಿಕ್ಕೆ ಬೆಕ್ಕು ಲಂಡನಿಗೆ ಹೋಗುದೇ ದೊಡ್ಡದು. ಐ ಹ್ಯಾವ್ ಬೀನ್ ಟು ಲುಕ್ ಎಟ್ ದ ಕ್ವೀನ್. ಪುಸಿಕ್ಯಾಟ್ ಪುಸಿಕ್ಯಾಟ್ ವಾಟ್ ಡಿಡ್ ಯು ದೇರ್? ಐ ಫ್ರೈಟನ್ಡ್ ಎ ಲಿಟಲ್ ಮೌಸ್ ಅಂಡರ್ ಹರ್ ಚೇರ್. ಅಲ್ಲಿಯೂ ಮಾಡಿದ್ದು ಅದನ್ನೇ ಅವರು.
ರಾಣಿಯ ಸಿಂಹಾಸನದ ಅಡಿಯಲ್ಲಿ ಇಲಿಯನ್ನು ಓಡಿಸಿದ್ದಷ್ಟೇ, ವ್ಯತ್ಯಾಸ ಇಲಿಯೇ. ಹೌದು. ಆ position ಬಾಂಬೆಗೆ ಹೋದ್ರೆ ಅವರವರ ಆಸಕ್ತಿಯ ವಿಷಯ ಅವರಿಗೆ ಕೂಡಲೇ ಸಿಗ್ತದೆ. ಇರ್ತದೆ. Correct. ನೀವು ಆಹಾರವನ್ನು, ಹೌದು ಕೆಲವು ಆಸಕ್ತಿಗಳನ್ನು ಜನರು ಹುಡುಕಿ ತೆಗೆಯುವುದನ್ನು ನೀವು ನೋಡಿರ್ಬೋದು. ಹೌದು ಹೌದು ಹೌದು. ಅದು ಹೋದಲ್ಲಿ ಸಿಗ್ತದೆ ಅವರಿಗೆ. ಹಾಗೆ ಆಸಕ್ತಿ ನಮ್ಮ ಅನಂತಶಯನದಲ್ಲಿ, ಅನಂತಶಯನ ದೇವಸ್ಥಾನ ನೀವು ನೋಡಿ, ಹಿಂದಿನಿಂದ ನಮ್ಮ ಸಂಘದ ಶಾಖೆ, ಹ್ಮ್. ನಮ್ಮ ಅನಂತಶಯನ ಕ್ರಿಕೆಟ್ ಟೀಮ್, ಸ್ವರಾಜ್ಯ ಮೈದಾನ, ರಾಮ ಸಮುದ್ರದ ಈಜುವಿಕೆ, ಹೌದು. ಎದುರಿಂದ ಪೆರಿವಾಜ ಶಾಲೆಯ ಜಗಲಿಗಳಲ್ಲಿ ತಾಳಬಂದರೆ, ಅದು ಇವತ್ತು ಇಲ್ಲ ಅಲ್ಲಿ. ಹೌದು ಹೌದು. ಅದು ಎಷ್ಟೋ ಜನರಿಗೆ ಸಂಸ್ಕಾರವನ್ನು ಕೊಟ್ಟಿದೆ. ಬೋರ್ಡ್ ಹೈಸ್ಕೂಲ್ ನನ್ನ ಅಧ್ಯಯನ. ಜೀವಂದರ ಮನೆ, ಕುತ್ಯಾರ ಅರಸರ ಮನೆ, ಹಾಗೆ ಬೇರೆ ಬೇರೆ ಕಡೆ ನನ್ನ ರೂಮ್ ಇತ್ತು. ಇದ್ದೆ ರಾಮಮೂರ್ತಿ ಅವರ ಮನೆ, ಸಕಾರಾಮ್ ಭಟ್ರ ಮನೆ, ನಮ್ಮವರೆಲ್ಲ ಸೇರುವುದು. ಅಲ್ಲಿ ಒಂದು ಫೆಲೋಶಿಪ್ ಇತ್ತು. ಈಶ್ವರಪ್ಪಯ್ಯ ಅಂತ ಒಬ್ರು ಇದ್ರು, ಹೊಸದುರ್ಗದವರು. ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಸ್ವತಃ ಭಾಗವತ ಅರ್ಥಧಾರಿ, ತುಂಬಾ ಜನರನ್ನು ಒಟ್ಟು ಮಾಡಿಕೊಳ್ಳುವುದು. ಹಾಗೆ ಯಕ್ಷಗಾನ ಸಂಘಕ್ಕೆ ಖರ್ಚುಂಟು, ಮದ್ರೆಗೆಲ್ಲ ಅದು ಸಹ ಗೊತ್ತಿಲ್ಲ, ಯಾರೋ ಮಾಡ್ತಾರೆ. ಕ್ರಿಕೆಟ್ ಆಡುವಾಗ ಬಾಲ್ ಇದು ನಾಕಾಣೆದ್ದು, ಟೆನ್ನಿಸ್ ವಕೀಲರ ಟೆನ್ನಿಸ್ ಕ್ಲಬ್ಬಿಗೆ ಹೋಗಿ ಕಾದು ನಾಕಾಣೆಗೆ ಟೆನ್ನಿಸ್ ಬಾಲ್ ತಂದಿದ್ದೇವೆ ನಾವು. ಅದು ಸೀಸನ್ ಆಗಿ ಟೆನ್ನಿಸ್ ಬಾಲ್ ಹುಡಿಯೋದದ್ದೇ ಸಾಫ್ಟ್ ಬಾಲಿಗೆ ಆಗ್ಬೇಕು, ಆಗುದಿಲ್ಲ, ಆಗುದಿಲ್ಲ. ಆಗ ಎಷ್ಟು 4-6 ರೂಪಾಯಿ ದೊಡ್ಡ ಕ್ರಯದ ಬಾಲ್, ಅದು 4.5 ಆಣೆಗೆ ತರುವುದು. ವಿಕೆಟ್ ಅದು ಕತೆ, ಬೆಳಿಗ್ಗೆ ಹೋಗಿ ಎಬ್ಬಿಸುವುದು. ಉಪಾಧ್ಯಾಯರ ಗದ್ದೆಯಲ್ಲಿ ಕ್ರಿಕೆಟ್, ಅವರ ಮಿಲ್ಲಿಗೆ ಹೋಗಿ ಬಾಲ್ ಬೀಳುವುದು, ಅವರು ಬೊಬ್ಬೆ ಹೊಡೆಯುವುದು. ಇನ್ನ ಶ್ರೀನಿವಾಸರಾಯರಲ್ಲಿ ನಾವಿದ್ದೇವೆ, ಲಕ್ಷ್ಮಣ ಶಾಸ್ತ್ರಿಗಳ ಅಂಗಡಿ, ಕಿಟ್ಟ ಭಾಗವತರ ಅಂಗಡಿ. ನಾನು ಅಧ್ಯಾಪಕನಾದ ಮೇಲೆ ಇಡೀ 3 ತಿಂಗಳು ಸಂಬಳ ಸುರಿಗೆ ಬರುವುದಿಲ್ಲ ಅಲ್ಲ, ಅಪ್ರೂವಲ್ ಆಗದೆ. ಉಡುಪಿ ಹೋಟೆಲ್ ಮತ್ತು ಅಶೋಕ್ ಹೋಟೆಲ್ನವರು, ನಾರಾಯಣ ಭಟ್ರು ಪ್ರಭುಗಳು ಎಲ್ಲ ನನಗೆ ಸಾಲ ಕೊಟ್ಟು 3 ತಿಂಗಳಲ್ಲಿ ಅಕೌಂಟ್ ಫುಡ್ಡಿನದು 500 ರೂಪಾಯಿ. ಈಗಾದ್ರೆ ಎಷ್ಟಾಗ್ತದೆ, ದೊಡ್ಡದಲ್ಲ, 500 ರೂಪಾಯಿ ಅದೆಲ್ಲ ತೇನೋ ದಿವಸ ಆಗತಃ. ನಾವು ರೂಮ್ ಬಿಟ್ಟು ಹೋಗುದು. ಹೌದು, ಏಪ್ರಿಲ್ ಮೇ 16 ರೂಪಾಯಿ ಇಳಿತಲ್ವಾ? ಈಗ ಯಾರಾದ್ರೂ ಬಂದ ಬೆಲೆ ಕೊಟ್ಟಾರ? ಇಲ್ಲ, ನಿಮ್ಗೆ ಹಿಡಿತೇವೆ ಈಗ ಸಂಬಳ. ನಮ್ಮ ಸಾಮಾನು ಅಲ್ಲಿ ಬಾಡಿಗೆ ಇಲ್ಲ, ಅಂದ್ರೆ ಕಟ್ ಬ್ರೇಕ್. ಆ ಕಾಲವೇ ಈಗ ನಿಮ್ಗೆಲ್ಲ ಖಾಲಿ ಮಾಡಿ. 1 ರೂಪಾಯಿಗೆ ಕರ್ನಾಟಕ ಮೇಳದ ಆಟ ಸಿಗ್ತಿತ್ತು ಮೊದಲು ನೋಡಿದ್ದು ಪೆರಡೂರು. ಈಗಲೂ ನಾನು ಬಡಗೇರು ಯಕ್ಷಗಾನದನ್ನು ಮೊದಲು ಯಾವುದು ನೋಡಿದ್ದೇನೆ, ಇದು ಸುಧನ್ವ ಕಾಳಗದ ಹಿಮ್ಮೇಳ. ಅದೆಲ್ಲ ನನಗೆ ಬಡಗೆ ಈಗಲೂ ಇಷ್ಟ. ಆಮೇಲೆ ಮಂಗಳೂರಿಗೆ ಬಂದೆ, ಉತ್ತರ ಕನ್ನಡಕ್ಕೆ ಹೋದೆ. ಧಾರವಾಡದಲ್ಲಿದ್ದಾಗ ಉತ್ತರ ಕನ್ನಡದ ಪರಿಚಯ ಆಯಿತು. ಕಡತೋಕ ಮಂಜುನಾಥ ಭಾಗವತರು, ಕೆರೆಮನೆಯವರು, ಹಾಗೆ ಶಿರ್ಸಿ, ಯಲ್ಲಾಪುರದವರು. ಇಲ್ಲಿ ಬಂದ ಮೇಲೆ ಬಂಟ್ವಾಳದಿಂದ ಹಿಡಿದು ಮನೆ ಮನೆಗೆ ಎಷ್ಟು ತಾಯಂದಿರ ಕೈಯ ಅನ್ನ, ಎಷ್ಟು ಸಭೆಗಳು, ಬಂಟ್ವಾಳದಂತಹ ಎಷ್ಟು ವೇದಿಕೆಗಳು, ನಮ್ಮನ್ನು ಆಧರಿಸಿದವರು ಎಷ್ಟು, ಅವರನ್ನೆಲ್ಲ ಬೆಳಗಾರ ನಾನೆದ್ದು ಯಾರ್ಯಾರ ನೆನೆಯಲ್ಲಿ, ಅಷ್ಟು ವಿಷಯ ಉಂಟು. ಆಮೇಲೆ MGM ರಿಸರ್ಚ್. ನಾನು ವಿಮರ್ಶಕನಾದ್ದು ಕೂಡ ಒಂದು ಥಿಯೇಟರ್ ಇನ್ಸ್ಟಿಟ್ಯೂಟಿಗೆ ಸೇರಿ ಸಿಸ್ಟಮ್ಯಾಟಿಕಲಿ ಥಿಯೇಟರ್ ಕಲ್ತಲ್ಲ. ಆಯಾ ಸಮಸ್ಯೆಯನ್ನು ನೋಡಿಕೊಂಡು, ನೀವು ನೋಡಿರೋದು ನನ್ನ ಬರಹಗಳನ್ನು ಗೊತ್ತಾಗ್ತದೆ. ನಮ್ದು ಸಿಚುವೇಶನ್ ಅಲ್ಲ, ನೇರ ಪ್ರಯೋಗಾಧಾರಿತ ವಿಮರ್ಶೆ. ಒಬ್ರು ವಿಮರ್ಶಕರು ಬರೆದ್ರು, ಯಕ್ಷಗಾನವನ್ನು ಗೊತ್ತಿದ್ದವರಿಗೆ ಪುನಃ ವಿವರಿಸುವ ರೀತಿಯ ಬರಹ ಇದು ಅಂತ. ಹಾಗೆ ದೊಡ್ಡದಾಯ್ತು, ವಿಸ್ತಾರವಾದ ಒಂದು ಯಕ್ಷಗಾನ ಸಮುದಾಯ ನನ್ನನ್ನು ಪ್ರೀತಿಸಿದೆ, ಗೌರವಿಸಿದೆ. ಯೋಗ್ಯತೆಯನ್ನು ಮೀರಿದ ಪ್ರೀತಿಯನ್ನು ನಾನು ಪಡೆದಿದ್ದೇನೆ. ಕುಟುಂಬದಲ್ಲಿ ದೊಡ್ಡ ಸಪೋರ್ಟ್. ನನ್ನ ಮಕ್ಕಳು ನನಗೇನು ಉಪದ್ರ ಕೊಡ್ಲಿಲ್ಲ, ಮನೆಯವರು ಮಾತಾಡ್ಲಿಲ್ಲ. ಅವರು ಅವರ ಕೆಲಸ ಮಾಡಿಕೊಂಡು, ರ್ಯಾಂಕ್ ತೆಗೆದುಕೊಂಡು, ಅವರ ಉದ್ಯೋಗ ಮಾಡಿಕೊಂಡು ಇದ್ದಾರೆ. ನನ್ನಿಂದ ಯಾವ ಸಹಾಯವನ್ನು ಅವರು ಬರೀ. ನನ್ನ ಮೂಲ ಮನೆಗೂ ನಾನು ಆರ್ಥಿಕವಾಗಿ ದೊಡ್ಡ ಹೊರೆ ಆಗದಿದ್ರು ನಾನು ಸಹಾಯ ಮಾಡಲಿಲ್ಲ. ನನ್ನ ಮನೆಯಿಂದ ಹೊರಗೆ ಶಿಕ್ಷಣಕ್ಕೆ ಬಂದವ ನಾನೊಬ್ಬನೇ. ನನ್ನ ತಮ್ಮ PUC ಮಾಡಿ ಆಮೇಲೆ BA ಖಾಸಗಿ ಮಾಡಿ ಊರಲ್ಲಿದ್ದಾರೆ. ಅಂದ್ರೆ 100 ಜನರ ತ್ಯಾಗ ಮತ್ತು ಎತ್ತುವಿಕೆ. ನಾವು ಬೇರೆಯವರ ಭುಜಗಳ ಮೇಲೆ ಇದ್ದೇವೆ, ಹಾಗಾಗಿ ನಾವು ಎತ್ತರಕ್ಕೆ ಕಾಣಬಹುದು. ಇದು ಇಟ್ಸ್ ಎ ಲಾಂಗ್ ಜರ್ನಿ. ನನಗೊಂದು ಕುತೂಹಲ ಏನಂತ ಹೇಳಿದ್ರೆ, ನೀವು ತುಂಬಾ ಸಣ್ಣ ಪ್ರಾಯದಲ್ಲಿ ತಾಳಮದ್ಲೆ ಮಾಡಿದ್ದು ಹೇಳಿದ್ರು. 10ನೇ ವರ್ಷ. 10ನೇ ವರ್ಷಕ್ಕೆ ತಾಳಮದ್ಲೆ ಮಾಡ್ಬೇಕಿದ್ರೆ ಒಂದು ಸಾಹಿತ್ಯ ಅಂತ ಬೇಕಾಗ್ತದೆ. ಅಂದ್ರೆ ಒಟ್ಟಾರೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಒಂದು ಕಥೆಯನ್ನು ಇಟ್ಕೊಂಡು ಮಾತಾಡುವಂಥದ್ದು. ನಿಮ್ಗೆ ಒಂದು ಪಾತ್ರ ಕೊಟ್ಟಿರ್ತಾರೆ, ಆ ಪಾತ್ರ ಅಂತ ಹೇಳಿದ ಒಂದು ಬೌಂಡ್ರಿ, ಆ ಬೌಂಡ್ರಿ ಹೊರಗೆ ಹೋಗ್ಲಿಕ್ಕಿಲ್ಲ. ಈಗ ಆದ್ರೆ ತುಂಬಾ ನಿಮ್ಮ ಹತ್ರ ತುಂಬಾ ನಾಲೆಜ್ ಉಂಟು, ನೀವು ತಿರುಗಿಸಿ ಆ ಬೌಂಡ್ರಿ ಒಳಗೆ ಬರ್ತೀರಿ. ಮತ್ತೆ
ಆ time ನಲ್ಲಿ ಹಾಗಿರುವುದಿಲ್ಲ, ಬಿಟ್ಟು ಹೋದ್ರೆ ಮತ್ತೆ ಎಲ್ಲೆಲ್ಲಿ ಹೋಗ್ತದೆ, ನಮ್ಗೆ ಆ ಟ್ಯಾಲೆಂಟ್ ಇರುವುದಿಲ್ಲ. ಸೊ ಆಗ ನಿಮ್ಗೆ ಅದು ಹೇಗೆ ಇದು ಬಂತ ಒಂದು ಏನಂದ್ರೆ, ನಾನು 2ನೇ 3ನೇ ಕ್ಲಾಸ್ನಲ್ಲಿ ಭಾಷಣ ಮಾಡಿದ್ದೇನೆ ಶಾಲೆಯಲ್ಲಿ. ಮೂರ್ತಿ ಮಾಸ್ಟ್ರು, ಮಹೋಪಾಧ್ಯಾಯ, ವಿಲೇಜ್ ಸ್ಕೂಲ್ ಮಾಸ್ಟರ್ ಎಂಬುದಕ್ಕೊಂದು ಜೀವಂತ ಉದಾಹರಣೆ. ಅವ್ರು ನನ್ನ ಗಾಂಧಿ ಜಯಂತಿಗೆ ಏನೋ ಆ ಭಾಷಣಕ್ಕೆ ನನಗೆ ಅಧ್ಯಕ್ಷರು ಒಳ್ಳೆ ವಾಗ್ಮಿ ಸಾಹಿತ್ಯ ನನ್ನ ಚಿಕ್ಕಪ್ಪ ಲಕ್ಷ್ಮಣ ಹರಿಹರ ಜೋಶಿ, ಪಂಡಿತ ರಮಾಬಾಯಿ ಬರೆದವರು, ನಿಮ್ಗೆ ಗೊತ್ತುಂಟು. ಅಲ್ಲಿ ಒಂದು ಸಣ್ಣ ಧೈರ್ಯ ಬಂತು ನನಗೆ. ಈ ಸಂಪಾತಿ ಅರ್ಥವನ್ನು ನನಗೆ ಬರೆದು ಕೊಟ್ಟ ಹಾಗೆಲ್ಲ ಸ್ಥೂಲ ವಾಕ್ಯ ಹೇಳಿಕೊಟ್ರು. ಆಗಲೇ ಅವರು ಮಾಡಿದ ಒಂದು ಉಪಕಾರ ಏನಂದ್ರೆ, ಬರೆದು ಬಾಯ್ಪಾಠ ಮಾಡಿ ಅರ್ಥ ಹೇಳ್ಬೇಡ. ಈಗ ತುಂಬಾ ಜನ ಬರೆದು ಬಾಯ್ಪಾಠ ಮಾಡುವ ತಂಡದವರು ಮುಂದೆ ಹೋಗುದಿಲ್ಲ, ವರ್ಷ ಎಷ್ಟಾದ್ರು ಸ್ವಂತ ಮಾತಾಡುವಂತ. ಆ ಬೆಂದಗರಿ ಮೂಡಿದವು ಅಂತ ಬರ್ಲಿಕ್ಕುಂಟು. ರಾಮಚಾರಿತ್ರಮಂ ಕೇಳುದು, ಬೆಂದು ಹೋದ ಗರಿಗಳು ಮೂಡುತ್ತವೆ ಯಾರಿಗೆ ಸಂಪಾತಿಗೆ. ನನಗೆ ಅದರೊಂದು ಕಲ್ಪನೆ ಬಂತು, ಹೇಗೆ ಸ್ಫೂರ್ತಿ ಕೊಟ್ಟಿತ್ತು ಅಂತ. ಪಂಚಾಯತ್ ಆಫೀಸ್ ನಲ್ಲಿ ಆ ತಾಳಮಂದಲೆ ಆದ್ದು. ಧೈರ್ಯಕ್ಕೆ ಹಿಂದಿನಿಂದ ಶಂಕರ ಡೋಂಗ್ರೆ ಅವರು, ಈಚೆಯಿಂದ ಶಂಕರ ಜೋಶಿ ಅವರು ಕೂತಿದ್ದಾರೆ. ಅಂದ್ರೆ ಅವರು ಪ್ರಾಂಪ್ಟ್ ಮಾಡ್ತಾರ? ಪ್ರಾಂಪ್ಟ್ ಅಲ್ಲ, ಪ್ರಾಂಪ್ಟ್ ಮಾಡ್ಬೇಕಾಗಿ ಬರ್ಲಿಲ್ಲ. ಅಲ್ಲ, ನಾನು ಹೀಗೆ ಕೇಳುದು, ಈಗ ಹೊಸೊಬ್ಬರಿಗೆ ಹೇಳಿಕೊಡ್ತಾರೆ. ಹೇಳಿಕೊಡ್ತಾರೆ ಹಾಗಲ್ಲ, ಈಗ ಮಧ್ಯದಲ್ಲಿ ನಮ್ಮ ಭಾಷೆಯಲ್ಲಿ ತಸನವರೆ ಅಸಂತರು ಹೇಳುವ ಕ್ರಮ ಉಂಟು. ಎದುರಿಗೆ ಹನುಮಂತ ಮತ್ತೆ ಕಪಿಗಳು ಅವರೆಲ್ಲ, ಮಹಾದೇವ ಮರಾಠೆ ಅವರು ಹನುಮಂತ ಪ್ರಸಿದ್ಧ. ಆಗ ರಾಮಕೃಷ್ಣ ವೇದಂಕರ್ ಶಾಸ್ತ್ರಿಗಳು, ಹುಡುಗ ಅಡ್ಡಿ ಇಲ್ಲ, ಬಾಬರಾಯರು ಪದ್ಯ ಅವ್ರನ್ನ ನೆಗಾಡುದು. ನಾನು ಪದ್ಯದ ಅರ್ಥ ಹೇಳದೆ ಬೇರೆ ಮಾತಾಡುವಾಗ ಅಂತೂ 20 ನಿಮಿಷದ ಸಂಪಾತಿ ಸಕ್ಸಸ್ ಆಯ್ತು. ವಿಚಿತ್ರ ಅಂದ್ರೆ, ಆ ಕಾಲದ ದೊಡ್ಡ ತಾಳಮಂದಲೆ ಕೆರ್ವಾಸೆಯಲ್ಲಿ, ಅಲ್ಲಿ ನಾನು ಹೇಳಿದ್ದೊಂದು ಪಕ್ಷಿ ಅರ್ಥ ಜಟಾಯು. ಅದು ಹೇಗೆ ಬಂತ ಗೊತ್ತಿಲ್ಲ. ಅದೇ ನನಗೆ ಆ ಧೈರ್ಯ ಆ ಕಾಲಕ್ಕೆ, ಅಂದ್ರೆ ಫಕೀರ್ಕೋ ಫಿಕಿರ್ನೇ. 5ನೇ ಕ್ಲಾಸಿನ 4ನೇ ಕ್ಲಾಸಿನಲ್ಲಿ ಸತಿ ಸಾವಿತ್ರಿ, ಸತ್ಯವಾನ್ ಸಾವಿತ್ರಿ ನಮ್ಮವರೇ ಇಲ್ಲ. ಅದೇ ನಮ್ಮ ಗೌರಿ ಚಿಪ್ಲೂನ್ಕರ್, ಉಮಾ ನನ್ನ ತಂಗಿ, ನಾಗಭೂಷಣ ಜೋಶಿ, ರಾಮಣ್ಣ, ಎಂತದು ಅಶ್ವಪತಿ ರಾಜ ಎಲ್ಲ. ನಾಗಭೂಷಣ ಸತ್ಯವನ್ನ ಗೊತ್ತಿಲ್ಲ, ನೆನಪಾಗುತ್ತೆ. ನಂದು ಯಮನಿಗೆ ಒಂದು ಪೀಠಿಗೆ ನಾನು ಹೇಳಿದ್ದಾಗ ಅದು ಸ್ವಂತ. ಉಡುಪಿ ವಾಸ್ತವೇಶಣೆಯವರ ಸತ್ಯವಾನ್ ಸಾವಿತ್ರಿ ನಾಟಕ, ಅದು ತಾಳಮಂದಲೆ ಕೇಳಿ ನಾನು ಹೋದ ಲಕ್ಷ ಕೊಟ್ಟು ಕೇಳಿ. ಒಳ್ಳೆ ವಾಗ್ಮಿಗಳಿದ್ರು. ಬದುಕಿದ್ದರೆ 60-80 ವರ್ಷದವರೆಗೆ ಅವರು ಅರ್ಥಧಾರಿ ಆಗಿರ್ತಿದ್ರೆ, 45ನೇ ವರ್ಷಕ್ಕೆ ಅರ್ಥ ಹೇಳುದು ಬಿಟ್ಟಿದ್ದಾರೆ ಅವರು. ವಾಸ್ತೇವ್ ಕಕ್ಕ, ವಾಸ್ತೇವ್ ಡೋಂಗ್ರೆ ಅಂತ ಒಬ್ರು ಪಟ್ನ ಇತ್ಲು, ಪಟ್ನ ಇತ್ತು ರಾಜರು ಅಂತ ಹೇಳಿದವರನ್ನು, ದೊಡ್ಡವರನ್ನು, ಅವರ ತಮ್ಮ ಪಟ್ಟಣಸರಾಜು, ಅವರ ಪಟ್ಟಣಸರಾಜನ ತಮ್ಮ ಇವರು. ಈಗ ಅವನ ವಾಸ್ತೇವ್ ಡೋಂಗ್ರೆ ಇದ್ದಾರಲ್ಲ ಪೂನಾದಲ್ಲಿ, ಅದೇ ಅವರಿಗೆ ಇದೇ ಹೆಸರಿಟ್ಟದ್ದು. ಅದೇ ಅವರು ಮತ್ತೆ ಅವಧೂತರಾಗಿ ಸನ್ಯಾಸ ತಕ್ಕೊಂಡು ಉತ್ಕೃಷ್ಟವಾಗಿ ಅವರ ಅರ್ಥವನ್ನು ಕೇಳಿದ್ದೇನೆ. ಮಹಾದೇವ ಮರಾಠೆಯವರು, ಬಾಬುರಾಯರ ಸ್ಪರ್ಧೆ ಆಗಜೋರು, ನಾರಾಯಣ ಡೋಂಗ್ರೆ ಸಂಸ್ಕೃತ ಕಲಿತು ಬಂದ ಹೊಸ ಹುಡುಗ ಆಗಿನವರು, ನನ್ನಿಂದ 10-15 ವರ್ಷ ದೊಡ್ಡವರು. ಆಗ ಶಂಕರ ಡೋಂಗ್ರೆ ಅವರ ಮಾತುಗಳನ್ನೆಲ್ಲ ನಾನು ಕೇಳಿದ್ದೇನೆ ಆಗ. ಮತ್ತೆ ಯಕ್ಷಗಾನದ ಮಾತುಗಾರಿಕೆಗೆ ಒಂದು ಇರುವ ಕೃತಕ ರೀತಿ ನೋಡಿದ್ದೇನೆ. ಇದೆಲ್ಲ ನನಗೆ ಸ್ಫೂರ್ತಿ ಕೊಟ್ಟು, ಆಮೇಲೆ ಒಂದೆರಡು ಹರಿಕತೆ ಕೇಳಿದೆ, ರಾಮದಾಸ್ ಸ್ವಾಮಿಗಳ ಹರಿಕತೆ. ನಾನು 11ನೇ ವರ್ಷಕ್ಕೆ ಮನೆ ಬಿಟ್ಟು ರೂಮಿನಲ್ಲಿದ್ದೆ. ಯಾವ ಕ್ಯಾರಿಯರ್ ಗೈಡೆನ್ಸ್, ವ್ಯಾಲ್ಯೂ ಎಜುಕೇಶನ್, HRD ಎಂತದೂ ಇಲ್ಲ ಆಗ ನಮಗೆ. ಉದ್ಯೋಗ ನನಗೆ ಕಷ್ಟ ಆಯ್ತು. ರ್ಯಾಗಿಂಗು ಸ್ವಲ್ಪ ಕಾರಣ, ನನಗೆ ಹಾಸ್ಟೆಲ್ ಫುಡ್ ಹಿಡಿಸಲಿಲ್ಲ. ಅದು 15 ರೂಪಾಯಿ ಇಡೀ ತಿಂಗಳ ಖರ್ಚು ಆಗ್ತಿತ್ತು. RNBD ಅಂತ ಯುಗ ಪ್ರವರ್ತಕ ಹೆಡ್ ಮಾಸ್ಟರ್ ಇದ್ರು, ಆದರೆ ನನಗೆ ಅದು ಒಟ್ಟು ಹಿಡಿಸಿಲ್ಲ. ಕಾರ್ಕಳಕ್ಕೆ ಬಂದೆ ನಾನು, ಬೋರ್ಡ್ ಸ್ಕೂಲ್ ಸೀಟ್ ಸಿಕ್ಕಿತ್ತು. ಕಾರ್ಕಳ ಸಂಘಗಳಲ್ಲಿ ಸಣ್ಣ ಸಣ್ಣ ಅರ್ಥ ಹೇಳಿದೆ. ಅಲ್ಲಿ ಉತ್ತಮ ಅರ್ಥಧಾರಿಗಳು ಸಿಕ್ಕಿದ್ರು ನಮಗೆ ಜೊತೆಗಾರರಾಗಿ. ಬೋರ್ಡರ್ ಕಾಮತರು, ಅನಂತರಾಮ್ ಭಟ್ರು, ಭುಜಬಲಿ ಅಧಿಕಾರಿಗಳು, ಎನ್ ಕೃಷ್ಣರಾಯರು ನನಗೆ ದೊಡ್ಡ ಸ್ಫೂರ್ತಿ. ನೀವು ನೋಡಿ, BR ಕೃಷ್ಣರಾಯರು ಗಿಡ್ಡದ ವ್ಯಕ್ತಿ, ಯಾವುದೇ ಅರ್ಥ ಹೇಳುವವರು, ನಾಯಕ ಪ್ರತಿನಾಯಕ. ತಾಳಮಂದಲೆಗೆ ಹೆಚ್ಚು ಪಾಂಡಿತ್ಯ ತಾರದೆ ಪ್ರಸಂಗ ಮಾಹಿತಿಯನ್ನೇ ಉಪಯೋಗಿಸಿ ಅರ್ಥ ಹೇಗೆ ಹೇಳಬಹುದು ಎನ್ನುವುದು ಅವರ ಮಾದರಿಯಾಗಿತ್ತು. ಆಮೇಲೆ ಶ್ರೇಣಿ ಸಾಮಗ್ರ ಅರ್ಥ ಹೇಳಿದೆ. ನನ್ನ 19-20ನೇ ವರ್ಷಕ್ಕೆ ನಾನು ಶ್ರೇಣಿಯವರೊಟ್ಟಿಗೂ ಸಾಮಗ್ರೊಟ್ಟಿಗೂ ಅರ್ಥ ಹೇಳಿದ್ದೇನೆ. ಅವರ ಪೈಕಿ ನಾನು ಮೊದಲ ಅರ್ಥ ಹೇಳಿದ್ದು ಸೀತಾರಾಮಯ್ಯನೊಟ್ಟಿಗೆ. ಇದು ಮತ್ತೆ ಟ್ರಯಲ್ ಅಂಡ್ ಎರರ್, ಪ್ರಯೋಗ ಪ್ರಮಾದ, ಹೋಗ್ತಾ ಹೋಗ್ತಾ ಅದು ಬೆಳೆಯಿತು.
ಒಳ್ಳೇದುಂಟು ಅಂತ ಹೇಳಿದ್ರು. ಅದಕ್ಕೆ 2-3 ಕಾರಣಗಳಿರು. ಸಣ್ಣ ಪ್ರಾಯದವ ಹೇಳ್ತಾನೆ, ಹೌದಪ್ಪ. ಒಂದು ಮುಗ್ಧನಾಗಿ ಕಾಣ್ತಾನೆ, ನೋಡ್ಲಿಕ್ಕೂ ತಕ್ಕ ಮಟ್ಟಿಗೆ ಚಂದ ಇದ್ದೆ ನಾನು, ಈಗಿನಾಗಲ್ಲ. ಅದು ಒಂದು ಕಾರಣ. ನೀವು ಚಂದ ಇದ್ದೀರಿ ಈಗ ಒಂದು ನಮನೆ ಇದ್ದೆ, ತಮಾಷೆ ಅಲ್ಲ. ಅದೆಲ್ಲ ಇಂಪ್ರೆಸ್ ಆಗ್ತದೆ. ಹೌದೌದು. ಮತ್ತೆ ನನ್ನ ಶೈಲಿ, ನಾನು ಎಂದೂ ಯಾವನೇ ಕಲಾವಿದರನ್ನು ಅನುಕರಣೆ ಮಾಡಿಲ್ಲ. ಶ್ರೇಣಿಗಳ ಅರ್ಥಗಾರಿಕೆ, ಮಂಡನೆ, ವಿಷಯದ ಪ್ರಭಾವ ನನ್ನ ಮೇಲೆ ತುಂಬಾ ಇದೆ. ಈಗ ನೀವು ನಿಮ್ಮ ಸಣ್ಣ ಪ್ರಾಯದಲ್ಲಿ ನೀವು ಇದು ತಾಳಮದ್ದಲೆಯಲ್ಲಿ ಭಾಗವಹಿಸುವುದನ್ನು ಹೇಳಿದ್ರಿ ನೀವು. ಈಗಿನವರೆಗೆ ಒಂದು ರೀತಿ ಭಾಗವಹಿಸ್ತಾ ಇದ್ದೆ. ಹೌದೌದು. ಈಗ ನನಗೆ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ನೀವು ಹೆಚ್ಚು ನಮ್ಮ ಚಿತ್ಪಾವನರದ್ದು ಮನೆಗಳ ಹೆಸರುಗಳನ್ನು ಹೇಳಿದ್ರಿ, ಅಥವಾ ನಮ್ಮವರೆಲ್ಲ ನನಗೆ ಸಂಪರ್ಕ ಅದೇ ಇತ್ತು. ಹೌದು, ಶೇಡಿ ಗಣಪತಿ ಭಟ್ರು, ದೊಡ್ಡ ಅರ್ಥದ. ಹೌದು. ಹಾಗಿದ್ರೆ ನಿಮ್ಮ ಊರಿನವರು ಅಷ್ಟು ಶ್ರೀಕಂಠ ಪಾಠಕರಿದ್ರು ಅಂತೇಳಿ ಆಯ್ತು. ಒಂದು ಎರಡನೇದ್ದು, ನಿಮ್ಗೆ ಈ ನಮ್ಮವರ ಮಧ್ಯದಲ್ಲಿ ಈಗ ಒಂದು ಹೇಳುದು, ಇದು ಯಾವ ತಾಳ್ಮದ್ಲೆ ಮಾಡುದು, ಅರ್ಥಗಾರಿಕೆ ಹೇಳುದು ಒಂದು ವಿಷಯ ಆಯ್ತು. ಸಡನ್ ಆಗಿ ಹೊರಗೆ ಹೋದಾಗ, ಅಂದ್ರೆ ಬೇರೆ ಪರಿಚಯ ಇಲ್ಲದ ಮಹಾನುಭಾವರು ಅಥವಾ ಅವರು ಯಾರು ಪಂಡಿತರು ಇರುವಾಗ, ನಿಮ್ಗೆ ಏನಾದ್ರು ಸ್ವಲ್ಪ ಅಲ್ಲಿ ಒಂದು ಮುಜುಗರ ಅಥವಾ ನನ್ನಿಂದ ಆಗ್ಬಹುದಾ ಅನ್ನುವಂತ ಸಿಚುವೇಶನ್ ಇರ್ಲಿಲ್ಲ? ಅಲ್ಲಿ 2 ವಿಷಯ ಇದೆ. ಒಂದು, ನಮ್ಮವರ ಮಧ್ಯದಲ್ಲಿ ಒಂದು ಧೈರ್ಯದಿಂದ ಹೇಳ್ಬಹುದು. ಹೌದು, ನೀವು ಹೇಳಿದವಲ್ಲದೆ ಶೇಡಿ ಗಣಪತಿ ಭಟ್ರು, ಪಾಠಕರು ಶ್ರೀಕಂಠ ಭಟ್ರು, ಕಾರ್ಕಳ ದುಂಡಪೈಗಳು, ತುಂಬಾ ಜನರು ಇದ್ರು. ನನಗೆ ಚೇಂಜ್ ಕಷ್ಟ ಆಗಲ್ಲ. ಯಾಕಂದ್ರೆ ನಾನು ಅನಂತ ಶಯನ ಮತ್ತು ವೆಂಕಟರಮಣ ಸಂಘಗಳಿಗೆ ಕಲಾವಿದನಾಗಿ ಹೋಗುವಾಗ ನಾನು ಹುಡುಗ, ದೊಡ್ಡ ತಪ್ಪು ಸರಿ ಎಂಬುದಿಲ್ಲ. ಮತ್ತೆ ಧೈರ್ಯ ಕೊಡೋರಿದ್ರು. ಅದೇ ನಾಳೆ ಹೇಳಿದ ಕೃಷ್ಣರು, ಈಶ್ವರಪ್ಪಯ್ಯ, ರಾಕಂತಿಯವರು, ಮಾಧವ ಶೆಣೆಯವರು, ಅದೇ ನಮ್ಮೊಟ್ಟಿಗೆ ಆಗ ಇವರೆಲ್ಲ ಇದ್ರು ನೋಡಿ. ಇದೇ ರಾಘವ ನಂಬಿಯಾರು, ಶ್ರೀಧರ ಪಾಂಡಿ, ಶ್ರೀಕರ ಭಟ್ಟ, ಪತ್ರಕರ್ತನಾಗಿ ಕೊಪ್ಪಳ ಶ್ರೀಕರ, ನಾವೆಲ್ಲ ಹೆಚ್ಚು ಕಡಿಮೆ ಧೈರ್ಯದಲ್ಲೇ ಬಂದವರು. ಸ್ವಲ್ಪ ಸಂಕೋಚ ಇತ್ತು, ಆದ್ರೆ ಪದ್ಯದಿಂದ ಅದಕ್ಕೆ ನಾನು ಹೇಳುದು, ಒಬ್ಬ ಅರ್ಥಧಾರಿ, ನಿಜವಾದ ಅರ್ಥಧಾರಿ ರಂಗಭೂಮಿಯಲ್ಲಿ ಆಗಬೇಕಾದ್ರೆ ತಾಳಮದ್ದಲೆಯಲ್ಲಿ ಸಂಘಗಳ ಮೂಲಕವೇ ಬರಬೇಕು. ನೇರ ದೊಡ್ಡ ಕಲಾವಿದನಾಗಿ ವೇದಿಕೆಗೆ ಬಂದವರಿದ್ದಾರಲ್ಲ ಅಂತ 4-6 ಜನರನ್ನು ನಾನು ಹೇಳಬಲ್ಲೆ. ಹೆಸರು ಹೇಳುವುದು ಅಷ್ಟು ಉಚಿತ ಅಲ್ಲ. ಅವರ ಅರ್ಥದಲ್ಲಿ ಕೊರತೆ ಕಾಣುತ್ತದೆ. ಅವರು ಸಂಘಗಳ ಮೂಲಕ ಬರಲಿಲ್ಲ. ಅವರಿಗೆ ಪಕ್ಕನೆ ಒಂದು ಸಣ್ಣ ಅರ್ಥ ಹೇಳಿ ಅಥವಾ ಗೊತ್ತಿಲ್ಲದ ದೊಡ್ಡ ಅರ್ಥ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಹಾಗೆ ಸಂಘಗಳ ಮೂಲಕ, ಅಂದ್ರೆ ಅಭ್ಯಾಸ ಕೂಟಗಳ ಮೂಲಕ ಬಂದವರು ಸುಧಾರಿಸ್ತೇವೆ. ಕೂಟಗಳು ಹೇಗಂದ್ರೆ ಎಲ್ಲ ಪದ್ಯ ಹೇಳುದು, ಅರ್ಥ ಹೇಳುದು, ನಿಲ್ಲಿಸಿದಲ್ಲಿಗೆ ಬರುವ ಆದಿತ್ಯವಾರವೋ ಶನಿವಾರವೋ ಶುರು ಮಾಡುದು. ಹಾಗೆ ಬೆಳೆದು ಬಂದವರಿಗೆ ಈ ಕಾನ್ಫಿಡೆನ್ಸ್ ಸ್ವಲ್ಪ ತಾನಾಗೆ ಬರುತ್ತೆ. ಮತ್ತೆ ವೈಯಕ್ತಿಕ ಗುಣವು ಒಂದು ಕಾರಣ. ಮತ್ತೆ ಅಧ್ಯಯನ ಇರ್ಬೋದು, ಅದು ಇರ್ಬೋದು ಅದರ ಒಟ್ಟಿಗೆ. ಈಗ ಅರ್ಥ ಹೇಳುವಾಗ ಸ್ವಲ್ಪ ಅದು ಕಡಿಮೆ. ಹೌದು, ನಾನು ಕುರಿತಾಗಿ ಅಧ್ಯಯನ ಮಾಡಲಿಲ್ಲ, ಶ್ರವಣ ಮತ್ತೆ ಅಲ್ಲಲ್ಲಿ ಕಥೆಗಳು, ಅಭ್ಯಾಸ. ಲೋಕಲ್ ಲೈಬ್ರರಿ ಅಂತ ತೆಳ್ಳರ್ ರೋಡ್ ಅಲ್ಲಿ ಒಂದಿತ್ತು. ಗೋವಿಂದರಾಯರು ಅಂತ ಒಬ್ಬರಿದ್ರು. ಅವರು ಪ್ರೇರೇಪಿಸುವುದರಲ್ಲಿ ಅದ್ಭುತ ವ್ಯಕ್ತಿ, ಓದಲಿಕ್ಕೆ ಪ್ರೇರೇಪಿಸಿದ್ರು. ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ. ಕರ್ದು ಮೆಂಬರ್ಶಿಪ್ ಇಲ್ಲ ನಮಗೆ, ಆಗ ಪುಸ್ತಕ ಕೂಡ ಕೊಡ್ತಿದ್ರು, ಮತ್ತೆ ರೀಡಿಂಗ್ ರೂಮ್ ಇತ್ತು. ಅದು ಒಂದು ಕಾರಣ. ಕಾಲೇಜಿಗೆ ಹೋದ ಮೇಲೆ ಲೈಬ್ರರಿ ಸಿಕ್ಕಿತು ನೋಡಿ. ಉದಾಹರಣೆಗೆ ನಾನು ಕಾಮರ್ಸ್ ಅಕೌಂಟ್ಸಿನ ರೆಫರೆನ್ಸ್ ತೆಗೆಯುವಾಗ ನನಗೆ ಕೈ ತಪ್ಪಿ ಒಂದು ಹಿಂದೂ ದರ್ಶನ ಸಾರ ಅಂತ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಪಂಡಿತ ರತ್ನಂ, ಮೈಸೂರು ಆಸ್ಥಾನ ವಿದ್ವಾಂಸರು, ಅವರು ಬರೆದ ಹಿಂದೂ ದರ್ಶನ ಸಾರ ಸಿಕ್ಕಿತು. ಇವತ್ತಿಗೂ ಕೂಡ ಸಣ್ಣದಲ್ಲಿ ಸಮಗ್ರವಾಗಿ ಭಾರತೀಯ ದರ್ಶನವನ್ನು ಅಷ್ಟು ಚೆನ್ನಾಗಿ ಹೇಳೋ ಪುಸ್ತಕ ಇಲ್ಲ. ಈಗ ನಾನು ಭಾರತೀಯ ದರ್ಶನದ ಮೇಲೆ ಆಮೇಲೆ ನಾನು ಪ್ರೊಫೆಸರ್ ಎಂ ಎ ಹೆಗಡೆ ಅವರು ಪುಸ್ತಕ ಬರೆಯುವ ಮಟ್ಟಕ್ಕೆ ನಾವು ಅಧ್ಯಯನ ಮಾಡಿದೆವು. ಅಂದ್ರೆ ಅದು ಇಂಟ್ರಡಕ್ಟರಿ ಪುಸ್ತಕ, ಆದ್ರೆ ಅದರ ಮೂಲ ಇದು. ಈಗ ತಾಳಮದ್ಲೆ ಮತ್ತೆ ಯಕ್ಷಗಾನ, ಈಗ ನಾವು ಯಕ್ಷಗಾನ ಅಂತ ಹೇಳಿದ ತಕ್ಷಣ ಈ ವೇಷ ಹಾಕಿ ಆಟ ಮತ್ತು ಕೂಟ ಅಂತ, ಆಟ ಮತ್ತು ತಾಳಮದ್ದಲೆ, ಅದ್ರದ್ದು ಜನನ ಮತ್ತೆ ಇದ್ರದ್ದು ಜನನ ನಿಮ್ಮ ಲೆಕ್ಕದಲ್ಲಿ ಯಾವಾಗ ಆಗಿತ್ತು? ಅಂದ್ರೆ ಮೊದಲು ತಾಳಮದ್ಲೆ ಆದದ್ದ, ಮೊದಲು ಯಕ್ಷಗಾನ ಆದದ್ದ, ಅಥವಾ ಅದು ಅದ್ರದ್ದು ಹೇಗೆ, ಆ ಕಲ್ಪನೆ ಹೇಗೆ? ಜೆನೆಸಿಸ್ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಊಹಿಸ್ತಾರೆ. ದೇಶ ವಿದೇಶಗಳಲ್ಲಿ ಕಲೆಗಳ ಹುಟ್ಟು ಬೆಳವಣಿಗೆ ಬಗ್ಗೆ ಬೇರೆ ಬೇರೆ ಸಿದ್ಧಾಂತಗಳಿವೆ. ಒರಿಜಿನಲ್ ಡೆವಲಪ್ಮೆಂಟ್ ಆಫ್ ಎನ್ ಆರ್ಟ್ ಫಾರ್ಮ್. ಮತ್ತೆ ಮೂಲ ಅಂದ್ರೆ ಏನು? ಈಗ ಗಂಗೆಯ ಮೂಲ ಇಂತಲ್ಲಿ, ಗಂಗೋತ್ರಿ ಅಂತ ಹೇಳ್ತೇವಲ್ಲ, ಅಲ್ಲಿ ಅದು ಇಷ್ಟು ಸಪುರ, ಆಮೇಲೆ ಸೇರಿದ ನೀರೇ ಅದಕ್ಕೆ ಇರುವುದು. ಈಗ ಮಾಳದ ಹೊಳೆ ಉಂಟು, ಅದರ ಮೂಲ ಎಲ್ಲಿ ಹೇಳಿ ಕಷ್ಟ. ನಡು 10 ನದಿಗಳು, ನಾವು ಅದನ್ನು ಉಪನದಿ ಅಂತ ಹೇಳುದು, ಇದನ್ನು ಮುಖ್ಯ ನದಿ ಅಂತ ಹೇಳುದು ಕೂಡ ಒಂದು ಅನುಕೂಲಕ್ಕೆ, ಕನ್ವೀನಿಯನ್ಸ್. 11-12ನೇ ಶತಮಾನದಲ್ಲಿ ದಶಾವತಾರ
ನಟ್ಟುವ ಆಟಗಳು ದಕ್ಷಿಣ ಭಾರತದಾದ್ಯಂತ ಇತ್ತು. ಡಾಕ್ಟರ್ ಆರ್ ಗಣೇಶ್ ಎಲ್ಲ ಹೇಳುವ ಪ್ರಕಾರ ಕ್ರಿಸ್ತಪೂರ್ವದಲ್ಲಿ ಕೂಡ ಬಯಲಾಟಗಳಿತ್ತು. ಆ ಬಯಲಾಟಗಳನ್ನು ಆಧರಿಸಿ ನಾಟ್ಯಶಾಸ್ತ್ರ ಬರೆದದ್ದು. ಈಗ ಹೇಳುವ ಭರತನಾಟ್ಯಂ ಎಂಬುದರಿಂದ ನಾಟ್ಯಶಾಸ್ತ್ರ ಅಲ್ಲ, ಅದನ್ನು ಆಧರಿಸಿರುವ ಒಂದು ನಾಟ್ಯ ಅದು. ಭಾರತದ ಎಲ್ಲಾ ನಟನೆಗಳಿಗೂ ನಾಟ್ಯಗಳಿಗೂ ಭರತನಾಟ್ಯವೇ ಆಧಾರ. ಬಯಲಾಟಗಳಿತ್ತು, ಅದರ ಲುಪ್ತ ನಾಟ್ಯ ಅಂತ ಇವರು ಬರೆದಿದ್ದಾರೆ. ಯಾರು ಸೇಡಿಯಪ್ಪು. ವೇಷಭೂಷಣ ನಾಟ್ಯ ಕಳಿಸಿ ಕೂತ್ಕೊಂಡು ಮಾತಾಡು. ಮಳೆಗಾಲಕ್ಕೆ ಇಂಡೋರ್ ಫಾರ್ಮ್ ಅಂತ. ಇನ್ನೊಂದು ವಾದ, ದೇವಸ್ಥಾನದಲ್ಲಿ ವಾಚನ ಪ್ರವಚನ ಇತ್ತು. ಪ್ರಸಂಗವನ್ನು ವಾಚನ ಮಾಡಿ ಒಬ್ಬನೇ ಅರ್ಥ ಹೇಳ್ತಿದ್ದ ಅಂತ. ಮತ್ತೆ ಪಾತ್ರಗಳನ್ನು ವಿಂಗಡಿಸಿಕೊಳ್ಳುವ ಹರಿಕಥೆಯಾಗಿ ಒಬ್ಬನೇ ಅರ್ಥ ಹೇಳುದು, ವಾಚನದ ಹಾಗೆ ವಾಚಕ ಅಂತಲೂ ಹೇಳ್ತಾರೆ. ಇಲ್ಲ, ನೀನು ಕೌರವ, ನಾನು ಕೃಷ್ಣ, ಹಾಗೆ ಮಾತಾಡುವ. ಹಾಗೆ ತಾಳಮದ್ದಲೆ ಮೊದಲು, ಆಟ ಆಮೇಲೆ, ಆಟ ಮೊದಲು ಆಮೇಲೆ ತಾಳಮದ್ದಲೆ, ಎರಡೂ ವಾದ ಇದೆ. 15, 14, 15 ಶತಮಾನದಲ್ಲಿ ತಾಳಮದ್ದಲೆ ಎಂಬ ಪ್ರಕಾರ ಇತ್ತು ಅಂತ ಕೆಲವು ಸಂಶೋಧಕರು ಹೇಳಿದ್ದಾರೆ. ಕನಕದಾಸರ ಒಂದು ಪದ್ಯದಲ್ಲಿ ಎಲ್ಲಿ ನೋಡಲು ತಾಳಮದ್ದಲೆ, ಎಲ್ಲಿ ನೋಡಲು ಸರಸ ಸಂಗೀತ ಅಂತ ಬೇರೆ ಇರೋದ್ರಿಂದ ಸರಸ ಸಂಗೀತ ಬೇರೆ, ತಾಳಮದ್ದಲೆ ಎಂಬುದು ಫಾರ್ಮ್ ಆಯ್ತು. ಸುಮಾರು 15ನೇ ಶತಮಾನಕ್ಕೆ ಸ್ಪಷ್ಟವಾಗಿ ಇದು ಎರಡು ವೇಷ ಸಹಿತವಾದ್ದು, ವೇಷರಹಿತವಾದ್ದು ಸಿಕ್ಕಿದೆ. ನಮಗೆ ಸಾಮಾನ್ಯ 300-400 ವರ್ಷದ ಹಿಂದಿನ ಯಕ್ಷಗಾನದ ಶಿಲ್ಪಗಳು, ಚಿತ್ರಗಳು ಸಿಗ್ತವೆ. ಮತ್ತೆ ಈಗ ಯಕ್ಷಗಾನ ನಮ್ಗೆ ವೇಷ ಹಾಕುದ್ರಲ್ಲಿ ತೆಂಕು ಮತ್ತೆ ಬಡಗುದ್ರಲ್ಲಿ ಆ ಡಿಫರೆನ್ಸ್ ಗೊತ್ತಾಗ್ತದೆ. ತಾಳಮದ್ದಲೆಯಲ್ಲಿ ಏನು ಡಿಫರೆನ್ಸ್ ಇದೆ? ಒಂದು ಸ್ಥಳೀಯವಾದ ಶೈಲಿ ಮಾತಿನಲ್ಲಿ ಗೊತ್ತಾಗ್ತದೆ. ಈಗ ಸಾಗರದ ಕಡೆ ನಾವು ಘಟ್ಟದ ಮೇಲಿನ ಭಾಷೆ ಅಂತ ಏನ್ ಹೇಳ್ತೇವೆ, ಏನಪ್ಪಾ ನೀನು ಹೇಳಿಬಿಟ್ಟು ಏನಪ್ಪಾ ನೀನು ಅಂತ ಈ ರೀತಿ ಒಂದು, ಅಲ್ಲಿ ಅದು ಸಹಜ ಕಾಣ್ತದೆ, ನಮಗೆ ವಿಶೇಷ ಕಾಣ್ತದೆ. ಉತ್ತರ ಕನ್ನಡಕ್ಕೆ ಹೋದ್ರೆ ಚಿತ್ರಾಭಿನಯ ಸಹಿತ ಪದ್ಯಕ್ಕೆ ಅಭಿನಯ ಅವರು ಆಟಗಳಲ್ಲಿ ಮಾಡುವುದಿಲ್ಲ. ಈಗ ಕೆರೆಮನೆಯವರು, ಕರಿಕೆಯವರು, ತಾಳಮದ್ದಲೆ ಅದು ಇತ್ತು. ಇಲ್ಲಿ ಸಮುದ್ರ ಮಥನದಂತಹ ಆಟಕ್ಕೆ ಚೆರಿಗೆ ತಂದು ಮಥನ ಮಾಡುವುದೆಲ್ಲ ಇತ್ತಂತೆ. ಕುಂಭಕರ್ಣ ಮಲ್ಕೊಳ್ಳುವುದು, ದುಶ್ಯಾಸನ ಅಡ್ಡ ಹಾಕುವುದೆಲ್ಲ, ಮಾತಿನ ಶೈಲಿಯು ಬೇರೆ ಇತ್ತು. ಮುಂದೆ ಏನಾಯಿತು, ಮುಖ್ಯವಾಗಿ ಶ್ರೇಣಿ ಸಾಮುಗ ಯುಗದಲ್ಲಿ 50-60ನೇ ಇಸ್ವಿಯ ಮೇಲೆ ತಾಳಮದ್ದಲೆಯಲ್ಲಿ ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಇಸ್ತ್ರಿ ಹಾಕಿದಾಗ ಆಯ್ತು. ಎಲ್ಲ ಒಂದೇ ರೂಪಕ್ಕೆ ಬಂತು. ಮಾತಾಡುವ ರೀತಿಯೆಲ್ಲ ಮುಖ್ಯವಾಗಿ ಶ್ರೇಣಿಯವರು, ಸಾಮುಗರು, ವೆಂಕಟ ಶೆಟ್ರು, ಈ ತರದ ಶೈಲಿಯ ಪ್ರತಿಬಂತು. ಕಿರಿಕಾಡು ಮಾಸ್ಟರ್ ಅಂತವರಿಂದ ಹುಲಿಮನೆ ಶಾಸ್ತ್ರಿಗಳವರೆಗೆ ನೀವು ಹೋಲಿಸಿದ್ರೆ ಶ್ರೇಣಿ ಸಾಮುಗ ಯುಗಕ್ಕೆ ಪೂರ್ವ ಸ್ಪಷ್ಟ ವ್ಯತ್ಯಾಸ ಗೊತ್ತಾಗ್ತದೆ. ಸ್ಥಳೀಯ ವ್ಯತ್ಯಾಸ ಇದೆ. ವಿಷಯವನ್ನು ತರುವ ಕ್ರಮ, ವಾದದ ಕ್ರಮ ಗೊತ್ತಾಗ್ತದೆ. ಈಗ ಒಂದು ಪಟ್ಟಾಭಿಷೇಕದ ದಶರಥನ ಪೀಠಿಕೆ ಸಂಪರ್ಕ ಇಲ್ಲದ ಕಾಲ. ಈಗ ಒಬ್ಬರದನ್ನು ನೋಡಿ ಒಬ್ರು ಹೇಳ್ತಾರೆ. ಒಂದು ಬಡಗು ತಿಟ್ಟಿನಲ್ಲಿ ಹೇಳುವ ಕ್ರಮ, ಇಲ್ಲಿ ಹೇಳುವ ಕ್ರಮಕ್ಕೆ ಬೇರೆ. ರಾವಣನ ಪೀಠಿಕೆಯೋ ಅಥವಾ ಮಾತಿನ ಕ್ರಮವು. ಆದರೆ ವಾಕ್ ಕೌಶಲ, ಮಾತುಗಾರಿಕೆ, ತಾಳಮದ್ದಲೆ ಉತ್ಕರ್ಷ, ಕೆಲವು ಸಲ ಹೆಚ್ಚು ಅಂತ ಹೇಳುವಷ್ಟು ಅದು ಇದ್ದದ್ದು. ಈಗ ನಾವು ತೆಂಕು ತಿಟ್ಟು ಅಂತ ಹೇಳುವ ದಕ್ಷಿಣ ಕನ್ನಡದ ತೆಂಕಣ ಪ್ರದೇಶದಲ್ಲಿ, ಕಾಸರಗೋಡು, ಪುತ್ತೂರು, ಮಂಗಳೂರು, ಸುಳ್ಯ ಈ ಏರಿಯಾದಲ್ಲಿ. ಮತ್ತೆ ನಿಮ್ಗೆ ಈಗ ಕಾಲೇಜು ಎಲ್ಲ ನೀವು ಪ್ರಾಧ್ಯಾಪಕರು ಕೂಡ ಆಗಿದ್ರಿ. ಸೊ ನಿಮ್ಗೆ ಈ ಯಕ್ಷಗಾನದ ಹವ್ಯಾಸ, ನಿಮ್ಮ ಪ್ರಾಧ್ಯಾಪಕತ್ವ, ಆ ಒಂದು ಪ್ರೊಫೆಷನ್ಗೆ ಸಮಸ್ಯೆ ಆಗ್ತಿಲ್ಲ? ಯಾಕಂದ್ರೆ ಇದೆಲ್ಲ ರಾತ್ರಿ ಇರುವಂತದ್ದು ಜಾಸ್ತಿ. ಇದು ಯಕ್ಷಗಾನ ಇರಲಿ, ತಾಳ್ಮದ್ಲೆ ಇರಲಿ, ಮತ್ತೆ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ ಇದ್ದು ಹೆಚ್ಚು ಕಮ್ಮಿ ಆಗ್ತದೆ. ಹೇಳಿದ ಟೈಮಿಂಗ್ ಎಲ್ಲ ಆಗುದಿಲ್ಲ, ಅನ್ಸರ್ಟನಿಟಿ ಇರ್ತದೆ. ಒಂದು ಏನಂದ್ರೆ, ನೀವು ಸರಿ, ಒಳ್ಳೆ ಪ್ರಶ್ನೆ. ಅನೇಕರು ಇದನ್ನು ಭಾವಿಸಿದ್ದಾರೆ, ಕೇಳಿದ್ದಾರೆ. ಒಂದು ಏನಂದ್ರೆ, ನನಗೆ ಅಧ್ಯಾಪಕನಾಗಿ ತಾಳ್ಮದ್ದಲೆ ಅರ್ಥಗಾರಿಕೆ ತುಂಬಾ ಪೋಷಣೆ ಕೊಟ್ಟಿದೆ. ನಾನು ಅರ್ಥದಲ್ಲಿ ಮಾತಾಡುವ ರೀತಿ, ಎಕ್ಸಾಂಪಲ್, ಈಗ ಅಕೌಂಟೆನ್ಸಿಯಲ್ಲಿ ಪರ್ಸನಲ್ ಅಕೌಂಟ್ಸ್, ರಿಯಲ್ ಅಕೌಂಟ್ಸ್, ನಾಮಿನಲ್ ಅಕೌಂಟ್ಸ್ ಅಂತ ಹೇಳುವಾಗ ನನಗೆ ಪುರಾಣದ ಅನುಭವ ಪ್ರಯೋಜನ ಕೊಡ್ತದೆ. ಅಕೌಂಟ್ಗಳನ್ನು ವ್ಯಕ್ತಿಗಳನ್ನಾಗಿ ತೆಕ್ಕೊಳ್ಳಿ, ಲಾಭ ನಷ್ಟಗಳನ್ನು ಹೇಗೆ ಲೆಕ್ಕ ಮಾಡಬೇಕು ಎನ್ನುವುದನ್ನು ಗೀತೆಯ ಆಧಾರದಲ್ಲಿ ನಾವು ಹೇಳಬಹುದು. ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಥದ್ದು ಹೇಳುವಾಗ
ಪ್ರಸಿದ್ಧವಾದ ಗಾದೆ ನಾವು ತಾಳಮದ್ರೆಯಲ್ಲಿ ಹೇಳ್ತೇವೆ, ಬೆಕ್ಕು ಮರದ್ದಾದ್ರೆ ಏನು, ಮಣ್ಣದ್ದಾದ್ರೆ ಏನು, ನಿಜವಾದ ಬೆಕ್ಕಾದ್ರೆ ಏನು, ಇಲ್ಲಿ ಸತ್ರ ಆಯ್ತು. ಯಾವ ಬೆಕ್ಕಾದ್ರೆ ಏನು? ಅದಕ್ಕೆ ಇನ್ನೊಂದು ವ್ಯಾಖ್ಯಾನವೂ ಇದೆ. ಮಣ್ಣಿನದ್ದಾದ್ರೇನು, ಮರದ್ದಾದ್ರೇನು ಬೆಕ್ಕು, ಇಲ್ಲಿ ಸತ್ರ ಆಯ್ತು. ನಿಜ ಬೆಕ್ಕು ಮಾತ್ರ ಇಲಿಯನ್ನು ಕೊಲ್ತದೆ, ಮರದ್ದು ಕೊಲ್ಲುದಿಲ್ಲ. ಈ ರೀತಿಯ ಉದಾಹರಣೆ ನನ್ನ ಕಾಮರ್ಸ್ ಮ್ಯಾನೇಜ್ಮೆಂಟ್ ಎರಡೂ ಪಾಠಗಳನ್ನು ಕೇಳಿದ ವಿದ್ಯಾರ್ಥಿನಿಯರು, ಯಾಕಂದ್ರೆ ನನಗೆ ವಿದ್ಯಾರ್ಥಿನಿಯರು ಹೆಚ್ಚು, ಸುರತ್ಕಲ್ಲು ಕಾರ್ಕಳದಲ್ಲಿ ಮಾತ್ರ ಹುಡುಗರಿಗೆ ನಾನು ಕಲಿಸಿದ್ದು. ಅವರು ಸ್ಪಷ್ಟ ಹೇಳಿದ್ದಾರೆ, ನಿಮ್ಮ ಯಕ್ಷಗಾನದ ರೀತಿ ನಮಗೆ ಇಂಟ್ರೆಸ್ಟಿಂಗ್ ಆಗ್ತದೆ. ಸಮಯದ ಪ್ರಶ್ನೆ, ಅಧ್ಯಾಪಕರಿಗೆ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಿದ್ರೆ ಟೈಮ್ ಸಮಸ್ಯೆ ಅಲ್ಲ. 2 ದೊಡ್ಡ ರಜೆಗಳಿದ್ದಾವೆ, ಅಕ್ಟೋಬರ್ ಹಾಲಿಡೇಸ್, ಎಕ್ಸಾಮ್ ಡ್ಯೂಟಿಗಳನ್ನು ಬಿಟ್ರೆ, ಮತ್ತು ಏಪ್ರಿಲ್ ಹಾಲಿಡೇಸ್. ಶನಿವಾರ, ಆದಿತ್ಯವಾರ ನ್ಯಾಷನಲ್ ಹಾಲಿಡೇಗಳ ಮೊದಲ ದಿವಸ, ಆ ದಿವಸ ಆಗುದಿಲ್ಲ, ಮರುದಿವಸಕ್ಕೆ ಉಪದ್ರ. ಇನ್ನೊಂದು, ನಾನೀಗ ಪ್ರಮೋಷನ್ ಆದ ಮೇಲೆಲ್ಲ ಎಂದು ನನ್ನ ಡ್ಯೂಟಿಗೆ ತೊಂದರೆ ಆಗುವ ಹಾಗೆ ನಾನು ಮಾಡಲೇ ಇಲ್ಲ. ಮರುದಿವಸಕ್ಕೆ ನಾನು ಸಮಯಕ್ಕೆ ಬಂದ ಕಾಲೇಜಿಗೆ ಮುಟ್ಟಿದ್ರೆ ನನ್ನ ನೋಟ್ಸು, ಪುಸ್ತಕ, ವರ್ಕ್ ಬುಕ್ ಕೂಡ ಎಲ್ಲ ರೆಡಿ ಇತ್ತು. ನನ್ನ ಸಹೋದ್ಯೋಗಿ ಮಹಿಳೆಯರು ಅವರೇನು ಈ ಪ್ರಪಂಚದಲ್ಲಿ ಇಲ್ಲ, ಅವರ ಪ್ರಪಂಚ ಅವರೇ ಹೇಳಿದ್ದಾರೆ, ನೀವು ನಿದ್ರೆ ಕೆಟ್ಟು ಬಂದದ್ದು ನಿನ್ನ ನೀವು ನೋಡಿದೆ. ಮೊದಲು ಇಡೀ ರಾತ್ರಿ ತಾಳಮದಲ್ಲಿ ಇದ್ದದ್ದು ಬಹುಕಾಲ, ನನ್ನ ಕ್ಯಾರಿಯರ್ನ ಬಹುಭಾಗ ಹಾಗೆ. ನೀವು ನಿದ್ದೆ ಕೆಟ್ಟು ಬಂದು ಇಲ್ಲಿ ಬಂದು ಅಂತ ಗೊತ್ತೇ ಆಗೋದಿಲ್ಲ ಅಂತ ಅಲ್ವಾ. ಮನೆಗೆ ಬಂದು ಒಂದು ಫಲಾರ ಆಗದಿದ್ದು ತೊಂದರೆ ಇಲ್ಲ, ನೀರು ಹೊಯ್ಕೊಳ್ಬೇಕು, ತಣ್ಣೀರು ಒಂದು ಹೊಯ್ಕೊಂಡು ತಾನಾಗ್ಬೇಕು. ಮಧ್ಯಾಹ್ನ ಸ್ವಲ್ಪ ಕಷ್ಟ ಆಗ್ತಿತ್ತು, ಆಗ ಊಟ ನಾನು ಕಡಿಮೆ ಮಾಡಿ, ಸ್ವಲ್ಪ ಮೇಲೆ ಬಂದಾಗ ಸ್ವಲ್ಪ, ಹೌದು ಮಧ್ಯಾಹ್ನ ಮೇಲೆ, ಅದಕ್ಕೆ ಮಧ್ಯಾಹ್ನ ಊಟ ಕಡಿಮೆ ಮಾಡ್ತಿದ್ದಾರೆ, ಬರೀ ಹಾಲು ಕುಡಿತಿದ್ದೆ. ಅದು ಒಂದು ಮ್ಯಾನೇಜ್ಮೆಂಟ್. ಆದರೂ ತೊಂದರೆ ಆಗುದಿದ್ರೆ ಹೊರಗೂರಿಗೆ ಹೋಗುವಾಗೆಲ್ಲ, ಈಗ ಬಾಂಬೆ ಸಮ್ಮೇಳನಗಳು, ದಿಲ್ಲಿ, ಮೈಸೂರು, ಬ್ಯಾಂಗ್ಳೂರು, ಆಗ ಅರ್ಲಿ ಹಾಕಿ ಬಿಡ್ತಿದ್ದೆ. ಇಲ್ಲದಿದ್ದರೆ ವ್ಯವಸ್ಥಾಪಕರಿಗೆ ಹೇಳ್ತಿದ್ದೆ, ನನ್ನನ್ನು ಕರಿಬೇಡಿ. ಆದ್ರಿಂದ ನನ್ನ ಉದ್ಯೋಗಕ್ಕೆ ತೊಂದರೆ ಆಗದ ರೀತಿಯಲ್ಲಿ ತುಂಬಾ ಮ್ಯಾನೇಜ್ ಮಾಡಿ, ಮತ್ತೆ ಅದಕ್ಕೆ ಒಂದು ಮೆಥಡ್ ಇದೆ. ಅದು ನಮ್ಮ ಯಕ್ಷಗಾನದಲ್ಲಿಯೂ ಅಧ್ಯಾಪಕದಲ್ಲಿಯೂ ಇರುವವರೆಲ್ಲ ಆತರ ಮಾಡ್ತಾರೆ ಕೂಡ. ಆದ್ರೆ ಈಗ ಹೆಚ್ಚು ಅನುಕೂಲತೆಯೂ ಆಗಿದೆ, ಟ್ರಾನ್ಸ್ಪೋರ್ಟ್, ಕೆಲವು ತೊಂದರೆ ಆಗಿದೆ ತಾಣದಲ್ಲಿ ಹಗಲಾದ್ರಿಂದ. ಆದ್ರೆ ಹಿಂದಿನಷ್ಟು ನಿದ್ರೆ ಕೆಡಬೇಕಾದ್ದು ಈಗ ಇಲ್ಲ. ಮತ್ತೆ ನನ್ನ ಮೊದಲ ಕ್ಯಾರಿಯರ್, ನನ್ನ 50ನೇ ವರ್ಷದವರೆಗೆ ಆ ತ್ರಾಣವೂ ಇತ್ತು ನನ್ನಲ್ಲಿ. ಮತ್ತೆ ನಾನು ಅಡ್ವಾನ್ಸ್ಡ್ ಸ್ಟೇಜ್ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡಿದೆ. ಪ್ರಿನ್ಸಿಪಲ್ ಆದ ಮೇಲೆ ತುಂಬಾ ಕಾರ್ಯಕ್ರಮವನ್ನು ನಾನು ಬಿಟ್ಟಿದ್ದೇನೆ ಕೂಡ, ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ. ಆಗ ರಜೆ ಇಲ್ಲ, ರಜೆಯಲ್ಲಿ ನಾವು ಹೋಗಲೇಬೇಕು. ನೀವು ಯಾವ ವರ್ಷದಲ್ಲಿ ಪ್ರಿನ್ಸಿಪಲ್ ಆದ್ರಿ? ನಾನು 2002ರಿಂದ 2004, 2 ವರ್ಷ. ಮೊದಲು ಯಾವ ಕಾಲೇಜಲ್ಲಿ? ಬೆಸೆಂಟ್, ನಮ್ಮ ಬೆಸೆಂಟ್ ಪದವಿ ಪೂರ್ವ ಕಾಲೇಜು, ದೊಡ್ಡ ಸಂಸ್ಥೆ, 6-7 ಸಂಸ್ಥೆಗಳಿರುವ, ಅದು ಭಾರತೀಯ ಸಂಸ್ಥೆ ಮೇಲೆ ತುಂಬಾ ಪ್ರೀತಿ ಇರುವ, ಬಹಳ ಜನರಿಗೆ ಗೊತ್ತಿಲ್ಲ ಅದು ಬೆಸೆಂಟ್ ಅಂದ್ರೆ ಬೇರೆ ರೀತಿಯ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಅಂತಲ್ಲ. ಬೆಸೆಂಟ್ ನ್ಯಾಷನಲ್, ಅವರು ಉಪನಿಷತ್ತು, ಥಿಯೋಸಫಿ, ಬ್ರಹ್ಮಜ್ಞಾನ ಇದರಲ್ಲಿ ಇದ್ದಿರುವ ಅವರು. ಭಾರತೀಯ ಸಂಸ್ಕೃತಿಯ ಶಿಕ್ಷಣ ಬೇಕು ಅಂತ ಇದನ್ನು ಶುರು ಮಾಡಿದ್ರು. ಆದ್ರಿಂದ ನಮ್ಮಲ್ಲಿ ಈಗಲೂ ಕೂಡ ಸಂಸ್ಥೆ ಇದಕ್ಕೆಲ್ಲ ಕುಂಕುಮ ಹಚ್ಚುವುದು, ಮಕ್ಕಳು ಪದ್ಯ ಹೇಳುವುದು, ಇದೆಲ್ಲ ಉಂಟು ಈಗಲೂ. ಅದು ಅವರು ಸ್ಥಾಪಿಸಿದ ಹೈಸ್ಕೂಲು. ಅದು ದೊಡ್ಡ ಉತ್ಕರ್ಷವನ್ನು ಕಂಡದ್ದು ಮಣೇಶ್ ಶ್ರೀನಿವಾಸ ನಾಯ್ಕರು, ಮಾಜಿ ಶಾಸಕರು, ದೊಡ್ಡ ಸಾಮಾಜಿಕ ಮುಖಂಡರು, ಅವರ ನೇತೃತ್ವದಲ್ಲಿ ಅದು ಉತ್ಕರ್ಷ ಕಂಡಿತ್ತು. ನನಗೆ ಒಂದು ಫ್ರೀಡಮ್ ಅವರು ಕೊಟ್ಟಿದ್ದಾರೆ, ಅಂದ್ರೆ ಕಾಲೇಜು ವರ್ಕ್ ಎಫೆಕ್ಟ್ ಆಗದೆ ಯಾವುದೇ ಇಂಟರ್ಫರೆನ್ಸ್ ನನ್ನ ಚಟುವಟಿಕೆಗಳಲ್ಲಿ ಇಲ್ಲ. ನಿಮಗೆ ಫುಲ್ ಫ್ರೀಡಮ್ ಹೌದು ಕೊಟ್ಟಿದ್ದಾರೆ. ನಾನು ಆಡಳಿತಕ್ಕೂ ಕಾಲೇಜಿನಲ್ಲಿ ಇರುವಾಗಲೂ ನನಗೆ ಅವರು ಯಾವುದೇ ಹಸ್ತಕ್ಷೇಪ ಇಲ್ಲ, ಸೂಚನೆ ಮಾತ್ರ ಕೊಡ್ತೀನಿ. ಹಾಗಾಗಿ ಅಧ್ಯಾಪಕರಾಗಲಿ ಮ್ಯಾನೇಜ್ಮೆಂಟ್ ಆಗಲಿ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿದ್ದಾರೆ. ಇಡೀ ಬೆಸೆಂಟ್ ಕಮ್ಯುನಿಟಿ ಎಲ್ಲರೂ ಪ್ರೀತಿ ತೋರಿಸಿದ್ದಾರೆ. ಎಷ್ಟೋ ಸಲ ನನ್ನ ಸಹೋದ್ಯೋಗಿಗಳೇ ಹೇಳ್ತಿದ್ರು, ನಿಮ್ಗೆ ಸಂಜೆ ಹೋಗ್ಲಿಕ್ಕಿದ್ರೆ ಫಸ್ಟ್ ಅವರ್ ನೀವು ತಕೊಳ್ಳಿ, ಸೆಕೆಂಡ್ ಅವರ್ ನಾವು ಮಾಡ್ತೇವೆ. ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿದ ಅವರಿಗೆ ಕೂಡ ಒಂದು ಇದಿತ್ತು ಅಂತೇಳಿ ಗೌರವ, ಅಲ್ಲ ಖುಷಿ ಇತ್ತು ಅವರಿಗೆ. ಖುಷಿ ಇತ್ತು ಇಂಥವರೊಂದು ಎಷ್ಟೋ ಕಡೆ ಹಾಗೆ ಹೆಮ್ಮೆ ಪಟ್ಟು ಮಾಡುವುದಿಲ್ಲ. ಅಂದ್ರೆ ನಮ್ಮಲ್ಲಿ ಇದ್ದವರು ಮಹಿಳೆಯರಾದರೂ ಕೂಡ ಹೆಚ್ಚಿನವರು ತುಂಬಾ ಸಹಾಯ ಮಾಡಿದ್ದಾರೆ. ಈಗ ನೀವು ತಾಳಮದ್ಲೆ ಮಾಡುವಾಗ ಅರ್ಥಧಾರಿಗಳಿಗೆ
ಆ ಸಮಯದಲ್ಲಿ ಮತ್ತೆ ಈ ಸಮಯದಲ್ಲಿ ಎರಡು ನೀವು ಕಂಪೇರ್ ಮಾಡಿ ನೋಡಿ, ನಿಮಗೆ ಪಾತ್ರಗಳನ್ನು ಮೊದಲು ಕೊಡ್ತಿದ್ರ, ಅಂದ್ರೆ ಇಂಥ ಪಾತ್ರ ನಿಮ್ಗೆ ನೀವು ರೆಡಿಯಾಗಿ ಬರ್ಬೇಕು ಅಂತೇಳಿ, ಅಥವಾ ಅಲ್ಲಿ ಆನ್ ದ ಸ್ಪಾಟ್ ನಿಮ್ಗೆ ಇಂಥದ್ದು ಅಂತ ಹೇಳ್ತಿದ್ರ ಅಂತ? ಯಾಕಂದ್ರೆ ನಿಮ್ಗೆ ಪ್ರಿಪರೇಷನ್ ಹೇಗಿರ್ತಿತ್ತು? ಒಂದು ಏನಂದ್ರೆ ಸಾಂಪ್ರದಾಯಿಕವಾಗಿ ಹೊಸಬನಿಗೊಂದು ಸೂಚನೆ ಕೊಡ್ತಿದ್ರು. ಬಿಗಿನರ್ಸ್ಗೆ 2 ಪದ್ಯ 4 ಪದ್ಯದ, ಹೌದು. ನೀನೊಂದು ಅಂಗದ ಸುರುವಿಗೆ ಹೇಳು, ಅತಿಕಾಯ ಕಾಳಗದಲ್ಲಿ ಒಂದು ಹನುಮಂತ, ಇಲ್ಲ ವಿಭೀಷಣ, ಅದೆಲ್ಲ ಪೂರ್ವ ಸೂಚನೆ ಅಷ್ಟೇ. ಇನ್ನೊಂದು ಹೇಗಂದ್ರೆ ಆಹ್ವಾನಿತ ತಾಳಮಂತ್ರ ಆಗ್ಲಿ ಸಂಘದ್ದಾಗ್ಲಿ ಯಾರು ಬರ್ತಾರೆ ಅಂತ ಪೂರ್ತಿ ಖಚಿತ ಇಲ್ಲ. ಆಗ ಮದುವೆ ಮುಂಜಿ ಸತ್ಯನಾರಾಯಣ ಒಂದು ಅಥವಾ ಉತ್ತರ ಕ್ರಿಯಾ ದಿನಗಳೇ ಆಗಲಿ, ಆಗ ತಾಳಮಂತ್ರ ಮಾಡ್ತಿದ್ರು. ಊರಲ್ಲಿ ಯಾರು ಬಂದಿದ್ದಾರೆ, ಇಂಥವ್ರು ಸೀಮೆಗೊಬ್ಬನೇ ಗೌರವ, ಆ ಸೀಮೆಯಲ್ಲಿ ಅವನೇ ಗೌರವ, ಅವನಿಗೆ ಕೊಡ್ಬೇಕು. ಅವ್ರು ಇಲ್ಲದಿದ್ರೆ ನೀನು ಹೇಳು. ಇದ್ದಾರನ್ನು ಕರೆದು ಮಾತ್ರ ಅದು ಪರೀಕ್ಷೆ ಅಂತ ಕೆಲವು ಕಡೆ ಚೀಟು ತೆಗೀತಿದ್ರು. ಅದಕ್ಕೆ ಅವನು ತಯಾರಾಗ ತಕ್ಕದ್ದು ಮತ್ತೆ ತಕ್ಕ ಮಟ್ಟಿನ ಸಾಮರ್ಥ್ಯದ ಮೇಲೆ ಕೊಡ್ತಿದ್ರು. ಸೀನಿಯರ್ ಸ್ವರ ನೋಡಿ, ಬಣ್ಣದ ಅರ್ಥ ಅಂತ. ಬಣ್ಣದ ಅರ್ಥ ಅಂದ್ರೆ ಎದುರು ಬಣ್ಣದ ವೇಷ ಹೇಳಿದ ಹಾಗೆ. ಸ್ತ್ರೀ ಪಾತ್ರಕ್ಕೆ ಸ್ವಲ್ಪ ಸೌಮ್ಯ, ಸ್ತ್ರೀ ಪಾತ್ರದವರಿಗೆ ಸ್ವಲ್ಪ ಊರಿನಲ್ಲಿಯೂ ಮೊದಲು ಪೂರ್ವ ನಿರ್ಧಾರ ಪಾತ್ರಾಂಚರಣೆ ಸೇಫ್, ಅವ್ರಿಗೆ ಸ್ತ್ರೀ ಪಾತ್ರ ಬರ್ತದೆ ಅಂತ. ಆದರೆ ಪೂರ್ವ ನಿರ್ಣಯ ಇಲ್ಲವೇ ಇಲ್ಲ. ದೊಡ್ಡ ಸಾಮಗ್ರಿಗೆ ಒಂದು ದೂತನನ್ನು ಕೊಟ್ಟಿದ್ದಾರೆ ಅಂತ ಕತೆ ಉಂಟು. ದೂತನ ಪಾತ್ರ ಹೇಗೆ ಹೇಳ್ತಾರೆ ನೋಡುವ ಅಂತ ಟ್ರಯಲ್, ಅದೊಂದು ಟ್ರಯಲ್. ಇನ್ನೊಂದು ಹಂತದಲ್ಲಿ ಏನಾಯ್ತು, ತೀರ ಕಲಾವಿದ ಬಾರದಿದ್ರೆ ಅನುಪಸ್ಥಿತ ಅಬ್ಸೆಂಟ್ ಆದ್ರೆ ಮಾತ್ರ ಬದಲಾವಣೆ, ಇಲ್ಲದ್ರೆ ಪಾತ್ರಗಳನ್ನು ನೋಡಿ ಪಾತ್ರಧಾರಿಗಳನ್ನು ಹೇಳುದು, ಅಥವಾ ಪಾತ್ರಧಾರಿಗಳ ನೇರೆ ಅವರಿಗೆ ಸರಿಯಾದ ಪ್ರಸಂಗ. ಭರತಾಗಮನ, ಕುಂಬ್ಳ ಸುಂದರರಾಗದ್ದೇ ಭರತ, ಯೋಶಿಯದ್ದ ಮೂಢಮನೆ ಶಾಸ್ತ್ರದ ರಾಮ. ರಾವಣ ವಧ ಇಟ್ಟರೆ ಹೆಚ್ಚು ಕಡಿಮೆ ಶ್ರೇಣಿಯ ರಾವಣನೇ ನಿರೀಕ್ಷಿತ. ಆಮೇಲೆ ಈಗ ನಮ್ಮದೆಲ್ಲ ಸಂಧಾನದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ. ವಿದುರರಂತ ಪಾತ್ರ ಸುಂದರರಾವ್, ಭೀಮನ ದ್ರೌಪದಿಯೋ ಮಂಜುನಾಥ್ ಭಂಡಾರಿ, ಪೆರ್ಲ ಪಂಡಿತರಿದ್ರೆ ಧರ್ಮರಾಯ ಕೃಷ್ಣ. ನಾನಿದ್ರೆ ಒಬ್ರು ಹೇಳಿ ಜೋಶಿ ಶ್ರೇಣಿಯವರು ಕೆಲವು ಸಲ ಇವತ್ತು ಗೌರವ ಬೇಡ, ನಾನು ಭೀಮನು ಕೃಷ್ಣನು ಹೇಳ್ತೇನೆ ಅಂತ ಹೇಳಿದ್ರೆ ಅದು ನನಗೆ. ಕರ್ಣ ಪರ್ವದಲ್ಲಿಯೂ ಸಾಮಾನ್ಯ ಶ್ರೇಣಿಯವರದೇ ಕರ್ಣ. ಕೆಲವು ಸಲ ಅವ್ರು ಹೇಳ್ತಿದ್ರು ನಾನು ಶಲ್ಯ ಹೇಳ್ತೇನೆ ಅಥವಾ ಆರಂಭದ ಕೌರವ ಹೇಳ್ತೇನೆ, ಆಗ ಶಫ್ಲಿಂಗ್ ಆಗ್ತಿತ್ತು. ಆದ್ರೆ ಪೂರ್ವ ನಿರ್ಧಾರ, ಈಗ ಉದಾಹರಣೆಗೆ ಉತ್ತರ ಗೋಗ್ರಹಣ ಗುಜರಾತ್ ದೇರಜಿಯವರಿಗೆ ಆಗಿಯೇ ಅದು ಜನಪ್ರಿಯ ಆಯ್ತು. ಅವರದ್ದೇ ಸಾಮಾನ್ಯ ಅವರಿಗೆ ಬೃಹನ್ನಳೆ, ಒಂದು ಪಂಡಿತರು ಪೆರ್ಲ, ಇಲ್ಲವರು ಶ್ರೇಣಿಯವರು. ಈಗ ಕಾಂತರೇಯಗಳಂತವ್ರು ಅವರು ದೊಡ್ಡ ಖಳನಾಯಕನ ಬೊಬ್ಬೆ ಪಾತ್ರ ಹೇಳ್ತಿರ್ಲಿಲ್ಲ, ರಾಮ ಅಂಗದ ಇಂಥದ್ದು ಹೆಚ್ಚು ಹೇಳ್ತಾ ಇದ್ರು. ಹಾಗೆ ಪ್ರಕೃತಿಯ ಮೇಲೆ ಹೋಗ್ತಿತ್ತು, ವ್ಯಕ್ತಿಯ ಮೇಲೆ ಹೋಗ್ತಿತ್ತು. ಆದ್ರೆ ಪೂರ್ವ ನಿರ್ಧಾರ ಸ್ಪಷ್ಟವಾಗಿ 10ರಲ್ಲಿ 8 ಪಾತ್ರಗಳು ಪೂರ್ವ ನಿರ್ಧಾರ ಆಗ್ತಿದ್ದದ್ದು ಸುಮಾರು 60ನೇ ಇಸ್ವಿ ನಂತರದ ಟಿಕೆಟ್ ತಾಳಮದ್ದಲೆಗಳು ಹ್ಯಾಂಡ್ ಬಿಲ್ ಆಗಿ ಪ್ರೋಗ್ರಾಮ್ ಅಂತ. ಮೊದಲು ತಾಳಮದ್ದಲೆ ಪ್ರೋಗ್ರಾಮ್ ಅಲ್ಲ, ಅದು ವಿನೋದ, ಕುಟುಂಬ ವಿನೋದ, ಸಮಾಜ ವಿನೋದ. ಮೊದಲು ನೀವು ಸಹ ನೋಡಿರ್ಬೋದು ಮಾಳದಲ್ಲಿ, ಇಲ್ಲಿ ಭಾಗವತ ಮುಖ್ಯ ಅರ್ಥಧಾರಿ ಒಬ್ಬ ಇಲ್ಲಿ ಕೂತ್ಕೊಳ್ತಿದ್ದ, ರಾಮ, ಲಕ್ಷ್ಮಣವೂ ಅಲ್ಲಿ, ಸೀತೆ ಇಲ್ಲಿ ದೂರ ಅಲ್ಲ, ಕೂತಲ್ಲಿಂದಲೇ ಅರ್ಥ ಹೇಳುದು. ಒಂದು ತಮಾಷೆ ಆಗಿತ್ತು. ಸ್ತ್ರೀ ಪಾತ್ರ ಹೇಳುವ ಯಾರೋ ಇಬ್ರು ಊರಿನವರನ್ನು ಒಬ್ರು ಹೊಗಳಿದ ಕ್ರಮ ಚಂದ ಇತ್ತು. ಸೀತೆ ಸುರುವಿಗೆ ಮತ್ತೆ ತಾರೆ ಪಂಚವಟಿಯಲ್ಲಿ ಹೇಳುದು, ಈಗ ಇಲ್ಲಿ ಬಾ, ನೀನದು ಸೀತೆ ಒಳ್ಳೇದಾಗಿದೆ, ತಾರೆ ಅಷ್ಟು ಒಳ್ಳೇದಾಗಲಿಲ್ಲ. ಒಳ್ಳೇದಾಗುದೇ ಅದು ಜನ ಬೇರೆ ಅವರು ಹೇಳಿದ್ರು, ಅಂದ್ರೆ ಅವ್ರು ನೋಡ್ಲಿಲ್ಲ ಹಿಂದಿನ ಪಾತ್ರವನ್ನು ಮುಂದೆ ನೋಡಿ ಅರ್ಥ. ಮತ್ತೆ ಹತ್ತಿರ ಕೂತ್ಕೊಳ್ಳಿ ಸೆಕ್ಸ್ ಮಾಡಿದ 2 ಸಾಲು. ವೇದಿಕೆ ಆದ ಮೇಲೆ ದೂರ ಆಯ್ತು. ಒಂದು ರೀತಿ ಇಂಟಿಮೇಟ್ ಥಿಯೇಟರ್ ಅಂತ ಒಂದು ಕಲ್ಪನೆ ಇದೆ ಪಾಶ್ಚಾತ್ಯ ರಂಗಭೂಮಿ. ಇಂಟಿಮೇಟ್ ಥಿಯೇಟರ್ ರಂಗಭೂಮಿ ನಾವು ಒಂದೇ. ಅದು ವೇದಿಕೆ ಆದ ಮೇಲೆ ತಾಳಮದ್ದಲೆಯಿಂದ ಹೋಯ್ತು. ಸಿವಿಲ್ ಡ್ರೆಸ್ ಇದೇ ಡ್ರೆಸ್ ಅಲ್ವಾ? ಈಗ ಕೃಷ್ಣನಿಗೆ ಕೌರವನಿಗೆ ವೇಷ ಉಂಟಾ? ಆವರಣ ಕಲ್ಪನೆ ಮಾತಿನಲ್ಲಿ ಬರಬೇಕು. ಆ ಇಂಟಿಮೆಸಿ ಹೋಯ್ತು, ಪ್ರಯೋಜನವೂ ಆಯ್ತು. ಅದರಲ್ಲಿ ಭಾಗವತನಿಗೆ ಮಾತ್ರ ಮೊದಲು ಜಾಗ ಇದ್ದದ್ದು, ಯಾಕಂದ್ರೆ ಹಿಮ್ಮೇಳ ಸಾಲಾಗಿ ಕೂತ್ಕೊಳ್ಬೇಕಲ್ಲ, ಉಳಿದವರಿಗಿಲ್ಲ. ಬದಲಾಗಿ ಆಗಿ ವೇದಿಕೆಗೆ ಬರುವುದು. ಮತ್ತೆ ಮೊದಲೊಂದು ಕ್ರಮ ಇತ್ತು, ವೇದಿಕೆಯಲ್ಲಿ
ಈಗ ನಮಗೆ ಶಿಕ್ಷೆ ಕಾಣ್ತದೆ ಅದು. ಹಾ. ಕೃಷ್ಣ ಸಂಧಾನದ ಧರ್ಮರಾಯನಿಂದ ಹಿಡಿದು ಕಡೆಗೆ ಬರುವ ಕೌರವನವರೆಗೆ ಅಲ್ಲಿರ್ಬೇಕಂತೆ ವೇದಿಕೆ. ಹಾ 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 ಇದು ಯಾವ ಗ್ರಹಚಾರ? ಹೌದು. ತುಂಬಾ ಹೊತ್ತು ಮಾತಾಡ್ಲಿಕ್ಕೆ ಇರುದು. ಅಲ್ಲ, ಹಾ. 5-6 ಗಂಟೆ ಸುಮ್ಮನೆ ಇರಬೇಕು. ಸುಮ್ಮನೆ ಇರ್ಬೇಕು. ಓ. ಈಗ ಹಾಗಲ್ಲ, ಅವನ ಪಾತ್ರಕ್ಕೆ ಅವ ಬರೋದು ಅದೇ ಸರಿ ಅಂತ ನನ್ನ ಹಾ, ಅಭಿಪ್ರಾಯ. ಹಾ, ಹೀಗೆ ಪಾತ್ರ ಹಂಚೋಣ, ಹಾ. ಕುಳಿತುಕೊಳ್ಳುವಿಕೆ ಬದಲಾದ ಹಾಗೆ ಹಾ. ಭಾಷೆ, ಹಾ. ವಿಷಯ, ತರ್ಕ, ಮಾತು ಮೊದಲು ಒಳ್ಳೆ ಅರ್ಥಧಾರಿಗಳಾದರೂ ಕೂಡ ಮಿಶ್ರ ಭಾಷೆ ಅಪರಾಧ ಇರಲಿಲ್ಲ. ಯಾಕಂದ್ರೆ ಕನ್ನಡ ಅಷ್ಟು ಬೆಳೆದಿರಲಿಲ್ಲ. ಹ್ಮ್, ಹ್ಮ್, ನಮ್ಮ ಪ್ರದೇಶದ 15% ಜನರ ಭಾಷೆ ಮಾತ್ರ ಕನ್ನಡ. ಹ್ಮ್, ಹ್ಮ್. ಒಬ್ಬ ರಾಜನಾಗಬೇಕಾದ್ರೆ ಖಂಡದಲ್ಲಿ ಬುಳೆ ಆಗಬೇಕು ಅಂತ ಹೇಳ್ತಿದ್ದ ಅವನು. ಖಂಡದಲ್ಲಿ ಬುಳೆ, ಹೌದು. ಅದೊಂದು ತಪ್ಪು ಅಂತ ಇರಲಿಲ್ಲ. ಹಾ, ಹಾ, ನೀನು ನನ್ನನ್ನು ಕುಸ್ಕೊಂಡು ಮಾಡಿ ಸಿಕ್ಕಿಸುವುದು ಬೇಡ. ಹಾ. ಅವನ ಬಾಕಿ ಅರ್ಥ ಒಳ್ಳೆದಿದ್ರೆ ಇದು ದೋಷ ಅಂತ ಇರಲಿಲ್ಲ. ಅದು ಮುಚ್ಚಿ ಹೋಗ್ತಿತ್ತು. ಕೊಂಕಣಿ ಶಬ್ದ ಬರ್ತಿತ್ತು. ಹೌದು. ಉತ್ತರ ಕನ್ನಡದಲ್ಲಿ ಮನೆ ಮಾತಿನಲ್ಲೇ ಮಾತಾಡ್ತಿದ್ರು. ಹಾ, ಹಾ. ಹವ್ಯಕರಲ್ಲಿ ಅಪರೂಪಕ್ಕೆ ಮನೆ ಮಾತನೆ ಬರ್ತಿತ್ತು. ಈಗ ಆಗಲ್ಲ. ಆಮೇಲೆ 50ನೇ ಇಸ್ವಿ ನಂತರ ಮುಖ್ಯವಾಗಿ 19ನೇ ಶತಮಾನದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಆಧುನಿಕ ಶಾಲೆಗಳ ಬಂದ ಮೇಲೆ, ಛಂದಸ್ಸು, ಕಾವ್ಯ, ಕನ್ನಡ ಬಂದ ಮೇಲೆ ಹ್ಮ್, ಹ್ಮ್, ಎಲಿಮೆಂಟರಿ ಶಾಲೆ ಮಾಸ್ಟರ್ಗಳು ಅಷ್ಟು ಅರ್ಥಧಾರಿಗಳಾಗಿ ಬಂದರು. ಹಾ, ಹಾ. ಆಟದ ವೇಷಧಾರಿಗಳು ನಿಮಗೆ ಗೊತ್ತಿರಬಹುದು. ಹಾ. ಅವರು ತಾಳಮದ್ದಲೆ, ಸ್ಪೆಷಲ್ ತಾಳಮದ್ದಲೆಗೆ ಅರ್ಥಧಾರಿಗಳಾಗಿ ಬರಲಿಕ್ಕೆ ಹಾ. ಅಷ್ಟು ಖುಷಿ ಪಡ್ತಿರ್ಲಿಲ್ಲ. ಅದು ನಮ್ಮ ಕ್ಷೇತ್ರ ಅಲ್ಲ. ಹಾ, ಹಾ. ಓಕೆ, ಓಕೆ. ಈಗಲೂ ಹಾಗೆ. ಆದರೆ ಕೋಳೂರು ರಾಮಚಂದ್ರ ರಾವ್, ಗೋವಿಂದ ಭಟ್ರು, ಸುಂದರ್ ರಾವ್ ಇವರೆಲ್ಲ ಅದಕ್ಕೆ ಬರುವ ಕಾನ್ಫಿಡೆನ್ಸ್ ಬಂದದ್ದು ಮಾಮಲಗಡೆಯವರು, ಹಾ. ಶೇಣಿಯವರಿಂದ. ಹಾ, ಶೇಣಿ ಉಭಯದಲ್ಲಿ ಹಾ, ಇದ್ದಾರೆ. ಮಾತ್ರ ಅಲ್ಲ, ಯಕ್ಷಗಾನ ಮಾತುಗಾರಿಕೆಯ ನಿಸ್ಸಂದೇಹವಾಗಿ ಹಾ. ಪರಮೋಚ್ಚ ಶಿಖರ ಅವರು. ಹಾ, ಹಾ, ಹಾ. ಅವರ ಮಾತುಗಾರಿಕೆಯ ಮಿತಿಗಳು ಏನೇ ಇರಲಿ, ಹೌದು. ಸ್ವರ, ಕುತ್ಕೊಳ್ಳೋ ಕ್ರಮ, ಹ್ಮ್, ಹ್ಮ್. ಆ ಅಂದ, ಉಚ್ಚಾರ, ನಾದ, ಅಂದ್ರೆ ಒಂಥರ ಅದರ ನಾದ ಪರಿಪೂರ್ಣ ಅಂತ ಪೂರ್ಣ ಹೇಳ್ಬೋದು. ಪೂರ್ಣ ಹೌದು, ಕಲಾವಿದ. ಪೂರ್ಣ ಕಲಾವಿದರು. ಅವರೊಟ್ಟಿಗೆ ಅರ್ಥ ಹೇಳುವುದು ಧನ್ಯತೆ ಹಾ, ಹಾ, ಮಾತ್ರ ಅಲ್ಲ. ನಿಮ್ಗೊಂದು ಗುಟ್ಟು ಹೇಳ್ತೇನೆ. ಅವರು ಹೇಳ್ತಾ ಇದ್ದ ಅರ್ಥಗಳನ್ನ ಈಗ ನಾನು ಹೇಳ್ತೇನೆ. ತುಂಬಾ ಹಾ, ಹಾ, ರಾವಣ, ಮಾಗಧ, ಹಾ. ವಾಲಿ ಮುಖ್ಯವಾಗಿ. ಹಾ, ಆಗ ಅವರ ನೆನಪಾದರೆ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ. ನಾವು ಪ್ರಯೋಜನ ಇಲ್ಲ ಇದಕ್ಕೆ ಅಂತ ಹಾ. ಓಹೋ. ನಾನು ಹೇಳ್ಬಾರ್ದು ಈ ಅರ್ಥವನ್ನು. ಭೀಷ್ಮ, ಹಾ, ಹಾಗೆ ಅನ್ನಿಸ್ತದಲ್ಲ. ಪರ್ವತ ಭೀಷ್ಮ, ಹೌದಪ್ಪ. ಔಟ್ಸ್ಟ್ಯಾಂಡಿಂಗ್. ಹಾ, ಹಾ, ಹಾ. ಆದ್ರೆ ಅವರತ್ರ ನಾವು ಕೇಳಿದ್ರಿಂದ ಹೌದಪ್ಪ. ಆ ಶರಣಾಗತಿಯ ಭಾಗಗಳು ಕೆಲವು ಅವರು ಹೇಳ್ತಾ ಇದ್ದ ಅರ್ಥಗಳನ್ನು ನಾವು ಹೇಳ್ಬೋದು, ತೊಂದರೆ ಇಲ್ಲ. ಹ್ಮ್. ಕೆಲವು ನಮ್ಗೆ ಅವ್ರ ನೆನಪಾದ್ರೆ ನಮ್ಮ ಅರ್ಥ ಒಂದು 5% ಕಡಿಮೆ ಆಗ್ತದೆ. ಕಡಿಮೆ. ಅದೇ ಆ ಪೀಕಿಗೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಈಗ ಬೇರೆ ಪ್ರಸಿದ್ಧಿ ಅರ್ಥಧಾರಿಗಳು ಇದ್ದು ಆ ಅರ್ಥಗಳನ್ನು ನಾವು ಹೇಳುವಾಗ ನಮಗೆ ಹಾಗೆ ಕಾಣುದಿಲ್ಲ. ಹಾ, ಹಾ, ಹಾ. ನಮ್ಮದೊಂದು ಬೇರೆ ಅಂತ. ಬೇರೆ ಅಂತ ಕರೆಕ್ಟ್. ಅವರಾಗಲ್ಲ. ಅವರು ಈ ಮಾಧ್ಯಮದ ಪ್ರತಿನಿಧಿ, ಅವರು ಹಾ, ಹಾ. ರೆಪ್ರೆಸೆಂಟೇಟಿವ್, ಐಕಾನಿಕ್, ಹ್ಮ್, ಹ್ಮ್, ಹ್ಮ್. ರಿಯಲ್ ಲೆಜೆಂಡ್ Real legend. ಶೇಣಿ. ಹೀಗೆ ಶಾಸ್ತ್ರಗಳಿದ್ರು, ಸೀತಾರಾಮಯ್ಯ ಇದ್ರು, ಹ್ಮ್, ಹ್ಮ್. ಸಾಮೂರು, ಕಿರಿಕಾಣ್ ಮಠ ಹಾ. ತುಂಬಾ ಇದ್ರು. ಹೌದಪ್ಪ. ಹ್ಮ್. ಪ್ರಾತಃ ಸ್ಮರಣೀಯರಾದ 50 ಕಲಾವಿದರನ್ನು ಹೇಳಬಲ್ಲೆ ನಾನು. ಗ್ರೇಟು. ಹೌದು. ಡಾಕ್ಟರ್ ರಾಮಾನಂದ ಬನಾರಿ ಅವರಂತ ಅರ್ಥ ಹ್ಮ್, ಹ್ಮ್. ಕಾವ್ಯಾತ್ಮಕವಾಗಿ ಅವರೊಟ್ಟಿಗೆ ಅರ್ಥ ಹೇಳುವಾಗ ಆಗುವ ಒಂದು ಸಂತೋಷವೇ ಬೇರೆ. ಉಡುವಕಡಿ ಸುಬ್ಬಪ್ಪಯ್ಯನವರು ಸ್ವಲ್ಪ ಕಾಲವೇ ತಾಳಮಂದಲೆಯಲ್ಲಿ ಇದ್ದವರು. ಮೂಡಂಬರಿ ಶಾಸ್ತ್ರಗಳು ಪುರಾಣದ ಅನುಭವದಿಂದಲೇ ತಾಳಮಂದಲೆಯಲ್ಲಿ ಸ್ಥಾನವನ್ನು ಹಾ, ಹಾ, ಹಾ. ಸ್ಥಾಪಿಸಿಕೊಂಡವರು. ಉತ್ತರ ಕನ್ನಡದ ಅರ್ಥಧಾರಿಗಳು ಈಗ ಬಂದಿರುವ ಕೆರೆಕೈಯವರು, ಅವರು ಇವರು ಪ್ರತಿಯೊಬ್ಬರು ಹುಟ್ಟಿದ ಅನುಭವ. ಈಗ ನಮ್ಗೊಂದು ವೀಕ್ಷಕರ ಪರವಾಗಿ ನಮ್ಗೊಂದು ಎಲ್ಲ ಕುತೂಹಲ ಏನಂತ ಹೇಳಿದ್ರೆ, ನಾವು ನೋಡಿದ ಪ್ರಕಾರ ತಾಳಮದ್ದಲೆಯಲ್ಲಿ, ಅಂದ್ರೆ ನಾವು ತುಂಬಾ ತಾಳಮದ್ದಲೆ ನೋಡ್ಲಿಲ್ಲ, ಅದೇ ನಾವು ನೋಡಿದ್ರಲ್ಲಿ ಕೆಲವು ಕಡೆ ಅಥವಾ ನಾವು ಕೇಳಿದಾಗ ಈ ವಾದ ವಿವಾದಗಳು ತುಂಬಾ ಲೆಂದಿ ಹೋಗ್ತದೆ. ಕೆಲವು ಸಲ ಉದ್ದ. ಅದು ಸ್ವಲ್ಪ ಎಕ್ಸ್ಟ್ರೀಮಿಗೆಲ್ಲ ಹೋದದ್ದು ನಿಮ್ಮ ಅನುಭವದಲ್ಲಿ ಉಂಟಾ? ಉಂಟಲ್ಲ. ಅಂತಂದ್ರೆ ಒಂಥರ ಇನ್ನೇನು ಜಗಳೇ ಮಾಡ್ಕೊಳ್ತಾರ ಅನ್ನುವಂತ. ಜಗಳ ಆದದ್ದುಂಟು, ನಿಂತದ್ದೂ ಇದೆ ತಾಳಮಂದಲೆ. ಹೌದಾ? ಹಿಂದೆ ಅಧ್ಯಕ್ಷರು ಇರ್ತಿದ್ರಂತೆ ತಾಳಮಂದಲೆಗೆ. ಹಾ, ಹಾ, ಹಾ. ಅವರು ನಿಲ್ಲಿಸುವುದು, ಆ ಅಧ್ಯಕ್ಷ ಪದ್ಧತಿಯನ್ನು ಆಕ್ಷೇಪಿಸಿದವರು ಶ್ರೇಣಿಯವರು. ನೀವು ಇಲ್ಲಿ ಅಧ್ಯಕ್ಷತೆ ಮಾಡಿದ್ರೆ ಸ್ವತಂತ್ರವಾಗಿ ಮತ್ತೆ ಹೇಳಿ, ನಮಗೆ ಪಾಠ ಮಾಡುವ ಜನ ಬೇಡ, ನಾವು ಮಾಡ್ತೇವೆ ಅಂತ. ಹಾ, ಹಾ, ಹಾ. ನಾನು ಅದು ಅದನ್ನೇ ಹೇಗೆ ವಾದ ವಿವಾದ ಕ್ರಿಯೇಟ್ ಆಗ್ತದೆ ಅಂತ? ಒಂದು ಏನಂದ್ರೆ ಮುಖ್ಯವಾಗಿ limit ತಪ್ಪುದು ಅಂತ. ತಾಳಮದ್ದಲೆಯಲ್ಲಿ ಹಾ. ಪ್ರಧಾನವಾದ ಅದರ ಗುಣ, ಯೋಗ್ಯತೆ, ಸ್ವಾರಸ್ಯ ಇರುವುದೇ ಆಶುಭಾಷಣದಲ್ಲಿ. ಅರ್ಥ ಸ್ವಂತ. ಹಾ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ಹಾ. ರೂಢಿಪಾಲರು ಪಂಚವಟ್ಯದ ಕಾಡಿನೊಳಗೆ. ಇದಕ್ಕೆ ಎಷ್ಟು ರೀತಿಯಲ್ಲಿ ಅರ್ಥ ಹೇಳ್ಬಹುದು, ಎಷ್ಟು ಹೇಳ್ಬಹುದು. ಹಾ. ನೋಡಿ ನಿರ್ಮಲ ಜಲ ಸಮೀಪ, ಅಲ್ಲಿ ನೋಡಿ ಒಂದು ಮಾಡಿದ್ರು. ಹೌದು. ಕೆಲವರು ಇಲ್ಲಿಂದ ತಕೊಳ್ತಾರೆ,
ತಂದೆಯವರಾದ ದಶರಥ ಭೂಪತಿಗಳ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಲಿಕ್ಕಾಗಿ ನಾನು ವನವಾಸಕ್ಕೆ ಬಂದಿದ್ದೇನೆ. ಕತೆ ಹೇಳಿ ಭರತ ಬಂದದ್ದು ಗುಹನ ಕತೆ. ಇನ್ನು ನೋಡು, ನಿರ್ಮಲ ಜಲ ಸಮೀಪದಿ, ನನ್ನ ಬದುಕು ಕೂಡ ಗೋದಾವರಿಯ ನೀರಿನ ಹಾಗೆ ನಿರ್ಮಲವಾಗಿ ಇರಬೇಕು. ಅದಕ್ಕೊಂದು ಅರ್ಥ ಕೊಟ್ಟುಕೊಂಡು ಹಾಗೆಯೇ ವಾದಗಳಲ್ಲಿ ಈಗ ಸಂಧಾನದಲ್ಲಿ ರಾಜ್ಯದ ಪ್ರಶ್ನೆ, ರಾವಣನಲ್ಲಿ ಸೀತಾಪಹಾರದ ಪ್ರಶ್ನೆ, ವಿಭೀಷಣ ರಾವಣ 3 ಗಂಟೆ 4 ಗಂಟೆ ಎದುರಿಸಿಬಿಟ್ಟಿದ್ದಾರೆ ಶ್ರೇಣಿಯವರ ರಾವಣನಿಗೆ. ನಾನು ಅಲ್ಲಿ ವಾದವೇ ಇರುವುದು. ಅಂಬೆಯ ಪ್ರಶ್ನೆ, ಅಂಬೆಯನ್ನು ತಂದದ್ದು ಸರಿಯೋ ತಪ್ಪೋ? ಭೀಷ್ಮನಲ್ಲಿ, ಸಾಲ್ವನಲ್ಲಿ, ಪರಶುರಾಮರಲ್ಲಿ ಚರ್ಚೆ ಆಗ್ತದೆ. ಮೊದಲು ಕೆಲವು ಪ್ರಶ್ನೆಗಳನ್ನು ಕೇಳಬಾರದು. ವಿವಾಹ ವಿಧಿಗಳೆಲ್ಲ ಸರಿಯೋ ತಪ್ಪು ಅಂತ ಅದು ನಿಜವಾಗಿ ಪರಶುರಾಮ ಕೇಳಬೇಕು, ಮೊದಲೇ ಕೇಳಿಬಿಡ್ತಾರೆ. ಮತ್ತೆ ಸ್ವಪ್ರತಿಷ್ಠೆಯ ಪ್ರಶ್ನೆಯೂ ಬರ್ತದೆ, ಕೆಲವು ತಮಾಷೆಯೂ ಬರ್ತದೆ. ಇವಳೆ ಒಮ್ಮೆ ಹೇಳಿದಾಳೆ, ಅಂಬೆಗೆ ಏನಾದ್ರೂ ನಿಮ್ಗೆ ನಿಮ್ಮ ಮಗಳದ್ದು ಮದುವೆ ಆಗ್ಲಿಲ್ಲ ಅಂತ. ಅದು ಜಾತಕ ಮೊದಲು ನೋಡಿ ಅಂತ. ಪ್ರತಿ ಹೆಜ್ಜೆಗೂ ದಾರಿ ತಪ್ಪುವಂತ ಸನ್ನಿವೇಶ ಇದೆ. ಹಾಸ್ಯಕ್ಕಾಗಿ ಹೇಳಿದ್ದನ್ನು ಗಂಭೀರವಾಗಿ ತೆಕ್ಕೊಂಡದ್ದು ಇದೆ. ಹಾಸ್ಯಗಾರರಲ್ಲ, ಎದುರು ಪಾತ್ರಧಾರಿ. ತುಂಬಾ ಅರ್ಥಧಾರಿಗಳು ವೈಮನಸ್ಸಾಗಿ ಒಬ್ಬನೊಟ್ಟಿಗೆ ಒಬ್ಬರು ಅರ್ಥ ಹೇಳುವುದಿಲ್ಲ ಅಂತದ್ದು ಕೂಡ ಬಂದಿದೆ, ನನಗೆ ಬಂದಿದೆ, ನಾವು ಅದನ್ನು ಮತ್ತೆ ಮರೆತು ಸರಿ ಮಾಡಿಕೊಂಡಿದ್ದೇವೆ. ಕೆಲವರದನ್ನು ಬಿಟ್ಟಿದ್ದೇನೆ ನಾನು, ಒಬ್ರಿಬ್ಬರನ್ನು. ನನಗೆ ಅಂದ್ರೆ ನನಗೆ ಅಯೋಗ್ಯತೆ ಇಲ್ಲ ಅವರಲ್ಲಿ ಆ ನಮನೆ ಮಾತಾಡು. ಮತ್ತೆ ಕೀಳು ಮಾತು ಬರುವಾಗ ಸ್ವಲ್ಪ ಸಂಸ್ಕಾರ, ಸಾಹಿತ್ಯ, ಶಿಕ್ಷಣ ಪ್ರಾಮಾಣಿಕವಾಗಿ ಹೇಳ್ತೇನೆ. ಸಾಹಿತ್ಯದ ಮತ್ತು ಆಧುನಿಕ ಶಿಕ್ಷಣ ಇರುವವರಿಗೆ ಅದು ತಡ್ಕೊಳ್ಳಿ ಕಷ್ಟ ಆಗ್ತದೆ. ಕುಶಲಿಗೆ ನೀವು ಏನು ಮಾತಾಡೋದು ಅದ್ರ ಕೀಳಲ್ಲ, ಪೌರಾಣಿಕ ಪಾತ್ರ ಅಲ್ಲ. ಅಂದ್ರೆ ಒಂದು ಚೌಕಟ್ಟನ್ನ ದಾಟಿ ಅದ್ರ ಉದ್ದ ಹೋದ್ರೆ ಗಿಡ್ಡ ಮಾಡುದು, ಅದಕ್ಕೆಲ್ಲ ಕೆಲವು ಟೆಕ್ನಿಕ್ ಇದೆ. ಪದ್ಯಕ್ಕೆ ದಾಟುವುದು, ತಡ ಆಯ್ತು ಅಂತ ಗೊತ್ತಾದ್ರೆ ಕೆಲವು ಭಾಗವನ್ನು ಗಿಡ್ಡ ಮಾಡುದು. ತುಂಬಾ ಭಾವನಾತ್ಮಕವಾದ ಭಾಗದಲ್ಲಿ ದೀರ್ಘ, ಈಗ ಕರ್ಣನ ದುಃಖ ಅರ್ಧ 3/4 ಗಂಟೆ ಬೇಕು, ಅಲ್ಲಿ 1 ಗಂಟೆ ಬೇಕು. ಆದ್ರೆ 10 ನಿಮಿಷದಲ್ಲಿ ಪರಿಣಾಮಕಾರಿಯಾಗಿ ಮಾಡಬಹುದು. ಪ್ರಾರಂಭದ ಅರ್ಥಧಾರಿ ಸ್ವತಃ ಒಬ್ಬ ಕವಿ, ಒಬ್ಬ ಭಾಷಣಗಾರ, ಒಬ್ಬ ನಾಟಕಕಾರ. ಅಂದ್ರೆ ಯಾವ ನಾಟಕಕಾರ? ಆಯಾ ಹೊತ್ತಿನಲ್ಲಿ ಎದುರಾಳಿಗೆ ಸ್ಪಂದಿಸಬೇಕಾದ ಮತ್ತು ಅವನೊಂದಿಗೆ ಹೊಂದಿಸಬೇಕಾದ ಒಬ್ಬ ವಾಗ್ಮಿ ಆಗ್ಬೇಕು. ಎದುರಾಳಿಯ ಪ್ರಶ್ನೆ ಒಂದೇ ರೀತಿ ಇರುವುದಿಲ್ಲ. ನಾಟಕಕಾರ ಅಂದ್ರೆ ಎಲ್ಲ ನಾವೇ ಬರೆಯುವುದು, ಇದಾಗಲ್ಲ. 4-5 ಜನ ಸೇರಿ ಅವರವರ ಪ್ರತಿಭೆಯಿಂದ ನಾಟಕ ಬರ್ತದೆ. ಆದ್ರಿಂದ ಅಹಂ ಬಿಟ್ಟು ಅರ್ಥ ಹೇಳ್ಬೇಕು. ಅದು ಅಲ್ಲಿ ಪಾತ್ರದ ಅಹಂ ಬೇಕು. ನಾನು ರಾವಣ ಅಂತ ಗೊತ್ತಿರಬೇಕು, ರಾವಣನ ಸ್ವಭಾವ ಇರಬೇಕು, ಎದುರಾಳಿಯ ಪ್ರತಿಭೆಯ ಸಾಧ್ಯತೆ ಗೊತ್ತಿರಬೇಕು. ಎಲ್ಲರೊಟ್ಟಿಗೆ ಎಲ್ಲಾ ಅಸ್ತ್ರಗಳನ್ನು ಉಪಯೋಗಿಸಬಾರದು. ನಿಮ್ಗೆ ಗುಟ್ಟು ಗೊತ್ತಾಗಲಿಕ್ಕೆಲ್ಲ ಎಲ್ಲರೊಂದಿಗೆ ನಾನು ಫ್ರೀ ಸ್ಟೈಲ್ ಅರ್ಥ ಹೇಳುದಿಲ್ಲ. ಶ್ರೇಣಿಯವರು, ಸಾಮಗ್ರು ಕೆಲವರೊಂದಿಗೆ ಮಾತ್ರ. ಯಾರೊಟ್ಟಿಗೆ ಯಾವುದನ್ನು ಹೇಳಬೇಕು ಅಂತ ಗೊತ್ತಿರಬೇಕು. ಯಾವುದೇ ವಿಷಯವನ್ನು ನಿಸ್ಸಂಕೋಚವಾಗಿ ಹೇಳಬಹುದಾದ ಅರ್ಥಧಾರಿಗಳು ಇದ್ದಾರೆ. ಮತ್ತೆ ಆ ಪಾತ್ರ ಅದನ್ನು ಹೇಳೀತೋ. ಶ್ರೇಣಿಯವರ ಉತ್ಕೃಷ್ಟ ರಾಮ ಅಂತ ನಾನು ಹೇಳಿದೆ ಆ ದಿವಸ. ಯಾರೋ ಶ್ರೇಣಿಯವರು ಇಷ್ಟು ಅದ್ಭುತವಾಗಿ ರಾಮನನ್ನು ಇಷ್ಟು ನೇರ ದಾರಿಯಲ್ಲಿ ಹೇಳ್ತಾರಲ್ಲ, ಅವರಿಗೆ ಒಂದು ಭ್ರಮೆ ಆಯ್ತು. ಮುಗ್ಧ ಶ್ರೇಣಿ ಅಂದ್ರೆ ಒಂದು ವಕ್ರ ಮಾತಾಡುವವ, ಉಡಾಫೆ ಅಂತ ಕಲ್ಪನೆ ಸರಿಯೇ. ಶ್ರೇಣಿಯವರು ಚಂದದಲ್ಲಿ ಒಂದು ಉತ್ತರ ಕೊಟ್ಟರು. ಅದಕ್ಕೊಂದು 1000 ಅಡ್ಡ ಕುತರ್ಕ ಶ್ರೇಣಿಯ ತಲೆಗೆ ಹೋದೀತು, ರಾಮನ ತಲೆಗೆ ಹೋಗ್ಲಿಕ್ಕಿಲ್ಲ. ರಾಮನ ಮನಸ್ಸಲ್ಲಿ ಅದು ಬರ್ಲಿಕ್ಕೆ ಇಲ್ಲ. ಒಂದು ಕಡೆ ಒಬ್ಬರು ಪ್ರಸಿದ್ಧ ಶಾಸ್ತ್ರಿಗಳು ಬಂದು ಶ್ರೇಣಿಯವರೇ ಅಂತ ಹೇಳಿದ್ರು. ನಾನು ಇಂಥವ ಶಾಸ್ತ್ರಿ, ನಾನು ಕೌರವ, ಇವತ್ತು ಹೇಗೆ ಹೇಳವು ಅವರ ಭಾಷೆಯಲ್ಲಿ ಅಲ್ಲ, ನಾನು ನಿಮ್ಗೆ ಹೇಳಲಿಕ್ಕೆ ಅರ್ಹನಲ್ಲ ಹೇಳಿದ ಶ್ರೇಣಿಯವರು. ಆದ್ರೂ ಒಂದು ನೆನಪಿಟ್ಟುಕೊಳ್ಳಿ, ಕೌರವ ಶಾಸ್ತ್ರಿ ಆಗುದು ಬೇಡ, ಶಾಸ್ತ್ರಿ ಕೌರವನಾಗ್ಲಿ. ಇದು ಗೈಡೆನ್ಸ್. ಪಾತ್ರ ನಿರ್ಮಾಣ ಮತ್ತು ವ್ಯಕ್ತಿತ್ವ, ಅದರ ಮೇಲೆ ಒಂದು ಪುಸ್ತಕ ಅರ್ಥ ಆಗುವವನಿಗೆ ಕರೆಕ್ಟ್ ಗೊತ್ತಾಗ್ತದೆ. ಅವರು ದೊಡ್ಡ ವಿದ್ವಾಂಸರು. ನಟ ಪಾತ್ರ ಸಂಬಂಧ ಅಂತ ನನ್ನ ಸ್ನೇಹಿತರು GS ಭಟ್ರು ಒಬ್ರು ಸಾಗರದವರು ಕಲ್ಪಿಸಿದ ಒಂದು ಗೋಷ್ಠಿ ತುಂಬಾ ಚೆನ್ನಾಗಿದೆ. ನಾನು ಅದರ ಒಂದು ಪ್ರಧಾನ ಪ್ರಬಂಧ ಬರೆದೇನೆ. ನಟನಿಗೂ ಪಾತ್ರನಿಗೂ ಏನು ಸಂಬಂಧ?
ಇನ್ನೊಂದು ನೆನಪಿಟ್ಟುಕೊಳ್ಳಿ, ಯಾವುದೇ ಪಾತ್ರ ಒಂದು 40% ಅದು ವ್ಯಕ್ತಿಯೇ. ಹಾ. ಅಲ್ಲಿ ಕಾಣುವ ಭರತಾಗಮನದ ರಾಮ ಅದು ಜೋಶಿಯೇ, ಅದು 40%. ಹಾ, ಹಾ, ಹಾ. ಹೌದು. ಶಾಸ್ತ್ರಗಳು ಶಾಸ್ತ್ರ. ತರ್ಲ ಪಂಡಿತರಾದ್ರೆ ಅದು ಬೇರೆ, ಹೌದು. ಶ್ರೇಣಿಯವರಾದ್ರೆ ಶ್ರೇಣಿ ಪರ್ಸನಾಲಿಟಿ ಬರ್ತಾರೆ. ಹಾ, ಹಾ. ರಾಮದಾಸ್ ಸಾಮಗ್ರಾದ್ರೆ ಆ ಧರ್ಮ ಅಂದ್ರೆ ಏನು ತಮ್ಮ, ಹೌದು. ಧರ್ಮವನ್ನು ಮೀರಿದೆ ನರಕ ಹಾ, ಹಾ. ಕುದೀತದೆ ಎಣ್ಣೆ ಅಂತೆಲ್ಲ ಹೇಳ್ತಾರೆ ಅವರು. ಹಾ, ಅಂತದ್ದು ರೌರವ ಕುಂಬಿಪಾಕ. ಹೌದು. ನಾವು ಹಾಗೆ ಮಾತಾಡುದಿಲ್ಲ. ಹಾ, ಹಾ, ಹಾ. ಸೊ ನಟ ಪಾತ್ರ ಸಂಬಂಧ ಬಾಯಿಪಾಠದ ಹ್ಮ್. ನಾಟಕದಲ್ಲಿಯೂ ಇದೆ. ಹೌದು. ಈ ಸಿನಿಮಾದಲ್ಲಿ ವ್ಯಕ್ತಿಯನ್ನು ನೋಡಿ ನಟರನ್ನು ಹೌದು. ಆರಿಸುವುದು. ಹೌದು, ಹೌದು, ಹೌದು. Correct. ಮುಗ್ಧನಾದ್ರೆ ಒಂದು ನೀಲಿ ಶರ್ಟು, ದೂರ ದೂರ ಹಲ್ಲಿರುವ ಅವನನ್ನು ಹೊಡೆದು ನೋಡಿರುತ್ತೇವೆ Correct. ಅಡ್ವರ್ಟೈಸೇ ಕೂಡ. ಹೌದು, ಹೌದು. ಆದ್ರೆ ಸ್ವಂತ ಮಾತಾಡುವಾಗ ಮಾತು ಪ್ರಧಾನವಾಗಿರುವಾಗ ಖಂಡಿತ ವ್ಯಕ್ತಿಯ ಪ್ರಧಾನ, ಆದರೆ ಅದನ್ನು ಮೀರಿದ ಪಾತ್ರದ ಒಂದು ಆವರಣ ಚೌಕಟ್ಟು ಇಟ್ಕೊಂಡು ಮಾತಾಡ. ಇವುಗಳ ಬ್ಯಾಲೆನ್ಸೇ ಹಾ. ಅರ್ಥಗಾರಿಕೆ ಒಂದು ಪ್ರಧಾನ ಸೂತ್ರ. ಪದ್ಯದ ಹಲವು ಸಾಧ್ಯತೆಗಳನ್ನು ಹೌದು. ಸಹಕಲಾವಿದರ ಅಥವಾ ಎದುರಾಳಿಯ ಸಾಧ್ಯತೆಯನ್ನು ಸಮಯವನ್ನು ನೋಡಿಕೊಂಡು ರಚಿಸುವುದು ಒಂದು ಅರ್ಥಗಾರಿಕೆ ತಾಕತ್ತು. ಭಾಗವತರು ಬಿಟ್ಟು ಹೋದ ಪದ್ಯ, ಸಾಮಾನ್ಯ ಬಿಡುವ ಪದ್ಯಗಳನ್ನು ಕೆಲವು ಸಲ ತೆಕ್ಕೊಳ್ತಾರೆ. ಆಗ ನಾವು ಕೂಡಲೇ ತಯಾರಾಗಬೇಕು. ಹೌದು. ಬಿಟ್ಟ ಪ್ಲಾಟ್, ಸಾಮಾನ್ಯವಾಗಿ ಪ್ಲಾಟ್ ಇರ್ತದೆ. ಮೊದಲು ಪ್ಲಾಟ್ ಇರಲಿಲ್ಲ, ಎಲ್ಲ ಪದ್ಯ ಹೇಳುದು. ಹಾ, ಹಾ. ಈಗ ನಿರ್ಣಯದ ಪ್ಲಾಟ್ ಇದೆ. ಅಂದ್ರೆ ರಂಗಭೂಮಿಯಲ್ಲಿ ಒಂದು ಚಾಲೆಂಜ್ ಅಂತ ಯಾರಿಗೂ ಕಾಣದ ಚಾಲೆಂಜ್ಗಳನ್ನು ಕ್ಷಣ ಕ್ಷಣಕ್ಕೆ ನಾವು ಅನುಭವಿಸ್ತೇವೆ ಮತ್ತು ಅದನ್ನು ದಾಟಿ ಬರ್ತೇವೆ. ಒಬ್ಬ ಸೂಕ್ಷ್ಮಜ್ಞನಾದ ವಿಮರ್ಶೆಯುಳ್ಳ ಪ್ರೇಕ್ಷಕನಿಗೆ ಅದು ಗೊತ್ತಾಗ್ತದೆ. ನನ್ನದೇ ಅನುಭವ, ಶ್ರೇಣಿಯವರು ಅನೇಕರು. ನಾನೊಂದು ಕಡೆ ಉದ್ದಕ್ಕೂ ಹೋಗುವ ಪಾತ್ರಗಳಲ್ಲಿ, ಇಲ್ಲಿ ಬ್ರಹ್ಮಾವರದಲ್ಲಿ ಏನು ಮಾತಾಡ್ತಾ ಎದುರಾಳಿಗಳು ಅಷ್ಟು ಆ ಪ್ರಸಂಗದಲ್ಲಿ ಒಬ್ರು ಅನುಭವಿಗಳಲ್ಲ, ಸಾಮಾನ್ಯ ಗೊತ್ತಿತ್ತು. ಕಂದಾವರ ರಘುರಾಮ ಶೆಟ್ರು ಕೂತಿದ್ರು ವಿಮರ್ಶೆ. ಅಂದ್ರೆ ಅವರು ಒಂದು ಸಣ್ಣ ಅರ್ಥ ಹೇಳಿದ್ದಾರೆ, ಅವರು ಇಡೀ ಕೇಳಿದ್ರು. ಹೇಳಿದ್ರು, ನೋಡಿ, ಎದುರಾಳಿಯನ್ನು ಬಿಟ್ಟು ಕೊಡದೆ, ಪಾತ್ರಕ್ಕೆ ತೊಂದರೆ ಆಗದೆ ನೆಗ್ಗಿಕೊಂಡು ಹೋದ್ರು ಅಂತ. ಅವರ ಭಾಷೆ ನೆಗ್ಗಿ ಅಂದ್ರೆ ಎತ್ತಿಕೊಂಡು, ಅದು ಗೊತ್ತಿರಬೇಕು. ಆದ್ರೆ ತುಂಬಾ ಎದುರಾಳಿಯನ್ನು ಸಪೋರ್ಟ್ ಮಾಡೋ ಭರದಲ್ಲಿ ನಮ್ಮ ಪಾತ್ರ ವೀಕ್ ಆಗ್ಬೋದು, ದುಷ್ಟತನ ಕಾಣಬೇಕು. ಒಂದು ಉದಾಹರಣೆ ಹೇಳ್ತೇನೆ. ಶ್ರೇಣಿಯವರು ರಾವಣ ಮಾಡುವಾಗ ಎದುರಾಳಿ ವಿಭೀಷಣನಾಗಿ ನಾನು, ಕಾಂತರಾಯಿಗಳು, ವಿದ್ವಾನ್ ಕಾಂತರಾಯಿ ಅಂತ ಒಬ್ಬರಿದ್ರು. ಅವರು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳ್ತಿದ್ರು. ನಾನು ಒಂದು ಪ್ರಶ್ನೆ ಕೇಳಿದೆ, ನಿನ್ನ ವೈಯಕ್ತಿಕ ಕಾಮ ಸೀತಾ ಕಾಮ, ನೀವು ಅದನ್ನು ಲಂಕೆಗೆ ಮರ್ಯಾದೆ ಹೋಯಿತು ಶೂರ್ಪನಖೆ ಅಂತೆಲ್ಲ ಹೇಳ್ತಿ, ವೈಯಕ್ತಿಕ ಸಮಸ್ಯೆಯನ್ನು ರಾಷ್ಟ್ರೀಯ ಸಮಸ್ಯೆಯನ್ನಾಗಿ ಮಾಡಿದ್ದೀರಿ. ನಮ್ಮಲ್ಲಿ ಕೇಳಲಿಲ್ಲ, ನೀನು ಕನ್ಸಲ್ಟ್ ಮಾಡಲಿಲ್ಲ ಅಂತ ಈ ಡಿಸಿಷನ್ ತಗೊಳ್ಳೋ ಬದಲು. ರಾಷ್ಟ್ರೀಯ ಸಮಸ್ಯೆ ಆದ್ರೆ ಮಂತ್ರಿಮಂಡಲದಲ್ಲ ಹೇಳ್ಬೇಕಲ್ಲ, ಒಂದು ಪ್ರಭುತ್ವ ಆಡಳಿತ ಹೇಗಿರ್ಬೇಕನ್ನೋ ಪ್ರಶ್ನೆ. ತಮ್ಮ ನೀನು ಹೇಳುದು ಹೌದು, ನಿನ್ನ ಆಡಳಿತ ಆದ್ರೆ ಸರಿ ಅಂತ ಹೇಳಿ. ಅಂದ್ರೆ ವಿಭೀಷಣನ ಸ್ವಭಾವ. ದೇಶದ ಸಮಸ್ಯೆಯನ್ನು, ವ್ಯಕ್ತಿ ಸಮಸ್ಯೆಯನ್ನು ದೇಶದ ಸಮಸ್ಯೆ ಮಾಡಿದ್ದೇನೆ ಅಂತ ಹೇಳ್ತಿ. ಲಂಕೆಯ ರಾವಣನೇ ಲಂಕೆ ಅಂದ್ರೆ ಅದು ಸ್ವಭಾವ, ಸರ್ವಾಧಿಕಾರ. ಅದು ಆಗ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಒಂದು ಕಾಂಗ್ರೆಸ್ ಅವರ ಘೋಷಣೆಯೂ ಇತ್ತು. ಅಂದ್ರೆ ಈಗಲೂ ಕಾಂಗ್ರೆಸ್ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಯಾರೋ ಒಂದು ಹೇಳ್ತಾರಲ್ಲ, ಪಕ್ಷಗಳಲ್ಲಿ ಅದು ಇದೆ. ಕಾಂತರಾಯಿಗಳು ಅದಕ್ಕೆ ತಮಾಷೆಯಲ್ಲಿ ಅವರಿಗೆ ಬಂದು ಹೋಯ್ತು. ಅದು ವಿಭೀಷಣನಾಗಿ ಹೇಳಿದ್ದಲ್ಲ, ಅವರು ಅರ್ಧ ವ್ಯಕ್ತಿಯಾಗಿ. ನೀವು ಆಗ ಕೇಳಿದ ಪ್ರಶ್ನೆಗೆ ಉತ್ತರ, ನೀನು ಸಾಧಾರಣ ರಾವಣನ ಹಾಗೆ ಮಾತಾಡ್ತಿ ಅಂತ. ರಾವಣವೇ, ಇವರು ವಿಭೀಷಣನೇ. ಅಂದ್ರೆ ಅಷ್ಟು ಮೆಚ್ಚಿ ಹೇಳಿದ ಮಾತು. ಆದ್ರಿಂದ ವ್ಯಕ್ತಿ ಅಪ್ರೋಚ್. ಇದೇ ಪ್ರಶ್ನೆ ನನಗೆ ಗೊತ್ತಿರ್ಲಿಲ್ಲ 50-60 ವರ್ಷ ಹಿಂದೆ ಶ್ರೇಣಿಯವರೇ ಪೊಳಲಿ ಶಾಸ್ತ್ರಗಳಲ್ಲಿ ಕೇಳಿದ್ರಂತೆ. ನೀನು ಅವಸರದ ತೀರ್ಮಾನ ಕೈಗೊಂಡಿದ್ದಿ, ಸೀತಾಪಹಾರ ಮಾಡ್ತೇನೆ ಅಂತ ನೀನೊಬ್ಬನೇ ನಿರ್ಣಯ ಮಾಡಿ ಈಗ ನಮ್ಮ ತಲೆ ಮೇಲೆ ಆಗ್ತಿದ್ದೀವಿ. ಲಂಕೆಗೆ ಬಂದಿದೆ ಅದು ವಿಷಯ, ನೀನು ಹೇಳಿಲ್ಲ. ಶಾಸ್ತ್ರಗಳು ಹೇಳಿದ, ನಾನು ಹೇಳಿದ್ದೇನೆ.
ರಾವಣ ಹೇಳಿದ್ದ ಹೌದರ ಇದರಲ್ಲಿ ಯಾವುದೋ ಒಂದು ರಾಮಾಯಣದಲ್ಲಿ ಅದು ವಾಲ್ಮೀಕಿ ಒಪ್ಪಲಿಲ್ಲ ಹೇಳಿದವರು, ಅದು ಹೇಳಿಲ್ಲ ಅವರು. ನಾನು ಹೇಳಿದ್ದೇನೆ, ಮಾತಾಡ್ಲಿಲ್ಲ ಯಾರು. ಒಪ್ಪಿದ್ದು ಬಿಟ್ಟಿದ್ದು ಅದು ವಿಷಯ ಇಲ್ಲ, ನಾನು ಹೇಳಿದ್ದೆ ಲೀಗಲ್. ಒಂದೇ ಪ್ರಶ್ನೆಗೆ ಪೊಳಲಿ ಶಾಸ್ತ್ರಗಳ ಉತ್ತರ ಒಂದು ರೀತಿ. ಪೊಳಲಿ ಶಾಸ್ತ್ರಗಳಾಗ ರಾವಣ ಹೇಳ್ತಾ ಇದ್ದದ್ದು ಶೇಣಿ ಅಲ್ಲ, ಶೇಣಿಯವರ ವಿಭೀಷಣ. ಶೇಣಿಯವರು ಅಷ್ಟು ಒಳ್ಳೆ ರಾವಣವೇ ಅದು. ವಿಭೀಷಣ ಆಗ್ಲಿಕ್ಕೆ ಕಾರಣ ಏನು? ರಾವಣ ಆಗ್ಲಿಕ್ಕೆ ಅವರು ವಿಭೀಷಣನಾಗಿ ತಯಾರಾದದ್ದೇ. ನಾನು ಶೇಣಿಯವರವರಿಗೆ ಬಹಳ ವರ್ಷ ವಿಭೀಷಣ ಹೇಳಿ ಈಗ ನಾನು ವಿಭೀಷಣ ನೀತಿ ರಾವಣ ಹೇಳುದು. ಯಾವುದು ಎಲ್ಲಿ ಬರ್ಬೇಕು ಅನ್ನೋದಕ್ಕೊಂದು ಸಣ್ಣ ಸೂಚನೆ ಒಮ್ಮೆ ಹೀಗೆ ಮಾತಾಡುವಾಗ ಶೇಣಿಯವರು ಹೇಳ್ತಾರೆ ನಿರ್ಮಮವಾಗಿ ತನ್ನ ಎದುರಿಗೆ ಈ ಪಾಯಿಂಟ್ ಬರ್ತದೆ ಅಂತ ಗೊತ್ತಿದ್ರು ಹೇಳ್ತಿದ್ರು. ಅಂದಿನದೊಳಗಡೆ ಎಡಗೈ ತಂದ ಗ್ರಜ ನಡಿಗೆರಗಲ್ ಎಡಗೆ ವಿಭೀಷಣ ದೇವಂ ಬಂದಾರಾಮನ ಪಾಣ್ಯದ ವಾರ್ತೆಯ ಬಂದಾರಾಮನ ಪಾಳ್ಯದ ವಾರ್ತೆಯ ತಿಳಿದು ರಾಜನೀತಿಯ ಬೆಳೆದವು. ಆ ಶಬ್ದ ಹಿಡ್ಕೊಳ್ಬೇಕು ಅಂತ ಹೇಳಿದ್ರು. ರಾಜನೀತಿ ಬಗ್ಗುವಲ್ಲಿ ಬಗ್ಗಬೇಕು, ತಗ್ಗುವಲ್ಲಿ ತೆಗಬೇಕು, ಲಂಕೆಗಾಗಿ ನಾವು ತ್ಯಾಗ ಮಾಡಬೇಕು. ನೀನು ಹಿಂದೆ ರಾಜಿ ಮಾಡಿದ್ದಿ ಕರ್ತವ್ಯದಲ್ಲಿ ವಾಲಿಯಲ್ಲಿ, ಅದೆಲ್ಲ ಹೇಳಲಿಕ್ಕೆ ಬತ್ತು ಜೋಶಿ ಅಂತ ಹೇಳಿದ್ರು ಅವರು. ಅಲ್ಲದಿದ್ರೆ ರಾಮದೇವರು, ಅದೊಂದು ಬೇರೆ ವಿಷಯ. ರಾಜನೀತಿ ನೀನು ಒಪ್ಪುವುದಿಲ್ವಾ? ರಾಮದೇವರು, ಸೀತೆ ಲಕ್ಷ್ಮಿ, ಲಕ್ಷ್ಮಣ ಶೇಷ, ಅದೊಂದು ವಾದ. ಆಗ ರಾವಣನಿಗೆ ಅವಕಾಶ ಸಿಕ್ಕುವುದಿಲ್ಲ. ಹಾಗಾದ್ರೆ ರಾಮನ ಹೆಂಡತಿ ತರಬಾರ್ದು, ಪಾಪದವನಂತ ತರಬಹುದಾ ಅಂತ ಅಲ್ಲ, ಯಾರದ್ದು ತರಬಾರ್ದು, ದೇವರ ಹೆಂಡತಿ ಖಂಡಿತ ಕೊಡುದು, ಸಮನ್ವಯ ಮಾಡ್ಲಿಕ್ಕೆ ಆಗುದು. ಪಾತ್ರದ ಚಿತ್ರಣಕ್ಕೆ ಪದ್ಯಗಳ ಒಳಗಿರುವ ವಿಷಯವನ್ನು ತೆಕ್ಕೊಂಡು ಬಳಸುವುದು. ಅದು ನಾನು ತುಂಬಾ ಹಿಂದಿನವರಿಂದ, ಶೇಣಿಯವರಿಂದ, ಸಾಮುಗರಿಂದ, ಸೀತಾರಾಮಯ್ಯನವರಿಂದ ತುಂಬಾ ಕಲ್ತಿದ್ದೇನೆ. ಶೇಡಿ ಗಂಪಣ್ಣನಿಂದ ಕಲ್ತಿದ್ದೇನೆ, ಎನ್ ಕೃಷ್ಣರಿಂದ ಕಲ್ತಿದ್ದೇನೆ. ಇನ್ನು ನೀವು ಸುಮಾರು ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ. ಸೊ ಅದರಲ್ಲಿ ಮುಖ್ಯವಾದ ಪುಸ್ತಕಗಳು ಯಾವುದು ಅಂತೇಳಿ ಒಂದು ಸ್ವಲ್ಪ. ಅಂದ್ರೆ ನಾನು ಯಕ್ಷಗಾನಕ್ಕೆ ರಿಲೇಟೆಡ್ ಹೆಚ್ಚು ಅದೇ. ನಾನು ಪುಸ್ತಕವನ್ನು ಬರೀಬೇಕು ಅಂತ ಯಕ್ಷಗಾನ ಮೇಲೆ ಬರೆದದಲ್ಲ, ಒಂದು ಪ್ರಚೋದನೆಯಿಂದ, ಇನ್ಸ್ಪಿರೇಷನ್, ಯಾವುದೋ ಕಾರಣದಿಂದ ಸಂಚಿಕೆ ಸೌನೇರಿಗಳಿಗೆ ಪುಸ್ತಕಗಳಿಗೆ ಲೇಖನ ಬರೆದೆ. ಜಾಗರ ಅಂತ ನನ್ನ ಪುಸ್ತಕ 74ನೇ ಇಸ್ವಿಯಲ್ಲಿ, ಅದು ಉದಯವಾಣಿಗೆ ಅದಕ್ಕೆ ಇದಕ್ಕೆ ಶೃಂಗಾರ ಇತ್ಯಾದಿ ಪತ್ರಿಕೆಗಳಿಗೆ ಬರೆದದ್ದಿತ್ತು. ಅವಾಗಿಂದ ನೀವು ಬರಹಗಾರರು. ಸುಮಾರು ಯಕ್ಷಗಾನದ ವಿಮರ್ಶೆ ನಾನು 25-26ನೇ ಇಸ್ವಿ ಮಾಡಿದೆ. 100 ವ್ಯಕ್ತಿ ಚಿತ್ರಗಳನ್ನು ನಾನು ಬರೆದಿದ್ದೇನೆ. ಅಂದ್ರೆ ವ್ಯಕ್ತಿ ಚಿತ್ರ ಅಂತ ಹೇಳಿದ್ರೆ ದೊಡ್ಡ ಸಾಮಗ್ರಿಯಿಂದ ತೊಡಗಿ ಇತ್ತೀಚೆಗಿನ ರಾಂಬಳೆಗಾರರ, ಮೂಡಂಬರಿ ಶಾಸ್ತ್ರಿಗಳ, ಅಲ್ಲ ನಡುವೆ ಶೇಣಿಯವರ ಇತ್ಯಾದಿಯವರ ಹಿರಿಕಿರಿಯ ಕಲಾವಿದರ 100ಕ್ಕೂ ಮಿಕ್ಕಿದ ಚಿತ್ರಗಳು. ಒಂದು ಕಾಲಕ್ಕೆ ನಾನು ಉದಯವಾಣಿಯ ಲಲಿತರಂಗಲೇ ಬರಿತಾ ಇದ್ದ ಪ್ರೊಫೈಲ್, ಬದುಕು ಸಾಧನೆಗಳ ಚಿತ್ರ ಬಹಳ ಜನಪ್ರಿಯ ಆಗ್ತಿತ್ತು. ಅನೇಕರಿಗೆ ಅದು ನಾನು ಹೆಮ್ಮೆಯಿಂದ ಹೇಳ್ಬಹುದು, ಫೆಸಿಲಿಟಿ, ಮಾಸಾಶನ ಇತ್ಯಾದಿ ಸಿಕ್ಲಿಕ್ಕೂ ಸ್ವಲ್ಪ ಸಹಾಯ ಆಗಿದೆ. ಮತ್ತೆ ಇಶ್ಯೂಸ್ ಮೇಲೆ ಅರ್ಥಗಾರಿಕೆ ಅಂದ್ರೆ ಏನು, ಯಾವ ಪದ್ಯಕ್ಕೆ ಅರ್ಥ ಹೇಳ್ಬೇಕು, ಟೆಕ್ನಿಕಲ್, ತಾತ್ವಿಕ, ವೇಷಭೂಷಣ, ಹಿಮ್ಮೇಳದ ಮೇಲೆ ನಾನು ಬರೆದದ್ದು ಕಡಿಮೆ. ಡಾಕ್ಟರ್ ನಂಬ್ಯಾರ್ ಅಂತವ್ರು ಹಿಮ್ಮೇಳದ ಮೇಲೆ ಜೀವಮಾನದ ಉದ್ಗ್ರಂಥವನ್ನು ಬರ್ತಾರೆ, 30 ವರ್ಷ ಕೆಲಸ ಮಾಡಿ. ಇದು ಒಂದು ವಿಭಾಗ. ಅಲ್ಲದೆ ನಾನು ಸ್ವಲ್ಪ ನನ್ನ ಸಬ್ಜೆಕ್ಟ್ ಮೇಲೆ ಕೂಡ ಅಲ್ಲಲ್ಲಿ ಬರೆದಿದ್ದೇನೆ, ಇಕನಾಮಿಕ್ಸ್, ಕಾಮರ್ಸ್, ತತ್ವಶಾಸ್ತ್ರದ ಮೇಲೆ ಲೇಖನಗಳ ಮಾಲೆ. ನಾನು ಮತ್ತು ಪ್ರೊಫೆಸರ್ ಎಂ ಎ ಹೆಗಡೆ, ನನ್ನ ಕ್ಲಾಸ್ಮೇಟ್ ಅವರು ಸಂಸ್ಕೃತ MA, ನಾನು M.Com ಒಟ್ಟಿಗೆ ಕಲ್ತವ್ರು ನಾವು, ಪ್ಯಾರಲಲ್ಸ್. ಗತಿಸಿದ ಒಬ್ಬ ದೊಡ್ಡ ಪತ್ರಕರ್ತ ಎ ಈಶ್ವರಯ್ಯ, ನೀವು ಕೇಳಿರ್ಬೋದು, ಲಲಿತರಂಗ, ಅವರು ಮ್ಯಾಗಝಿನ್ ಎಡಿಟರ್ ಆಗಿದ್ದಾಗ ಹೇಳಿದ್ರು, ನೀವೊಂದು ತತ್ವಶಾಸ್ತ್ರದ ಸರಣಿ ಬರೀವ ಪ್ರೊಫೆಸರ್ ಎಂ ಎ ಹೆಗಡೆ ಅವರನ್ನು ನಾನು ಕೇಳಿಕೊಳ್ತೇನೆ, ಆಗ್ಬೋದು, ಜಾಯಿಂಟ್ ಆಗಿ ಬರೀರಿ. ದರ್ಶನ ಎಂದರೇನು, ಚಾರ್ವಾಕ, ಸಾಂಖ್ಯ, 45 ಲೇಖನಗಳು ಅದಕ್ಕೆ ಪೂರಕವಾಗಿ ಬರೆದು ಅದು ದಿಗಂತ ಪ್ರಕಾಶನ ಪಬ್ಲಿಷ್ ಮಾಡಿತು. ಮುಂದೆ ಅದರ ಮತ್ತಷ್ಟು ಪರಿಷ್ಕೃತ ಅಕ್ಷರ ಪ್ರಕಾಶನ ನೀನಾಸಂ ಹೆಗ್ಗೋಡು ಮಾಡಿದ್ರು. ಆಮೇಲೆ ಕೂಡ ದಾರ್ಶನಿಕ ವಿಷಯಗಳು, ಇನ್ನೊಂದು ಯಕ್ಷ ಪ್ರಶ್ನೆ ಅಂತ, ಪುರಾಣ, ಯಕ್ಷಗಾನ, ದರ್ಶನದ ಮೇಲೆ ಉದಯವಾಣಿಯಲ್ಲಿ ನಾನು ಉತ್ತರ ಕೊಡ್ತಿದ್ದೆ. ಪ್ರಶ್ನೋತ್ತರಕ್ಕೆ ಜಿಜ್ಞಾಸೆ
ಬಲ್ಲಿರೇನಯ್ಯ ಅಂತ ಇಲ್ಲಿ ಬೆಳ್ಮಣ್ಣು ಹ್ಮ್ ಹ್ಮ್ ನಲ್ಲಿ ಒಂದು ಮಾಸಿಕ ಪತ್ರಿಕೆ ಬರ್ತಿತ್ತು, ಈಗ ನಿಂತೋಗಿದೆ ಅದು. ಹ್ಮ್ ಹ್ಮ್ ತಾರಾನಾಥ ಬಲ್ಯಾಯ, ಹ್ಮ್ ಅದಕ್ಕೆ ಉತ್ತರ ಬರೆದಿದ್ದೇನೆ. ಸಾಂದರ್ಭಿಕವಾಗಿ ಸಾಹಿತ್ಯ ವಿಮರ್ಶೆ, ಹೌದು. ಸಾಮಾಜಿಕ ವಿಮರ್ಶೆ, ಸಮಾಜ, ಜಾತಿ, ಹೌದು. ಸಮುದಾಯ, ಪಾಲಿಟಿಕ್ಸ್ ಹ್ಮ್. ಇದರ ಮೇಲೆ ಬರೆದಿದ್ದೇನೆ. ಜಾಗರ ಕೇದಿಗೆಯಿಂದ ಹಿಡಿದು ಈಗ ಬಂದಂತಹ ಹ್ಮ್ ಹ್ಮ್ ಯಾವುದು ಕೊರಳಾರ, ವೀರಗಸೆವರೆಗೆ ಹ್ಮ್ ಹ್ಮ್ 12 ಪ್ರಬಂಧ ಸಂಕಲನಗಳು, ಮತ್ತೊಂದು ಯಕ್ಷಗಾನದ ಪರಿಭಾಷೆಗಳು, ಹಾ ಹಾ ಯಕ್ಷಗಾನ ಪದಕೋಶ, ಕಿರೀಟ ಹ್ಮ್ ಅಂದ್ರೇನು, ಮೇಳ ಅಂದ್ರೇನು, Yeah. ಎರಡನೇ ವೇಷಧಾರಿ ಅಂದ್ರೇನು, ಹ್ಮ್ ಭಾಗವತ ಅಂದ್ರೆ ಏನು, ಸಭಾಲಕ್ಷಣ, ಟೆಕ್ನಿಕಲ್ ಟರ್ಮ್ಸ್. ಟೆಕ್ನಿಕಲ್. ಈ ಡಿಕ್ಷನರಿ ಆಫ್ ಕಥಕ್ಕಳಿ ಇಲ್ವಾ ಹಾಗೆ. ಹೌದು. ಆಮೇಲೆ ಕೂಡ ನಾನು ಬರೀತಾ ಬಂದಿದ್ದೇನೆ. ಹ್ಮ್ ಈಗ ಯಕ್ಷಗಾನ ಸಮ್ಮೇಳನದ ಭಾಷಣ ಹ್ಮ್ ಹ್ಮ್ ಒಟ್ಟು ಮಾಡಿಕೊಂಡು ನಾನು ತಮಾಷೆಯಾಗಿ ಹೇಳುವುದುಂಟು, ನನ್ನ ಪುಸ್ತಕ ನಾನೇ ಬರೆಯುವುದು ಮತ್ತೆ ನಾನೇ ಓದುವುದು ಅಂತ. ಹೌದು. ಬೇರೆ ಯಾರು ಓದುದು. ಈಗ ಒಟ್ಟಾರೆ ಪುಸ್ತಕ ಓದುವವರು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಇದು ಒಂದು ಸ್ಪೆಸಿಫಿಕ್ ಫೀಲ್ಡ್, ಹಾ, ವಿಶಿಷ್ಟವಾದ ಕ್ಷೇತ್ರ, ಹೌದು. ಅದರಲ್ಲಿ ಎಲ್ಲರಿಗೆ ಬೇಡ. ಬೇಡ. ಹಾ, ಈಗ ಕಲಾವಿದರಿಗೆ ಎಲ್ಲರಿಗೆ ಬೇಡ, ಅವ್ರು ಗತಾನುಗತಿಕವಾಗಿ ಮಾಡ್ತಾರೆ. ಹೌದು. ರಸಿಕರಿಗೆ ಎಷ್ಟೋ ಸಲ ಕಾಣ್ತದೆ ಯಕ್ಷಗಾನ ನಮಗೆ ಗೊತ್ತುಂಟಲ್ಲ ಇವ ಏನು ಬರೀತಾರೆ, ಹೌದು. ಅದರ ಆಸ್ಪೆಕ್ಟ್, ಅಕಾಡೆಮಿಕ್ ಆಸ್ಪೆಕ್ಟ್, ಶೈಕ್ಷಣಿಕ ವಿಭಾಗವನ್ನು ತಿಳಿದು ರಂಗಭೂಮಿ, ಅದರ ವಿಸ್ತಾರ, ಸ್ವರೂಪ, ಇದರ ಬಗ್ಗೆ ಬರೆದದ್ದು ಅಂತ ಗೊತ್ತಿದ್ದು ಓದುವರಾದ್ರೆ ಓದ್ತಾರೆ. ಹೌದು. ತುಂಬಾ ಜನ ಓದಿದ್ದಾರೆ, ತಿಳಿಸಿದ್ದಾರೆ ನನಗೆ, ನನ್ನ ಲೇಖನಗಳಿಗೆ, ಪುಸ್ತಕಗಳಿಗೆ ಎಷ್ಟೋ ಪ್ರತಿಕ್ರಿಯೆ, ಕೆಲವರು ಭಿನ್ನಾಭಿಪ್ರಾಯ ಸೂಚಿಸಿದ್ದಾರೆ. ಆಗ ಅದಕ್ಕೆ ಸಮಾಧಾನ ಕೂಡ ನಾನು ಹೇಳಿದೆ. ನನಗದು ಕಲೆಯಲ್ಲಿ ಭಾಗವಹಿಸುವೊಟ್ಟಿಗೆ ಅಂತರಂಗದಲ್ಲಿ ಹಾ, ಹಾ. ಅದನ್ನು ಮಥನ ಮಾಡಲಿಕ್ಕೆ ಹೌದಪ್ಪ. ಕಾರಂತರು, ಕುಕ್ಕಿಲ ಕೃಷ್ಣಭಟ್ರು, ಡಾಕ್ಟರ್ ರಾಘವನ್, ಸೇಡಿಯಪ್ಪ ಅಂತ ಅನೇಕ ಆಚಾರ್ಯ ಪುರುಷರು ಹಾ, ಹಾ. ವಿಮರ್ಶೆಯಲ್ಲಿ ಆಗಿ ಹೋಗಿದ್ದಾರೆ. ಹೌದು. ನಾನು ಮೂಲತಃ ಸಂಶೋಧನೆಗೆ ಹೊರಟದ್ದಲ್ಲ, ರೆಸ್ಪಾನ್ಸ್, ಒಂದು ವಿಷಯದ ವಿಶ್ಲೇಷಣೆ, ಮುಂದೆ ಅದಕ್ಕೊಂದು ವಸ್ತುವನ್ನು ಇಟ್ಕೊಂಡು ಸಂಶೋಧನೆ ಮಾಡುವ ಅಂತ ಕಾಣುವಾಗ ನಾನು ಬಹುಕಾಲ ಅರ್ಥ ಹೇಳಿದ ಮತ್ತು ಕೇಳಿದ ಕೃಷ್ಣ ಸಂಧಾನ, ಪ್ರಸಂಗ ಮತ್ತು ಪ್ರಯೋಗ ಯಾಕೆ ಮಾಡಬಾರ್ದು ಅಂತ ಕಂಡಿತ್ತು ನನಗೆ. ಯಾಕಂದ್ರೆ ಉಳಿದವರಿಗೆ 5-10 ವರ್ಷ ಫೀಲ್ಡ್ ವರ್ಕ್ ಬೇಕಾಗುವುದು, ನನಗೆ ಅದು ಜೀವನವೇ ಫೀಲ್ಡ್ ವರ್ಕ್. ಇಲ್ಲ. Correct. ನನ್ನ ವರ್ಕೇ ಅದರಲ್ಲಿ ಫೀಲ್ಡ್ ಅಲ್ಲಿ ಆದ್ದು. ಹೌದು, ಹೌದು. ನನಗೆ ನೆನಪು ಇತ್ತು, ಅದನ್ನು ನೋಟ್ಸ್ ಮಾಡಿದೆ, ರಿಜಿಸ್ಟ್ರೇಷನ್ ಮಾಡಿ ನಿರಂತರ 1.5 ವರ್ಷ ಬರೀತಾ ಹೋದೆ. ಇವರಿಗೆಲ್ಲ ಗೊತ್ತುಂಟು. ಹಾ, ಹಾ, ಹಾ. ಮತ್ತೆ ಪರಿಷ್ಕಾರ ಮಾಡಿದೆ, ಅದು 2 ವರ್ಷಕ್ಕೆ ಮೊದಲೇನೋ ಸಲ್ಲಿಸಬಾರದು ಅಂತ ಇದೆ. ಹಾ, ಹಾ. ಅದು ಒಂದು ಸ್ವಾರಸ್ಯ ಆಗಿದೆ. ನಾನು M.Com ಕಲ್ತ, ಅದು ಆರ್ಟ್ಸು ಅಲ್ಲ, ಸೈನ್ಸು ಅಲ್ಲ, ಹ್ಯುಮ್ಯಾನಿಟೀಸು ಅಲ್ಲ, ಹಾ, ಹಾ. ಕಾಮರ್ಸು. ಹ್ಮ್, ಹ್ಮ್. ನನಗೆ ನಿಜವಾಗಿ ಯಕ್ಷಗಾನದಲ್ಲಿ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಟೆಕ್ನಿಕಲಿ ಓಹೋ. ತಾಂತ್ರಿಕ ಸಮಸ್ಯೆ. ಹಾ, ಹಾ, ಹಾ. ಅದನ್ನು ನಿವಾರಿಸಿದವರು ಬಹಳ ಆದರಣೀಯರಾದ, ಈಗ ಗತಿಸಿ ಹೋದವರು ಒಬ್ರು ಡಾಕ್ಟರ್ ಶ್ರೀನಿವಾಸ ಅವರು, ಆಮೇಲೆ ಪ್ರೊಫೆಸರು, ಜಾನಪದ ವಿಮರ್ಶಕರು, 2 ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು, ಪ್ರೊಫೆಸರ್ ವಿವೇಕ್ ರೈ. ಹಾ, ಹಾ, ಹಾ. ಅವರು ಹೇಳಿದರು, ಅವರು ಅಥಾರಿಟಿ ಅದರಲ್ಲಿ. ಹ್ಮ್, ಅಕಾಡೆಮಿಕ್ನಲ್ಲಿ, ಅಕಾಡೆಮಿಕ್ ಕೌನ್ಸಿಲ್ನ ಸೆನೆಟಲ್ಲಿ ಏನು ಹಾ, ಹಾ. ಒಂದು ಸ್ಪೆಷಲ್ ರೆಸಲ್ಯೂಷನ್ ಮಾಡಿ ಹ್ಮ್, ಹ್ಮ್. ಪ್ರೊಫೆಸರ್ ಹರಿದಾಸ್ ಭಟ್ರ ಪ್ರೋತ್ಸಾಹದಿಂದ ಅವರ ಇದರಲ್ಲಿ ಕೇಂದ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿ PhD ಬಂತು. ಹಾ, ಹಾ. ನನಗೆ PhD ಆರ್ಥಿಕವಾದ ಪ್ರಯೋಜನವನ್ನು ಕೊಡ್ಲಿಲ್ಲ, ಆದ್ರೆ ಒಂದು ಸಂತೋಷ ಕೊಟ್ಟಿದೆ ಆ ಹೌದು, ಕ್ಷೇತ್ರದ ನಾನು ಮಾಡಿದ್ದೇನೆ. ಹಾ. ಅಷ್ಟೊಂದು. ಹಾಗೆ ಈಗಲೂ ಯಾರಾದ್ರೂ ಕೇಳಿದ್ರೆ ನಾನು ಬರೀತೇನೆ. ಈಗಲೇ ಎಂಥದೋ ಸಣ್ಣ ಪುಟ್ಟ ಹಾ. ಲೇಖನಗಳನ್ನು ಆಮೇಲೆ ಬರೆದಿದ್ದೇನೆ ನಾನು. ಮತ್ತೆ ನೀವು ಈ ವಿಮರ್ಶಾಕಾರರಾಗಿ, ಅಂದ್ರೆ ನಾವು ಹೆಚ್ಚಾಗಿ ಕೇಳ್ತೇವೆ ವಿಮರ್ಶಾಕಾರರು ಅಂತ ಹೇಳಿದ್ರೆ ಒಂದು ಪುಸ್ತಕವನ್ನ ಓದಿ ಅದರಲ್ಲಿ ನ್ಯೂನ ಎಂತ ಅದೊಂದು ವಿಮರ್ಶೆ. ತಿಳಿಯುತ್ತೆ. ಹೌದು. ಅದು ಹೇಗೆ ಆಕ್ಚುಲಿ ಕಲೆ ಒಂದು ಏನಂದ್ರೆ, ಕಲಾ ವಿಮರ್ಶೆ ಅಂದ್ರೆ ಆರ್ಟ್ ಎಕ್ಸ್ಪೀರಿಯನ್ಸ್. ಒಂದು ಏನಂದ್ರೆ ಕಲೆ ಬಗ್ಗೆ ಕೊಡುವ ವಿವರಣೆ ಉಂಟಲ್ಲ, ದ ಬೆಸ್ಟ್ ಎಕ್ಸ್ಪ್ಲನೇಷನ್ ಅಬೌಟ್ ಅನ್ ಆರ್ಟ್ ಈಸ್ ಆಫ್ಟರ್ ಆಲ್ ಎ ಪುವರ್ ಟ್ರಾನ್ಸ್ಲೇಷನ್. ಶೇಕ್ಸ್ಪಿಯರ್ ಮಹಾಕವಿ ಕಾಳಿದಾಸನದ್ದು ಒಂದು ನಾಟಕವನ್ನು, ಬಹುಭೂತಿ ಒಂದು ವಾಕ್ಯವನ್ನು ಎಷ್ಟು ವಿಮರ್ಶೆ ಮಾಡಿ ಎಷ್ಟು ನಟನೆಯನ್ನು ಹೇಳಿದ್ರು ಅದಿಲ್ಲ. ಅಪ್ರಿಸಿಯೇಷನ್ ಭೀಮಸೇನ್ ಜೋಶಿಯ ಇದಕ್ಕೆ, ಆಗುಂಬೆಯ ಅಸ್ತಮಾನಕ್ಕೆ, ಲತಾ ಮಂಗೇಶ್ಕರ್ನ ಪದ್ಯಕ್ಕೆ, ಕಿಶೋರ್ ಕುಮಾರ್ನ ಹಾಡಿಗೆ, ರಫಿಯ ಭಜನೆ, ಶೇಣಿಯವರ ಅರ್ಥ,
ನೀವು ವಿಮರ್ಶೆಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಒಂದು ಸಣ್ಣ ಮಗುವಿನ ನಗೆಯನ್ನು ನೀವು ಚಿತ್ರಿಸಲಿಕ್ಕೆ ಸಾಧ್ಯ ಉಂಟು, ಶಬ್ದವನ್ನು ಆಗುದಿಲ್ಲ. ಆದರೆ ಕಲೆ ನನಗೆ ಏನು ಅನುಭವ ಕೊಟ್ಟಿದೆ ಅಂತ ಬಹಳ ಜನ ತಿಳಿದಿರುವ ಹಾಗೆ ಕಲಾ ವಿಮರ್ಶೆ ಅಂದ್ರೆ ದೋಷ ದರ್ಶನ ಅಲ್ಲ. ಬಹಳ ಜನ ತಿಳಿತಾರೆ, ಅದು ಹೌದು, ಒಪ್ಪು ತಪ್ಪುಗಳನ್ನು ಹೇಳಬೇಕು, ಸನ್ನಿವೇಶ ಯಾಕೆ ಹಾಗಾಯ್ತು ಅಂತ ನೋಡ್ಬೇಕು. ಅದಕ್ಕಿಂತ ಕಲಾಕೃತಿಯನ್ನು ನಾನು ಹೇಗೆ ಅರ್ಥ ಮಾಡಿದ್ದೇನೆ, ಇದು ಒಳ್ಳೆ ಅಭಿನಯ ಆಗಿದೆ, ಆ ಅಭಿನಯ ಯಕ್ಷಗಾನವಾಗಿ ಉಂಟಾ? ಈಗ ರಾವಣ ಬೊಬ್ಬೆ ಹೊಡಿಬಹುದು ಅಂತ ಕೇಳಿದ್ರೆ ಬಣ್ಣದ ವೇಷದ ರಾವಣ ಹಾಗೆ ಅದು. ಅವ ಹೆಂಡತಿ ಹತ್ರ ಬೊಬ್ಬೆ ಹೊಡದೇ ಕರೆಯುವುದು ಅವಳು ಓಡಿ ಹೋಗುದಿಲ್ಲ, ಬರ್ತಾಳೆ. ಯಾಕಂದ್ರೆ ರಾವಣನ ಹೆಂಡತಿ ಅವಳು. ಅಂದ್ರೆ ಕಲೆ ಫಾರ್ಮ್ ಗೊತ್ತಿರಬೇಕು. ಅಭಿನಯ ಈಗ ಸಿನಿಮಾದ ಸೂಕ್ಷ್ಮ ಅಭಿನಯ, ಬೆರಳು ನೀವು ತೋರಿಸಿದ್ರೆ, ಭುಜ ಆಡಿಸಿದ್ರೆ ಅದ್ಭುತ ಕಲೆ, ಅದು ಕ್ಯಾಮರಾ ಕಲೆ. ಯಕ್ಷಗಾನದ ಅಭಿನಯ ಆಗಲ್ಲ, ಬ್ರಾಡ್. ನಾಟಕದ್ದು ಬೇರೆ. ನೀವು ಮಾತಾಡುವಾಗ ನೋಡಿ, ಮಾಸ್ಟರ್ ಹಿರಣ್ಯನೋ, ಗುಬ್ಬಿ ವೀರಣ್ಣನೋ, ಚನ್ನಬಸಪ್ಪನವರ, ಇನ್ನೊಬ್ಬರು ಬಿ ವಿ ಕಾರಂತರ ಮಾತಾಡುವ ರೀತಿಗೂ, ನಾವು ಅರ್ಥಧಾರಿಗಳು ಮಾತಾಡುವ ರೀತಿಗೂ ನಮ್ ಸ್ವಲ್ಪ ಕೃತಕತೆ ಆದ್ರೂ ಬೇರೆ ಉಂಟು. ಲೋಕಧರ್ಮಿಯೂ ಇದೆ, ಹೀಗೆ ಮಾತಾಡಿದಾಗೂ ಮಾತಾಡ್ತೇವೆ, ಅವರದ್ದು ಬೇರೆ. ನಮ್ಮ ವಿವರಣೆಗೆ ಮೀರಿದ ವಿಷಯ. ಈಗ ತೆಂಕು ಬಡಗು ನಾಟ್ಯ ನೃತ್ಯಗಳು ನೀವು ತೋರಿಸಿ ಹೇಗೆ ತೋರಿಸಿ ಆಗ್ಬೇಕಷ್ಟೆ. ಇವುಗಳ ಮೂಲಕ ಕಲಾನುಭವ ಹೇಗೆ ಒಂದು, ಇನ್ನೊಂದು ಈ ಕಲೆ ಈಗ ಇರುವುದಕ್ಕಿಂತ ಎಲಿವೇಟ್ ಹೇಗೆ ಮಾಡಬಹುದು, ಇನ್ನೊಂದು ಡಿಸ್ಕ್ರಿಪ್ಟಿವ್. ಈಗ ತಾಳಮದ್ದಲೆ ಅಂದ್ರೆ ಏನು, ಅದರ ಅರ್ಥಗಾರಿಕೆ ಅಂದ್ರೆ ಏನು, ಅದರ ಸ್ವರೂಪ ಏನು, ಅದರ ಹಿಮ್ಮೇಳ ತಾಳಗಳೆಷ್ಟು, ಅದರ ಬಳಕೆ ಹೇಗೆ, ರಾಗಗಳೆಷ್ಟು, ವೇಷಭೂಷಣಗಳು, ಅಂದ್ರೆ ತಾಂತ್ರಿಕ, ತಾತ್ವಿಕ ಮತ್ತು ರಂಗಭೂಮಿಯ ಒಟ್ಟು ಇದನ್ನು ನೆಂಚಿಕೊಂಡು ಈ ಕಲೆಯನ್ನು ಅರ್ಥ ಮಾಡುವ, ಮತ್ತೆ ಅದನ್ನು ಪ್ರಗತಿಗೆ ಉನ್ಮುಖವಾಗಿ ಕಡೆ ಪಕ್ಷ ಹಾಳಾಗದಂತೆ ರಕ್ಷಿಸುವುದು ಹೇಗೆ, ಒಂದು ದೃಢೀಕರಣ, ಈ ಶೈಲಿಯನ್ನು ಉಳಿಸುವುದು, ಸಂರಕ್ಷಣೆ, ಸಂವರ್ಧನೆ, ವಿಸ್ತರಣೆ, ಈ ಮೂರನ್ನು ಗುರಿಯಲ್ಲಿ ಇಟ್ಟುಕೊಂಡು ನಾವು ವಿಮರ್ಶೆಯನ್ನಾದ್ರೂ ಮಾಡಬೇಕು. ನಮ್ಮ ಸಾಮಾಜಿಕ ಇತ್ಯಾದಿ ವಿಮರ್ಶೆಗಳಾದ್ರೂ ಅಷ್ಟೇ. ಇನ್ನೊಂದು ವಿಮರ್ಶೆಗೂ ಮರು ವಿಮರ್ಶೆ ಬೇಕು. ಈಗ ನಾನು ಪ್ರೊಫೆಸರ್ ಅಮೃತ ಸೋಮೇಶ್ವರರು, ಡಾಕ್ಟರ್ ನಂಬಿಯಾರು ಕೆಲವು ವಿಷಯಗಳಲ್ಲಿ ನಾವು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿ ವಿಮರ್ಶೆ ಮಾಡಿದ್ದೇವೆ. ಅದು ಕೂಡ ಅಗತ್ಯ ಇದೆ, ಬೇರೆ ರೀತಿಯಲ್ಲಿ ನೋಡಬಹುದು. ಈಗ ಯಕ್ಷಗಾನ ಹಾಸ್ಯದ ಮೇಲೆ ತುಂಬಾ ವಿಮರ್ಶೆ ಬರ್ತದೆ. ಹಾಸ್ಯವನ್ನು ವಿಮರ್ಶೆ ಮಾಡುವವರು ಅದು ಹಾಸ್ಯ ಅಂತ ತಿಳಿದುಕೊಂಡು ಮಾಡಬೇಕು. ಆದ್ರೆ ಹಾಸ್ಯ ಅಂತ ಏನಾದ್ರೂ ಮಾತಾಡಬಹುದು ಅಲ್ಲ, ಅದು ಗೊತ್ತಿರಬೇಕು. ಅದರ ಡಿಗ್ನಿಟಿಯನ್ನ ಮೇಂಟೈನ್ ಮಾಡಿ, ಪಾಲಿಸಿ ಅಂದ್ರೆ ಬ್ಯಾಲೆನ್ಸ್ ಬೇಕು. ಇನ್ನು ನಿಮ್ಮ ಜೀವನದಲ್ಲಿ ಈ ತಾಳಮದ್ದಲೆಯ ಈ ಪ್ರೊಫೆಷನ್ ನಲ್ಲಿ ಏನಾದ್ರೂ ಒಂದು ಫನ್ನಿ ಮೂಮೆಂಟ್ ಅಂತ ಹೇಳಿದ್ರೆ, ಒಂದು ಮರೆಯಲಾರದಂತ ಒಂದು ತಮಾಷೆಯ ಘಟನೆ ಮತ್ತೆ ಅತ್ಯಂತ ಬೇಸರದ ಒಂದು ಘಟನೆ ಏನಾದ್ರೂ ಇದ್ರೆ ಒಂದು ನಮ್ಗೆ ಹಂಚಿಕೊಳ್ಳಿ. ಒಂದು ಏನಂದ್ರೆ ಅಲ್ಲ, ತುಂಬಾ ಇದೆ ಅದು. ಆದ್ರೆ ಒಂದು ನಿಮ್ಗೆ ಅಂದ್ರೆ ಇದೊಂದು ಮರೆಯಲಿಕ್ಕೆ ತುಂಬಾ ತಮಾಷೆ ಆಗಿದೆ ಅಂತ ಹೇಳಿ ನಾನು ಆಗ ಹೊಸತಾಗಿ ಕೆರವಾಸೆಯಲ್ಲಿ ಒಂದು ಹೆದರಿದ್ರೆ ತಯಾರಾಗಿ ನಾನು ಆಗ ಹೇಳಿದೆ ಜಟಾವಿನ ಅರ್ಥ, ಭುಜಬಲಾಧಿಕಾರಿಗಳ ರಾಮ, ಖರಾಸುರ ಗಣಪತಿ ಭಟ್ರು, ಶೂರ್ಪನಖಿ ಭಂಡಾರಿ ಅನ್ನೋ ದೊಡ್ಡ ಸೆಟ್ಟು ಅಂತಲೇ ಲೆಕ್ಕ. ದೊಡ್ಡ ಸೆಟ್ಟಿಗೆ ನಮ್ಮ ಪ್ರಭಾಕರ ಅರ್ಥ ಹೇಳ್ತಾನಂತೆ ಅಂತ ನಾನು ಜಟಾಯು. ನಾನು ಹೇಳುವಾಗ ಸಭೆಯಿಂದ ಒಬ್ರು ಮುಂಡಾಸು ಸರಿ ಮಾಡಿಕೊಂಡು ಜಟಾಯುವಿನ ಹಾಗೆ ಇದು ಮಾಡಿಕೊಂಡು ರೆಕ್ಕೆ ಮಾಡಿಕೊಂಡು ಬಂದು ಅರ್ಥ ಹೇಳಿ, ಅವ್ರು ಜಟಾಯು ಅಂತೆ ಊರಿನಲ್ಲಿ, ನನಗೆ ಗೊತ್ತುಂಟ. ನಾನು ಸುಮ್ಮನೆ ಕೂತದ್ದೆ, ಮತ್ತೆ ಎಂತದ್ದು ಮಾಡಿ ನನಗೆ ಬೇರೆ ಅರ್ಥ ಕೊಟ್ರೆ ಏನೋ ಮಾಡಿದ್ರು. ಮಲ್ಕೊಂಡಲ್ಲಿ ನನ್ನನ್ನು ಎಬ್ಬಿಸಿ ಈಗ ನಿಮ್ದು ತಾಮ್ರಧ್ವಜ ಅಂತ ಹೇಳಿದ. ತಾಮ್ರಧ್ವಜ ಹೇಳುವವರು ಬರ್ಲಿಲ್ಲ. ಪುಣ್ಯಕ್ಕೆ ಅಂಗಿ ಹಾಕಿದ್ದೇನೆ, ಮುಖಕ್ಕೆ ನೀರು ಹಾಕಿ ಮುಖ ಕೂದಲು ಸರಿ ಮಾಡಿಕೊಂಡು ರಂಗಸ್ಥಳಕ್ಕೆ ಓಡಿದ್ದೆ. ಮುಂಡು ಮಾತ್ರ ಗಟ್ಟಿ ಇತ್ತು, ಈಗಿನ ಹಾಗೆ ಗಟ್ಟಿ ಕಟ್ಟಿಕೊಂಡಿತ್ತು. ಇನ್ನೊಂದು ಕಾರ್ಕಳದಲ್ಲಿ ನೀವು ಕೇಳಿರ್ಬೋದು, ಅಂತ ತುಂಬಾ ಘಟನೆ ಆಗಿದೆ. ಕೈಕೆ ಮತ್ತು ದಶರಥ, ಮೂಡಂಬರಿ ಶಾಸ್ತ್ರಿಗಳು ಕೈಕೆ, ಶ್ರೀನಿವಾಸ ದಶರಥ. ಸ್ವಲ್ಪ ಜೋರು ಆಯ್ತು, ಅದು ಕಚ್ಚಿ ಮನೆಗೆ ಬಿತ್ತು, ಅಂದ್ರೆ ಸ್ಟೇಲ್ ಮೇಟ್.
ಈಗ ವಿವರ ನಾನು ಹೇಳಲಾರೆ. ಹೌದಪ್ಪ, ಹಾ. ಅಂತೂ ಹಾ. ಈ ಕೋರ್ಟ್ ಕೇಸಿನಾಗೆ ಯಾರು ಹಿಂತೆಗೆಯುವುದು? ಹೌದಪ್ಪ, ಹಾ, ಹಾ. ಒಬ್ರು ರೆಡಿ ಇಲ್ಲ. ನಿಲ್ಲಿಕ್ಕಾಯ್ತು. ಹಾ. ವಿಷಯ ಏನಂದ್ರೆ, ನೀವು ನನ್ನಲ್ಲಿ ರಾಮ ಪಟ್ಟಾಭಿಷೇಕವನ್ನು ಅಷ್ಟು ಪ್ರೀತಿಯ ರಾಣಿಯಾದ ನನ್ನಲ್ಲಿ ಯಾಕೆ ಹೇಳಲಿಲ್ಲ ಇತ್ಯಾದಿ ಏನೋ ವಿಷಯ. ಹೌದಪ್ಪ, ಹಾ. ಹೇಳಬೇಕಾಗಿಲ್ಲ, ಅದು ರಾಜೇಂದ್ರ ನಿರ್ಣಯ. ಅಂತ ನೀವು ಯಾವುದನ್ನ ಅಪೇಕ್ಷಿಸಬೇಕು ಅದನ್ನೇ ಅಪೇಕ್ಷಿಸಬೇಕು ಅಂತ ರಾಜ ದಶರಥನ ವಾದಗಳು ಏನೋ ಈಗ ಬಂತು. ಹಾ. ಅಲ್ಲಿಂದ ಹಾ. ಎಂತದು ರಾಮ ಬರ್ಲಿ, ರಾಮ ರಾಮ ಅಂತ ಹೇಳುವ ಪದ್ಯಕ್ಕೆ ಮೊದಲೇ ಹಾ. ಏನೆಂದಾಲಿಸಿ ರಾಮ ಬಂದು ಹಾ. ಭೂಪಾಲಗಿಂತೆಂದನು ಅಂತ ಏನೋ ಇದೆ. ಅದು ಹಾ, ಹಾ. ನಾನು ಆ ಹೊತ್ತಿಗೆ ಹಾ. ಆಚೆ ಹೋಗಿರ್ಲಿಲ್ಲ, ಕೂತ್ಕೊಂಡಿದ್ದೆ. ಹಾ. ಕಂಬದ ಬುಡನ ಹೀಗೆ ಮಾಡಿದೆ ಭಾಗವತರಿಗೆ. ಹಾ. ರಾಮನಿಗೆ ಹಾ, ಮುಂದುವರಿಸಿ ಅಂತ ಹೇಳಿ. ತಾತ ನಿಮಗೆ ಆ ತರ ಚಿಂತೆ, ಹಾ. ಆ ಪದ್ಯ ತೆಗೆಸಿದೆ. ಹಾ. ಅದು ಗೊತ್ತಾಗದ ಹಾಗೆ ಹೋಯ್ತು. ಹಾ, ಹಾ, ಹಾ. ಹಾಗೆ ಜೋರಾಗಿ ವಾದ ಬಂದದ್ದು, ಹಾ, ಹಾ, ಹಾ. ನಿಲ್ಲಿಕಾದ್ದು ಬೇರೆಯವರ ಅರ್ಥಗಳನ್ನು ನಾನು ಕೇಳಿದ್ದೇನೆ. ಹಾ, ಹಾ. ಆದರೆ ನಮ್ಮ ಕಾಲದಲ್ಲಿ ಅಷ್ಟು ಇಲ್ಲ. ಅದು ಹಿಂದೆ ಹಾ. ಅದು ಹೋಗುವ ದೇವಸ್ಥಾನಕ್ಕೆ ಪ್ರಮಾಣ ಮಾಡುವ, ನೀನಲ್ಲ ನಿನ್ನಪ್ಪ ಇತ್ಯಾದಿ ಬಂದಿದೆ ಅಂತೆ ಹಾ, 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 ಹಾ. ಹಿಂದೆ. ಹೌದಪ್ಪ. ಯಾಕಂದ್ರೆ ಆಗಿನ ಅರ್ಥಧಾರಿಗಳಿಗೆ ಅರ್ಥ ಹೇಳುವಿಕೆ ಅನ್ನೋದು ಜೀವನ ಮರಣದ ಪ್ರಶ್ನೆ. ಅದು ಹಾ, ಹಾ, ಹಾ. Correct. ಇಲ್ಲಿ ಸಂಘದ ತಾಳಮದಲ್ಲಿ ಅವರಿಗೆ ರೆಮ್ಯುನರೇಷನ್ ಕೂಡ ಇಲ್ಲ, ಅವರು ಖರ್ಚು ಮಾಡಿ ಹೋಗುದು. ಹೌದು. ಅದು ವೈರ ಬಂದು ಬರ್ಪಿ ಸಾರಿ ಆಯನ ತೂವಡು ಎಂಬಲ್ಲಿಗೆ ಬಂದಿದೆ. ಓ, ಅದು ಒಂದು ಕುಶಾಲು ಹೌದು, ಆಗಿರೋದು ಅದೇ ಅದೆಲ್ಲ ಫನ್ನಿ ಮೂಮೆಂಟ್ ಇತ್ತು. ಬೇಸರದ್ದು ಏನಂದ್ರೆ, ನನಗೆ ಸಕಾರಣ ಇಲ್ಲದೆ, ಗೊತ್ತಿಲ್ಲದೆ ಕೆಲವರು ನನ್ನಲ್ಲಿ ವೈರವ ಅಸಮಾಧಾನ ಮಾಡಿದ್ದು ನನಗೆ ಗೊತ್ತಿದೆ. ಕೆಲವರು ಯಾರ್ದೋ ಮಾತು ಕೇಳಿ ನನಗೆ ನಿರೀಕ್ಷೆ ಇಲ್ಲದೆ ಮೈ ಮೇಲೆ ಬಿದ್ದದ್ದು. ಅಂದ್ರೆ ಇದು ಅಲಾರ್ಮ್ ಇಲ್ಲದೆ ಅಟ್ಯಾಕ್ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿದ್ದಾರೆ. ನಾನು ಹೇಗೋ ಸುಧಾರಿಸಿಕೊಂಡಿದ್ದೇನೆ. ಮತ್ತು ಒಟ್ಟು ತಾಳ್ಮೆಯ ರಂಗದಲ್ಲಿ ಸಹಕಲಾವಿದರೊಟ್ಟಿಗೆ ಕಲಾವಿದರ ಕುಟುಂಬದಲ್ಲಿ ನಾನು ಪಡೆದ ದೊಡ್ಡ ಸಂತೋಷದ ಮುಂದೆ ಇದು ಸಣ್ಣದು ವಿಷಯ ಏನಲ್ಲ, ನಗಣ್ಯ. ಮತ್ತು ನನ್ನ ಸಂತೋಷವನ್ನದು ಯಾವಾಗಲೂ ಹಾಳು ಮಾಡಲಿಲ್ಲ. ಒಂದು ಸ್ವಾರಸ್ಯವಾಗಿ ಒಂದು ಬದಿಯಲ್ಲಿದೆ, ನನ್ನ ಸಂತೋಷದ ಹಾಲನ್ನು ಅದು ಕಹಿ ಮಾಡಲಿಲ್ಲ, ಅಥವಾ ಅದು ಹೆಪ್ಪಾಗಲಿ ಹಾಳು ಮಾಡಲಿಲ್ಲ. ಅದರಿಂದ ಮೊಸರು ಸಿಕ್ಕಿರ್ಬೋದು ನನಗೆ, ಅದು ಒಳ್ಳೇದೇ. ನಾನು ತುಂಬಾ ಖುಷಿಯೂ ಪಟ್ಟಿದ್ದೇನೆ, ಅದರಲ್ಲಿ ಸಂತೋಷ ನನಗಾಗಿ ನಾನು ಅರ್ಥ ಹೇಳಿದ ರೀತಿಯಲ್ಲಿ. ನಿಮ್ಮ ಈ ಸುದೀರ್ಘ ನಿಮ್ಮ ಈ ಪಯಣದಲ್ಲಿ ನೀವು ಕಂಡುಕೊಂಡ ಕೆಲವು ಮುಖ್ಯ ವಿಷಯಗಳು ನಮ್ಮ ಈ ವೀಕ್ಷಕರಿಗೆ, ಅಂದ್ರೆ ಈಗಿನ ಯಂಗ್ ಜನರೇಷನ್ಗೆ ಇಂಥ ಕಲಾ ಪ್ರಾಕಾರಗಳು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ, ಅಂದ್ರೆ ಸರ್ವತೋಮುಖ ಒಂದು ಅಭಿವೃದ್ಧಿಗೆ ಹೇಗೆ ಪೂರಕ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ನಮಗೆ ಮೆಸೇಜ್ ಕೊಡಿ. ಯಾಕಂದ್ರೆ ನಿಮ್ಮ ಈಗ ವ್ಯಕ್ತಿತ್ವವನ್ನು ನೋಡುವಾಗ, ನಿಮ್ಮ ಎಲ್ಲ ವಿಷಯ ಕೇಳುವಾಗ ನನಗೆ ಅನ್ನಿಸುವುದು ಏನಂತ ಹೇಳಿದ್ರೆ, ನೋಡಿ ಅಲ್ಲಿ ಟೈಮ್ಲಿ ಪಾತ್ರ ಕೊಡುವಂಥದ್ದು. ಸೊ ಇದೆಲ್ಲ ಖಂಡಿತ ನಿಮ್ಮ ಒಂದು ಆ ವ್ಯಕ್ತಿತ್ವ ವಿಕಸನಕ್ಕೆ ತುಂಬಾ ಅಂದ್ರೆ ಸಾಧಾರಣ 80% ಕಾಂಟ್ರಿಬ್ಯೂಷನ್ ಉಂಟು ಅಂತ ನನಗೆ ಅನ್ನಿಸ್ತಾ ಉಂಟು. ಸೊ ಹಾಗಾಗಿ ಈಗಿನವರು ಕೂಡ ಏನು ಅಂತ ಹೇಳಿದ್ರೆ, ಕೇವಲ ಮಾರ್ಕುಗಳು ಕೆರಿಯರ್ನ ಇದು ಸಹ ಬೇಕು, ಇದರ ಒಟ್ಟಿಗೆ ಇಂಥ ವಿಷಯಗಳು ಕೂಡ ಎಷ್ಟು ಮುಖ್ಯ ಅಂತೇಳಿ ಒಂದು ನಮ್ಗೆ ನೀವು ಒಂದು ಹೇಳಿಕೊಡಿ. ಅಂದ್ರೆ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ತಂದಿದೆ ಅಂತ. ಒಂದು ಏನಂದ್ರೆ, ಮುಖ್ಯವಾಗಿ ಮೊದಲೇ ನಾನು ಹೇಳಬೇಕಾದ ವಿಷಯ, ಯಾವುದೇ ಒಂದು ಕ್ಷೇತ್ರದಲ್ಲಿ ವಿಷಯದಲ್ಲಿ ಸಂದೇಶ ಉಪದೇಶ ನಾನು ಕೊಡುವುದಿಲ್ಲ, ನಾನು ಕೊಡುವ ಸ್ಥಾನದಲ್ಲಿಯೂ ಇಲ್ಲ. ಉಪಯುಕ್ತತೆಯನ್ನು ಹೇಳಬಹುದು. ಒಂದು ಭಾರತೀಯ ಕಲಾ ಪ್ರಕಾರಗಳನ್ನು, ಈಗ ನೃತ್ಯ, ಅದರ ಯುಟಿಲಿಟೇರಿಯನ್ ಆಗಿ ಅದನ್ನು ನೋಡುವುದು ತಪ್ಪು ಅಂತ ಕೆಲವರು ಹೇಳ್ತಾರೆ. ಉಪಯುಕ್ತತೆ ನಾನು ಹಾಗೆ ಹೇಳುವುದಿಲ್ಲ. ಒಂದು ಭರತನಾಟ್ಯಂ ಎಂಬ ನೃತ್ಯದ ಪ್ರಕಾರವನ್ನು ಒಂದು ಸಾಂಸ್ಕೃತಿಕ ವಿಕಸನವಾಗಿ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿ, ಒಂದು ಎಕ್ಸಸೈಸ್ ವ್ಯಾಯಾಮವಾಗಿ ನೋಡಬಹುದು. ಖಂಡಿತ ಅದು ಒಳ್ಳೆ ವ್ಯಾಯಾಮ, ರೂಪರಕ್ಷಣೆ, ಚುರುಕುತನ ಎಲ್ಲ ಕೊಡ್ತದೆ. ಹಾಗೆ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಹೇಳಬಹುದು. ಈಗ ಕೃಷಿಕನಿಗೆ ಯೋಗ ಬೇಡ ಅಂತ ನಾವು ಹೇಳ್ತೇವಲ್ಲ, ಯಾಕೆ ಅವನು ಇಡೀ ಯೋಗವೇ ಮಾಡ್ತಾ ಇರ್ತಾನೆ ಅಂತ. ಸ್ಪೋರ್ಟ್ಸ್ ಮೆನ್ ಬಗ್ಗೆ ತಾಳ್ಮೆಯ ಅರ್ಥಗಾರಿಕೆಯನ್ನು
ಸುಲಭವಾಗಿ ಡಿಫೈನ್ ಮಾಡೋದಾದ್ರೆ ತುಂಬಾ ಅಧ್ಯಯನವನ್ನು, ತುಂಬಾ ಸಂಪನ್ಮೂಲ ರಿಸೋರ್ಚ್, ದೀರ್ಘಕಾಲ ಗ್ರಹಿಸಿದ ಸಂಪನ್ಮೂಲವನ್ನು ಅಪೇಕ್ಷಿಸುವ ಅಂತಹ ದೊಡ್ಡ ಸಂಪಾದನೆಯನ್ನು, ಅಷ್ಟು ದೊಡ್ಡ ಕೀರ್ತಿಯನ್ನಾಗಲಿ ಕೊಡದಿದ್ದ ಒಂದು ಕ್ಷೇತ್ರ. ಖುಷಿಯಲ್ಲಿ ನಾವು ಮಾಡುವುದು ಅದನ್ನು ಅಪ್ಲೈಡ್ ಆಗಿ ಕಮ್ಯುನಿಕೇಶನ್, ಸಂವಹನಕ್ಕೆ ಬಳಸಬಹುದು. ತಾರ್ಕಿಕತೆ, ನಮ್ಮ ಒಟ್ಟು ಶಿಕ್ಷಣದಲ್ಲಿ ಲಾಜಿಕ್ ಕಡಿಮೆ ಇದೆ. ಲಾಜಿಕ್ ಒಂದು ಪೇಪರ್ ಬೇಕು ಹೇಳುದು ನಾನು. ಯೋಚಿಸುವುದೇ ಯಾವ ಕಾರಣ, ಪ್ರಮಾಣೇರ್ ಅರ್ಥ ಪರೀಕ್ಷಣ ನ್ಯಾಯ ಅಂತ. ಪ್ರಮಾಣಗಳ ಮೂಲಕ ಅರ್ಥ ಪರೀಕ್ಷಣ, ಒಂದು ವಸ್ತು ಸತ್ಯವೋ ಸುಳ್ಳು, ಅದಕ್ಕೆ ಆಧಾರಗಳೇನು, ಸಂಶೋಧನೆಗೂ ಬೇಕು, ಸೈನ್ಸ್ಗೂ ಬೇಕು. ಸೈನ್ಸ್ ನಿಂತಿರುವುದೇ ತರ್ಕ ಮತ್ತು ಇಂಟ್ಯೂಷನ್, ಒಂದು ಅಂತ ಸ್ಫೂರ್ತಿಯೂ ಬೇಕು. ಆಧಾರ ಇಲ್ಲದೆ ಕಂಡದ್ದನ್ನು ಮತ್ತೆ ಆಧಾರ ಸಿಗ್ತದೆ, ಅದು ಇದೆ. ವೈಜ್ಞಾನಿಕವಾದ ಮನೋಧರ್ಮ, ಕಾವ್ಯಾತ್ಮಕವಾದ ಮನೋಧರ್ಮ, ಖುಷಿ ಪಡುವ, ನಮ್ಮ ಪುರಾಣಕ್ಕಾಗಿ ನಾವು ಇದು ಮಾಡುವ, ರಸವನ್ನು ಹೇಳುವ, ರಸಾತ್ಮಕವಾದ ಅನುಭವವನ್ನು ಹೊಂದುವುದಕ್ಕೂ ಇದು ಬೇಕು. ಅದನ್ನು ನಮ್ಮ ಮಕ್ಕಳಿಗೆ ನಾವು ಮುಟ್ಟಿಸಬೇಕು. ಕಡಿಮೆ ಖರ್ಚಿನಲ್ಲಿರುವ ಥಿಯೇಟರ್ಗೆ ಯಕ್ಷಗಾನದ ವೇಷ ಸಹಿತವಾದ ಆಟ ಅಂತ ನಾವೇನ್ ಹೇಳ್ತೇವೆ, ಪೂರ್ಣ ಪ್ರಮಾಣದ ಇದು ಒಂದು ಲುಪ್ತವೇ. ಆದರೆ ಒಂದು ಜಗಲಿ ಸಾಕು, ಒಂದು ಜಾಗಟೆ ಮೊದಲೇ ಸಾಕು. ಜೈಲಿನಲ್ಲಿ ದೊಡ್ಡ ಸಾಮಗ್ರಿ ಜಾಗಟೆ ಇಲ್ಲದೆ ಜೈಲಿನ ತಟ್ಟೆ ಚಮಚೆಯಲ್ಲಿ ಪದ್ಯ ಹೇಳಿ ಅರ್ಥ ಹೇಳ್ತಿದ್ರು ಅಂತ ಹೇಳ್ತೇವಲ್ಲ. ಈಗಲೂ ಶನಿಕಥೆ ಅಂತ ಒಂದು ಮಾಡ್ತಾರೆ, ಎಲ್ಲ ಕಡೆ ಅದಕ್ಕೆ ಹಿಮ್ಮೇಳ ಇಲ್ಲ, ವಾಚನದ ಹಾಗೆ ಓದುವುದು, ಅರ್ಥ ಹೇಳುವುದು. ಗ್ರೋಟೋವಸ್ಕಿ ಅಂತ ಪಾಶ್ಚಾತ್ಯದ ಬಲುದೊಡ್ಡ ಒಬ್ಬ ವಿಮರ್ಶಕ, ರಂಗಭೂಮಿಯ ಮೇಲೆ ಅಸಾಧಾರಣ ಒಬ್ಬ ರಂಗಭೂಮಿಯ ತತ್ವಜ್ಞಾನಿ ಅಂತ ಹೇಳ್ಬೋದು. ಅವನು ಪೂವರ್ ಥಿಯೇಟರ್ ಅಂತ ಒಂದು ಕಲ್ಪನೆ ಹೇಳಿದ. ಬಡ ರಂಗಭೂಮಿ ಬೇಕು ಅಂದ್ರೆ, ಯುರೋಪ್ನಲ್ಲಿ ಗಜ ಗಜ ಲೈಟು ಕಂಡಾಬಟ್ಟೆ ಆಯ್ತಲ್ಲ, ಈಗ ಮಾಡ್ತಾರಲ್ಲ ಸಾಂಸ್ಕೃತಿಕ ಕೊಳಕು, ಆತರ ಸುರಾದಾಗ ಅವ್ರು ಹೇಳಿದ್ರು, ಇಲ್ಲ ನೇತಾಡುವ ಹಗ್ಗವು ಕಾಣ್ಲಿ, ಮರ್ತೋಗ್ತದೆ ನಮಗದು, ಸರಳವಾಗಿರ್ಲಿ, ವಸ್ತು ಮಹತ್ವದ್ದಿರ್ಲಿ. ಪೂರೆಸ್ಟ್ ರಿಚೆಸ್ಟ್ ಥಿಯೇಟರ್ ತಾಳಬದಲೆ, ವೇಷ ನಮ್ಮದೇ, ಏನು ಬೇಡ, ಒಂದು ಒಳ್ಳೆ ಭಾಗವತ ಮಂತ್ರೆಗಾರ, ಚಂಡಿ ಅಂತ ಬೇಕು ಅಂತಲ್ಲ, 2-3 ಪಾತ್ರಧಾರಿಗಳು. ಪಾತ್ರಗಳನ್ನು ಬದಲಾಯಿಸಿಕೊಡ ಮೊದಲು ಹೇಳ್ತಿದ್ರು, 2-3 ಜನವೇ 7-8 ಪಾತ್ರ ಒಟ್ಟೊಟ್ಟಿಗೆ ಬಾರದಿದ್ರೆ ಆಯ್ತು, ಹಾಗೂ ಮಾಡ್ತೀವರಂತೆ. ಆದ್ರೆ ಅದು ಕೊಡುವಂತ ಒಂದು ಪಾತ್ರ, ರಾಮನನ್ನು ರಾವಣ ಪ್ರಶ್ನೆ ಮಾಡುದು ಭಾರತೀಯ ಸಂಸ್ಕೃತಿಯಲ್ಲಿ. ಕೆಲವುಗಳಲ್ಲಿ ದೇವರನ್ನು ಪ್ರಶ್ನೆ ಮಾಡುವುದಿಲ್ಲ, ಋಷಿಯನ್ನು ಪ್ರವಾದಿಯನ್ನು ಪ್ರಶ್ನೆ ಮಾಡಬಾರದು, ಇಲ್ಲಿ ಆಗಲ್ಲ. ದೇವರನ್ನು ಪ್ರಶ್ನೆ ಮಾಡುವ ವಾಲಿಗೆ ಕ್ಲಾಪ್ ಹೊಡಿತಾರೆ ಜನ. ಶಂಕರರನ್ನು ಮಂಡನ ಮಿಶ್ರರು, ನಾನು ಶೃಂಗೇರಿ ಜಗದ್ಗುರುಗಳು, ಭಾರತೀ ತೀರ್ಥ ಸ್ವಾಮಿಗಳು ಕೂತಲ್ಲಿ ನಾನು ಮಂಡನ ಮಿತ್ರ ಮೊದಲೇ ಹೇಳಿದೆ, ಸ್ವಾಮೀಜಿ ಇಲ್ಲಿ ಖಂಡನೆ ಮಾಡಬೇಕಾಗ್ತದೆ, ನೀವೇನು ದಾಕ್ಷಿಣ್ಯ ಮಾಡಬೇಡಿ, ಖಂಡನೆ ಮಾಡಿ ಅಂತ ಹೇಳಿದ್ರು. ಶ್ರೇಣಿಯವರ ಶಂಕರ, ನಾನು ಮಂಡನ, ನಾನು ಶಂಕರಾಚಾರ್ಯ ಹೇಳು ಕಡಿಮೆ. ಸನ್ಯಾಸ ಅಂದ್ರೆ ನಿರುದ್ಯೋಗಿಗಳು ಹೊಟ್ಟೆ ತುಂಬಿಸುವುದು, ಮಠ, ಜನರನ್ನು ಮೋಸ ಮಾಡುದು, ಇದೆಲ್ಲ ಹಿಂದೆ ಕುಮಾರಿಲರು ಮಂಡನರು ಹೇಳಿದ ವಿಷಯವನ್ನು ನಾನು ಹೇಳಿದೆ. ಸನ್ಯಾಸ ಖಂಡನೆ, ವೇದಾಂತ ಖಂಡನೆ ಒಂದು ಮಠದಲ್ಲಿ ಕೂತು ನಾನು ಮಾಡಿದೆ. ಸ್ವಾಮಿಗಳು ಅದನ್ನು ಖುಷಿಪಟ್ಟು ಎಂಜಾಯ್ ಮಾಡಿದರು, ಶ್ರೇಣಿಯವರು ಅದನ್ನು ಖಂಡಿಸಿದರು. ಭಾರತೀಯ ಸಂಸ್ಕೃತಿ ಮತ್ತು ತತ್ವಜ್ಞಾನ, ದರ್ಶನ, ಫಿಲಾಸಫಿಲಿರುವ ಬೇಸಿಕ್ ಇನ್ಕ್ಲೂಸಿವ್ನೆಸ್ ಮತ್ತು ವೈಶಾಲ್ಯ, ದಾರ್ಶನಿಕ ಡೆಮಾಕ್ರಸಿ ಬೇರೆ ಎಲ್ಲೂ ಇಲ್ಲದಷ್ಟು ಇರುವುದನ್ನು ತಾಳ್ಮದಲ್ಲಿ ತೋರಿಸ್ತದೆ. ಜನಪ್ರಿಯ ವೇದಾಂತ ಇದು. ನಾನು ಶುಕ್ರಾಚಾರ್ಯ ಮಾಡಿ ಬಲಿಯನ್ನು ಆಕ್ಷೇಪಿಸುವಾಗ ಬಲಿಯ ಪಾತ್ರಧಾರಿ ಹೇಳ್ತಾನೆ, ವಿಷ್ಣುವೇ ಮೆಚ್ಚಿದ್ದಾನೆ, ಸಾದರದಿಂ ಹರಿ ಮೆಚ್ಚಿಹನು, ಮಾಧವ ಮೆಚ್ಚಿಹನು, ಇನ್ನು ಯಾಕೆ ನಾವು ಯಜ್ಞ, ವಿಷ್ಣುವಿಗೆ 3 ಹೆಜ್ಜೆ ಕೊಡ್ತೇನೆ. ಆಗ ನಾನೊಂದು ಹೊಸ ವಾದ ಮಾಡಿದೆ, ಯಜ್ಞವೇ ವಿಷ್ಣು ಯಜ್ಞಶೇಷವೇ ರುದ್ರ ಅಂತ ನೀವು ಹೇಳ್ತೀರಿ. ಯಜ್ಞ ವಿಷ್ಣು ಅಂತ ಅರ್ಥ ಅಲ್ಲ, ನಮ್ಮ ವಿಷ್ಣು ಯಜ್ಞವೇ, ಅದು ಭೂತ ಪ್ರೇತ, ಅದು
ಈಗ ಬಂದದ್ದು ವೇಷ ಅದನ್ನ ನಂಬೇಡ ನೀನು. ಹಾ, ಹಾ, ಯಜ್ಞ ಶೇಷವೇ ರುದ್ರ ಭಸ್ಮವೇ ರುದ್ರ, ಹಾ, ಹಾ, ಅದರಿಂದಲೇ ರುದ್ರ ಭಸ್ಮ ಅಂತೆಲ್ಲ ಬಂದದ್ದು. ಹಾ, ಆಗ ದೊಡ್ಡ ಕನ್ನಡದ ಒಂದು ದೇಶದ ದೊಡ್ಡ ರಂಗಕರ್ಮಿ ಹ್ಮ್. KV ಅಕ್ಷರ ಹೇಳಿದ್ರು ನೋಡಿ, ಜನಪ್ರಿಯ ಸಿದ್ಧಾಂತಗಳು ಹ್ಮ್, ವೇದಾಂತಗಳು ಬರುವುದು ಹೀಗೆ ಅಂತ. ಇಡೀ ಭಾರತೀಯ ಸಂಸ್ಕೃತಿಯ ಸ್ತರಗಳು ಉಂಟಲ್ಲ, ಹೌದು ನೀವು ಗುಡ್ಡ ಕಡಿದ್ರೆ ಕಾಣ್ತದಲ್ಲ, ಹೌದು ಹೌದು. ಬೇರೆ ಬೇರೆ ಮಣ್ಣುಗಳು, ಹಾಗೆ ಲೇಯರ್ಸ್ ಹಾಸ್ಯದಲ್ಲಿ ಲೇಯರ್ಸ್, ಸ್ತ್ರೀವೇಷ, ಆ ಹೆಣ್ಣಿನ ಸ್ವಭಾವ. ಒಬ್ರು ಹೆಂಗಸೇ ನಮ್ಮಲ್ಲಿ ನಾನು ಹೇಳಿದ್ದು ಕೇಳಿದ್ದೇನೆ, ಹಾ. ಯಕ್ಷಗಾನದ ಅತ್ಯುತ್ತಮ ಸ್ತ್ರೀವೇಷ ಗಂಡಸರದ್ದೇ, ನಮ್ಮದಲ್ಲ ಅಂತ. ಇದು ನೇರವಾಗಿ ಅವರು ಹೇಳಿದ್ರು. ಒಬ್ಬ ಸ್ತ್ರೀವೇಷಕ್ಕೆ ಚಿತ್ರನಟಿಯರನ್ನು ಕರೆದಿದ್ರು ಇಲ್ಲಿ, ಅವರು ಗೋವಿಂದ ಭಟ್ರ ವೇಷ ನೋಡಿ ಹೇಳಿದ್ರು, ನಾವು ಇವರೊಟ್ಟಿಗೆ ವೇಷ ಮಾಡಬಾರ್ದು. ಆಗ ತುಂಬಾ ಸುಂದರರೂ ಇದ್ರು ಗೋವಿಂದ ಭಟ್ರು, ಮತ್ತೆ ಸ್ತ್ರೀ ಸ್ವಭಾವವೂ ಇತ್ತು. ರಾಮಚಂದ್ರಾಯರು ಆಗ ಬಹಳ ಪೀಕ್ ಪ್ರತಿಭೆಯಲ್ಲಿದ್ದವರು, ಕೋಟ ವೈಕುಂಠ ಎಲ್ಲ ಅವರ ವೇಷಗಳನ್ನು ನೋಡಿ ಅವರು ಹೇಳಿದ್ದಾರೆ, ನಾವು ಸುಮ್ಮನೆ ಆಕರ್ಷಣೆಗಾಗಿ ನಮ್ಮನ್ನು ವೇಷ ಮಾಡಿಸ್ತೀರಿ, ಮಾಡಿಸಬೇಡಿ ಅಂತ. ಇದು ಯಕ್ಷಗಾನ ಕೊಡುವ ಒಂದು ಸಂದೇಶ. ಮತ್ತೆ ಯಕ್ಷಗಾನ ಅರ್ಥಗಾರಿಕೆಗೆ ಪ್ರಾಕ್ಟಿಕಲ್ ದೇರ್ ಇಸ್ ನೋ ಲಿಮಿಟ್. 1000 ಲಕ್ಷ ಜನ ಈಗ ರಾವಣ ಹೇಳಿರ್ಬೋದು, ಒಬ್ರು ಹಾಗೆ ಒಬ್ರು ಪೂರ್ತಿ ಅಲ್ಲ, ಒಬ್ರು ಹಾಗೆ ಒಬ್ರು ಹೌದು. ಯಾಕೆ ಪ್ರಸಂಗ ಸ್ಕೆಲೆಟನ್, ಚೌಕಟ್ಟು ಮಾತ್ರ ಅಷ್ಟೇ. ನೀವು ನಮ್ಮ ಹಳ್ಳಿಯಲ್ಲಿ ಒಂದು ಮಾತು ಕೇಳಿರ್ಬೋದು, ಒಂದು ಅಡಿಕೆ ಸಿಪ್ಪೆಯಲ್ಲಿ 1 ಮುಡಿ ಅಕ್ಕಿ ತುಂಬಿಸು, 1 ಮುಡಿ ಅವಲಕ್ಕಿ ಮಾಡ್ಲಿಕ್ಕಾಗ್ತದೆ. ಇಷ್ಟು ದೊಡ್ಡ ಖಾಣ ಅಂತ ಹೇಳ್ತೇವಲ್ಲ ನಾವು, ದೊಡ್ಡ ವಲಯ ಆಗ್ತದೆ, ಅದರಲ್ಲಿ ಅವಲಕ್ಕಿ ತುಂಬಿಸ್ಬೋದು. ಪದ್ಯದಲ್ಲಿ ಅರ್ಥವನ್ನು ತುಂಬಿಸುವುದು ಹಾಗೆ, 1 ಅಡಿಕೆ ಸಿಪ್ಪೆಯಲ್ಲಿ 1 ಮುಡಿ ಅವಲಕ್ಕಿ ತುಂಬಿಸಿದ ಹಾಗೆ. ಶೈಕ್ಷಣಿಕವಾಗಿ ಚಿಂತನೆಯನ್ನು ಬೆಳೆಸ್ತದೆ, ಶಾರ್ಪ್ನೆಸ್ ಕೊಡ್ತದೆ, ಮತ್ತು ಅಹಂಕಾರವನ್ನು ಕೆಡಿಸ್ತದೆ, ಇದು ಹಾಳು ಮಾಡ್ತದೆ. ಕೋಪರೇಷನ್ ಕ್ಷಣ ಕ್ಷಣಕ್ಕೂ, ಯಕ್ಷಗಾನದ ಚೌಕಿ, ರಂಗಸ್ಥಳ, ಮಾತುಗಾರಿಕೆ, ತಾಳಮದ್ರೆ, ಎವ್ರಿ ಮೂಮೆಂಟ್ ನೀ ನನಗಿದ್ದರೆ ನಾನಿನಗೆ, ಕೋಆಪರೇಷನ್, ಒನ್ ಫಾರ್ ಆಲ್ ಅಂಡ್ ಆಲ್ ಫಾರ್ ಒನ್ ಅಂತ ಯಾರು ರಾಬರ್ಟ್ ಓವೆನ್ ಹೇಳಿದ ತತ್ವ ನಮ್ಮಲ್ಲಿ ನಿತ್ಯ ಬಳಕೆಯಲ್ಲಿದೆ. ಇದನ್ನು ಮಕ್ಕಳಿಗೆ ಆ ರೂಪದಲ್ಲಿ ಕಲಿಸಬೇಕು ಕೂಡ. ನೀನ್ ಇಂಥದ್ದು ಹೇಳು ಅಂತಲ್ಲ, ತಾತ್ವಿಕವಾದ ಹೊಂದಾಣಿಕೆ, ಸಿವಿಕ್ ನಾಗರಿಕ ಪ್ರಜ್ಞೆ, ಸಿವಿಕ್ ಸೆನ್ಸ್ ಅನ್ನು ಬೆಳೆಸಲಿಕ್ಕೆ ಕೊಡ್ತದೆ. ಪುರಾಣ ಜ್ಞಾನ, ನೀತಿ ಮತ್ತು ನಮ್ಮ ಸಂಸ್ಕೃತಿಯ ಅರಿವು ಸಹಜವಾಗಿ ಎಂಬಂತೆ 1, 2, 3 ತರಗತಿ ಕಲಿತವರು, ಕಲಿಯದೇ ಇದ್ದವರು, ಅವರು ಅವಿದ್ಯಾವಂತರಲ್ಲ, ಅನಕ್ಷರಸ್ಥರು ಅಂತ ಬೇಕಾದ್ರೆ ಹೇಳ್ಬೋದು. ಈಗ ನಮ್ಮ ಬಣ್ಣದ ವೇಷದ ದೊಡ್ಡ ವೇಷಧಾರ ಇದ್ರು ಚಂದ್ರಗಿರಿ ಅಂಬು, ಸರಿಯಾಗಿ ದಸ್ಕತ್ ಹಾಕಲಾರದ ವೇಷಧಾರಿಗಳು ಚಿಟ್ಟಾಣಿ ರಾಮಚಂದ್ರಗಡೆ ಇದ್ರು. ಇಂಥವ್ರು ತುಂಬಾ ಹೇಳಬಹುದು ನಾವು. ಅವರ ವಾದ, ತರ್ಕ, ಮಾತು ಅದ್ಭುತವಾಗಿತ್ತು. ಅಂದ್ರೆ ಒಂದು ಜನ ಶಿಕ್ಷಣ, ಅದನ್ನು ಇವತ್ತು ನಾವು ಶಿಕ್ಷಣಕ್ಕೆ ಹೇಗೆ ಬಳಸಬಹುದು ಅಂತ ಯೋಚನೆ ಮಾಡಬಹುದು. ಸ್ವಂತ ಮಾತಾಡುವುದು, ತರ್ಕಿಸುವುದು, ಮತ್ತೆ ಜಗಳ ಆದ್ರೂ ಕೂಡಲೇ ಮರೆಯುವುದನ್ನು ಕೂಡ ತಾಳಮದ್ದಲೆ ಕಲಿಸ್ತದೆ. ಮತ್ತೆ ಸೆಲ್ಫ್ ರಿಲಯಂಟ್, ಅಲ್ಲಿ ಕೂತ ಮೇಲೆ ನನ್ನ ಸಂಪತ್ತು, ನನ್ನ ಜ್ಞಾನ, ನನ್ನ ಸಾಮರ್ಥ್ಯವೇ ನನಗೆ. ಪದ್ಯ ಮಾತ್ರ ಲೈನ್, ಒಂದು ನೂಲು ಹೇಳ್ತದೆ, ಅದನ್ನು ಡೆವಲಪ್ ಮಾಡು. ಅಂದ್ರೆ ಪ್ರಬಂಧ ಬರೀಲಿಕ್ಕೆ, ಭಾಷಣ ಮಾಡಲಿಕ್ಕೆ, ರಚನೆಗೆ, ಬದುಕಿನಲ್ಲಿ ಸನ್ನಿವೇಶಗಳು ಬರುವಾಗ ಎದುರಿಸಲಿಕ್ಕೆ ಕೂಡ ಸಾಂಸ್ಕೃತಿಕವಾದ ಚಿಂತನೆಯನ್ನು ಗಟ್ಟಿ ಮಾಡಬಲ್ಲದೆ. ಮತ್ತೆ ನೀವು ವಿದೇಶಗಳಿಗೆ ಹೋಗಿದ್ದೀರಾ ಈ ಬಗ್ಗೆ? ತಾಳಮದ್ದಲೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ನಾನು ದುಬೈಯಲ್ಲಿ ಹಿಂದೆ ನಮ್ಮ ಸ್ನೇಹಿತರಲ್ಲಿ ತುಳುಕೂಟ, ಕನ್ನಡ ಕೂಟ, ರಮೇಶ್ ಮಂಜೇಶ್ವರ್ ಇತ್ಯಾದಿ ಮಿತ್ರರು ನಮ್ಮನ್ನು ಕರೆದಾಗ ಹೋಗಿದಾಗ 1-2 ತಾಳಮದ್ದಲೆ ಮಾಡಿದ್ದೇವೆ ದುಬೈಯಲ್ಲಿ, ಬಹ್ರೈನ್ ನಲ್ಲಿ. ಮುಖ್ಯವಾಗಿ ಬಹ್ರೈನ್ ಅವರು ಕರೆದದ್ದು ನಮ್ಮ, ಮತ್ತೆ ದುಬೈಗೆ ಹೋದೆ. ಅಮೆರಿಕಕ್ಕೆ ನಾನು ಹೋದಾಗ ಪಣಂಬೂರು ನಮ್ಮ ಸ್ನೇಹಿತರು ವಾಸುದೇವ ಐತಾಳರು ಅಮೆರಿಕದಲ್ಲಿದ್ದಾಗ 8-10 ತಾಳಮದ್ದಲೆಗಳನ್ನು ಮಾಡಿ. ಹಾಗೆ ಅಮೆರಿಕದಲ್ಲಿ ತಾಳಮದ್ದಲೆ ಟೂರ್ ಪ್ರಪ್ರಥಮ. ಬೇಕಾದ್ರೆ ಸುಮ್ಮನೆ ರೆಕಾರ್ಡ್ ಪರ್ಪಸ್ಗೆ ನಾನು ಹೇಳ್ಬೋದು. ಉಳಿದ ಅರ್ಥಧಾರಿಗಳು ಅಲ್ಲಿಯವರೇ. ಅಲ್ಲೊಬ್ರು ಶ್ರೀನಿವಾಸ್ ಭಟ್ರು ಅಂತ ಇದ್ರು, ಬಾಲಕೃಷ್ಣ ಭಟ್ರು ಅಂತ ಇದ್ದಾರೆ ಒಬ್ರು, ಅಲ್ಲಿ ಒಬ್ರು ಉಪಾಧ್ಯಾಯರು ಅಂತ ಇದ್ದಾರೆ, ರಾಘು ಕಟ್ಟಿನಕೆರೆ ಭಾಗವತರು ಅರ್ಥಧಾರಿ ಇದ್ದಾರೆ,
ನಮ್ಮ ಶ್ರೀವತ್ಸ ಜೋಶಿ ನನ್ನ ಹೌದು, ತಮ್ಮ ಹೌದು. ಭಾಗವಹಿಸಿದ. ಹಾ. ಬೇರೆ ಬೇರೆ ಕಡೆ ಆಲ್ಬನಿ, ಬಫೆಲ್ಲೋ, ಟೊರೊಂಟೊ, ವಾಷಿಂಗ್ಟನ್, ಶಿಕಾಗೋ, ಓಹೋ. ನನ್ನ ಮಗಳಿದ್ದ ಊರು, ಆಹಾ. ಎಲ್ಲ ಕಡೆ ಭಾಗವಹಿಸಿದ್ದೇನೆ. ಆಹಾ. ಒಂದು ಒಳ್ಳೆ ಅನುಭವ ಕೂಡ. ಭಾಗವತಿಕೆ ನಾವು ಈ ಭಾಗವತಿಕೆ ಅಂತ ಹೇಳುದು ಎಲೆಕ್ಟ್ರಾನಿಕ್ ಅಂದ್ರೆ ಇದಿಟ್ಟ ಭೀಷ್ಮ ಪರ್ವ, ಯಾರ್ಯಾರ ಪದ್ಯ ಒಳ್ಳೆದುಂಟು ಸ್ವಚ್ಛ ಅವರ ಗ್ರಂಥಗಳು. ರೆಕಾರ್ಡಿಂಗ್ ಇಡುದು. ಹಾಗಾದ್ರೆ ಒಂದು ವಾಲಿವದೇ ಪ್ರಸಂಗ 30-40 ಪದ್ಯದೊಳಗೆ 3-4 ಭಾಗವತರು ಬರ್ತಾರೆ, ಆಹಾ. ಅನಿವಾರ್ಯ ಅದು. ಹೌದಪ್ಪ. ಹಾ. ಪದ್ಯದ ಅವೈಲಬಿಲಿಟಿ ಮೇಲೆ, ಸ್ವಚ್ಛ ಇದ್ದದ್ರ ಮೇಲೆ. ಅಲ್ಲಿಯ ಕನ್ನಡಿಗರೆಲ್ಲ ಹೇಳಿದ್ರು ಇದು ನಮಗೆ ಬೇಕು, ನೀವು ಬನ್ನಿ. ಆಹಾ. ನಾನು ವರ್ಷ ಹಠ ಹಿಡಿದು ಹೋಗ್ತಿದ್ರೆ ವರ್ಷಗಟ್ಲೆಯ ಅಸೈನ್ಮೆಂಟ್ ನನಗೆ ಅಲ್ಲಿತ್ತು. ಓಹೋ. ನಾನದು ಮನಸ್ಸು ಮಾಡ್ಲಿಲ್ಲ. ಹೌದಪ್ಪ. ಖುಷಿ ಪಟ್ಟಿದ್ದಾರೆ. ಅಷ್ಟು ಜನ ತಾಳಮದ್ರೆ ಜನಪ್ರಿಯತೆ, ತಾಳಮದ್ರೆ ಸಾಮರ್ಥ್ಯ ಏನು ಅಂತ ಗೊತ್ತಾಗಿದೆ. ಉತ್ತರ ಕರ್ನಾಟಕದವರೊಬ್ರು ತಮ್ಮ ಮನೆಯಲ್ಲಿ ಮಾಡಿದ್ರು. ಅವರೇನು ಇಲ್ಲಿಯವರ ಹಾಗೆ ಪೂರ್ವ ಸಂಸ್ಕಾರ ಇಲ್ಲ ಅವರಿಗೆ. ಇಲ್ಲ. ಹಾ. ಅವರಿಗೆ ಈ ಫಾರ್ಮ್ ನೋಡಿ ಆಶ್ಚರ್ಯ ಆಯ್ತು. ಖುಷಿ ಆಯ್ತು. ಹಾ. ಅವರು ಬೇರೆ ಸಾಂಸ್ಕೃತಿಕ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು. ಹಾಗೆ ಒಂದು ಆ ನನ್ನ ಅರ್ಥಗಾರಿಕೆ ಪರ್ಸನಲ್ ಗ್ಲೋರಿ, ನನಗೆ ಹೆಸರು ಬಂತು, ಮಾನ ಸನ್ಮಾನ ಆಯ್ತು ಎಂಬುದಕ್ಕಿಂತ ಅದೇ ಒಂದು ಸಂದೇಶ. ಕರೆಕ್ಟ್. ಈಗ ಹಾಗಿದ್ರೆ ಈ ಕಲೆಗಳಿಗೆ ಒಳ್ಳೆ ಇದು ಉಂಟು, ಮತ್ತೆ ಚೆನ್ನಾಗಿದೆ. ಕೊಂಡೋದ್ರೆ ಯೋಜಕ ತತ್ರದ್ದು ನಾವು ಚೆನ್ನಾಗಿ ಮಾಡಬೇಕು ಮತ್ತು ವಿದೇಶಕ್ಕೆ ಹೋಗುವಾಗ ಒಂದು ಪ್ಯಾಕೇಜಿಂಗ್ ಮಾಡಬೇಕು. ಹಾ, ಹಾ, ಹಾ. ಅಲ್ಲಿ ನಡುವೆ ಹೇಳುದು, ಅಲ್ಲೇ ಚಹಾ ಕುಡಿದು ಕಾಫಿ ಕುಡಿದು ನಮ್ಮಲ್ಲಿ ನಡೀತದೆ. ಹೌದು. ಒಬ್ಬ ಪ್ರಾಯದವ ಬಾಲ್ಯಲೀಲೆ ಕೃಷ್ಣ ಮಾಡುದು, ನಮಗಲ್ಲಿ ಅವನು 5 ನಿಮಿಷದಲ್ಲಿ ವ್ಯಕ್ತಿ ಬರೆದು ಪಾತ್ರ ನೋಡ್ತೇವೆ. ಹೌದು. ಅಲ್ಲಾಗಲ್ಲ ವಯಸ್ಸು, ಸ್ವರ, ರೂಪ ಹಾ. ಮತ್ತೆ ಪರ್ಫೆಕ್ಷನ್, ಹೌದು. ಮತ್ತೆ ನಮ್ಮ ಸ್ವರ ಯಕ್ಷಗಾನದ ಸಣ್ಣದು ಮಾಡಬೇಕು. ಹಾ, ಹಾ, ಹಾ. ಒಬ್ಬ ಲಂಡನ್ ಎಲ್ಲ ಕಿವಿಗೆ ಕೈ ಇಡ್ತಿದ್ರ ಚೆಂಡೆ ಬಾರಿಸ್ಕೊಂಡು, ಅಲ್ಲಿ ಅಂತ ಸೌಂಡ್ ಕೇಳಿ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಯಾವುದೇ ರಂಗಭೂಮಿ ತನ್ನ ಪ್ರಧಾನವಾದ ಜಾಗ್ರಫಿಯಲ್ಲಿ ಮೆರೆಯುವುದಕ್ಕೆ ಹಾ. ಕಾರಣಗಳು ಬೇರೆ, ಕರೆಕ್ಟ್. ಹೊರಗೆ ಅದು ಮೆರೆಯುವುದು ಬೇರೆ. ಬೇರೆ. ನಾವಲ್ಲಿ ಅಡ್ಯಾಪ್ಟೇಷನ್ ಮಾಡಬೇಕು, Correct, ಸಿದ್ಧತೆ ಬೇಕು. ಹಾ, ಈಗ ಉತ್ತರ ಕರ್ನಾಟಕದ ರಂಗಭೂಮಿ ದೊಡ್ಡಾಟ ನಾನು ನೋಡಿದ್ದೇನೆ. ಹಾ, ಹಾ. ನೋಡಿದ ಮೇಲೆ ನಮಗದು ಸ್ವಾರಸ್ಯ ಆಗಬಹುದೇ ಹೊರತು ನಮಗದು ಸ್ವಾರಸ್ಯ ಕಾಣುವುದಿಲ್ಲ. ಅವರಿಗೆ ಅದು ತುಂಬಾ ಸ್ವಾರಸ್ಯ ಆಗ್ತದೆ. ನನಗೂ ಕೆಲವು ನೋಡಿದ ಮೇಲೆ ನನಗೆ ಖುಷಿ ಆಯ್ತು. ಹೌದು. ನಿತ್ಯ ಅದರ ಒಟ್ಟಿಗೆ ಒಂದು ಸಂಪರ್ಕದ ಎಂಜಾಯ್ ಬೇರೆ. ಹ್ಮ್, ಹ್ಮ್, ಹೊರಗೆ ಹೋಗುವಾಗ ಒಂದು ಒಳ್ಳೆ ರಂಗಭೂಮಿಯ ಪ್ರಕಾರವಾಗಿ ಅದು ಮುಟ್ಟುವ ಯೋಗ್ಯತೆಯನ್ನು ಹೊಂದಿದ್ರೆ ಮಾತ್ರ, ಇಲ್ಲದ್ರೆ ಪ್ರಯೋಜನ ಇಲ್ಲ. ಈ ವಿಷಯ ನಮಗೆ ನೆನಪಿರಬೇಕು. ಆದ್ರಿಂದ ಸರಿಯಾದ ಪ್ರೂನಿಂಗ್, ಹೌದೌದು, ಕರೆಕ್ಟ್, ಜೋಡಣೆ ಮಾಡಿದ್ರೆ ಮಾಡಬಹುದು. ಸರಿ. ಈಗ ನೀವು ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ಅಥವಾ ನಾನು ಪ್ರಶ್ನೆಗಳನ್ನು ಕೇಳಿದ್ರೆ ನನ್ಗೆ ಅನ್ನಿಸುತ್ತೆ ಇದು ಗಂಟೆಗಟ್ಟಲೆ ನಾವು ಮುಂದುವರಿಸಬಹುದು. ಯಾಕಂದ್ರೆ ಇನ್ನು ಕೂಡ ತುಂಬಾ ನಮ್ಗೆ ಕೇಳಲಿಕ್ಕೆ ಉಂಟು. ಪ್ರಸಿದ್ಧವಾದ ತುಳು ಭಾಷೆಯ ಮಾತಿನ ಅದು ಹೇಳಿ ಪ್ರಯೋಜನ ಅಲ್ಲ, ಪ್ರಯೋಜನ ಉಂಟು, ಬಟ್ ನಮ್ಗೆ ಈಗ ಮಾತಾಡ್ಲಿಕ್ಕೆ ಅಷ್ಟು ಸಮಯದ ಒಂದು ಅಭಾವ ಇದ್ದದ್ರಿಂದ ನಾವು ಇನ್ನೊಂದು ಪಾರ್ಟ್ 2 ಮಾಡಿದ್ರೆ ಸಹ, ಯಾಕಂದ್ರೆ ಇನ್ನೂ ಸಹ ವ್ಯಕ್ತಿತ್ವ ವಿಕಸನದ ಬಗ್ಗೆ ತುಂಬಾ ಮಾತಾಡ್ಲಿಕ್ಕೆ ಉಂಟು, ಅಥವಾ ಈಗಿನ ಪರಿಸ್ಥಿತಿ, ಮುದ್ದಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ಲಿಕ್ಕೆ ಉಂಟು. ಸೊ ಹಾಗೆ ಇದನ್ನು ನಾವು ಮುಂದಿನ ಒಂದು ದಿನದಲ್ಲಿ ಇನ್ನೊಂದು ಮಾಡುವ. ಸೊ ಈಗ ನೀವು ಈ ಯಕ್ಷಗಾನದ ಬಗ್ಗೆ, ತಾಳಮದ್ದಲೆ ಬಗ್ಗೆ ಸವಿವರವಾಗಿ, ಯಾಕಂದ್ರೆ ನಮ್ಗೆ ಇಷ್ಟೆಲ್ಲ ಇದರಲ್ಲಿ ವಿಷಯಗಳು ಉಂಟು ಅಂತ ಹೇಳಿ ಗೊತ್ತಿರ್ಲಿಲ್ಲ. ಮತ್ತೆ ನಿಮ್ಮ ಇಷ್ಟೊಂದು ಆ ವಾಕ್ಪಟುತ್ವ ಇರಲಿ, ಅದು ಹೇಗೆ ಡೆವಲಪ್ ಆಯಿತು ಅಂತೇಳಿ ನೀವೀಗ ಹೇಳ್ತಾ ಇರುವಾಗ ನಮಗೆ ಒಂದೊಂದೇ ಇದು ರೀಸನ್ ಇರ್ಬೋದು ಅಂತ ಅನ್ನಿಸ್ತದೆ. ಸೊ ಹೀಗೆ ನೀವು ಸುದೀರ್ಘವಾಗಿ ಇಷ್ಟೊತ್ತು ಕಾಲ ನಿಮ್ಮ ಈ ಒಂದು ಇಡೀ ವಯಸ್ಸಿನಲ್ಲಿ ಈಗ ಕೂಡ ನೀವು ಹುಮ್ಮಸ್ಸಿಂದ ಪ್ರತಿದಿನ ಈ ಆಕ್ಟಿವಿಟಿಯಲ್ಲಿ ನೀವು ಭಾಗವಹಿಸಿಕೊಂಡು ಇದ್ದೀರಿ. ಸೊ ಹಾಗೆ ನಿಮ್ಮ ಒಂದು ಸಮಯಾವಕಾಶವನ್ನು ನಮಗೆ ಕೊಟ್ಟು ಇದನ್ನೆಲ್ಲ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದ್ದಕ್ಕೆ ನಿಮಗೆ ಮೊದಲು ಅನಂತ ಒಂದು ಕಂಪ್ಲೇಂಟ್ ಇದ್ರೆ ಉಳಿದದ್ದು ಬರುವುದಿಲ್ಲ ಅಂತ ಒಂದು ಮಾತುಂಟು. ಉಳಿದದ್ದು ನಮಗೆ ಇದು ಹುಚ್ಚು ಇರುವುದರಿಂದ ಆಯಾಸವೋ ಅನಾರೋಗ್ಯವೋ ಕಾಡುವುದಿಲ್ಲ. ನಮ್ಮನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವ ದೃಷ್ಟಿಯಿಂದಾದ್ರೂ ನಮಗೆ ಇದು ಬೇಕು. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ. ಕೊನೆಯದಾಗಿ ಒಂದು ಕೇಳಲಿಕ್ಕೆ ಉಂಟು, ಯಾಕಂದ್ರೆ ನನ್ಗೆ ಸಹ ಮರ್ತೋಯ್ತು. ಇಷ್ಟೆಲ್ಲ ಮಾಡ್ಲಿಕ್ಕೆ ಖಂಡಿತವಾಗಿಯೂ ನಿಮ್ಮ ಇವರು ಯಾವ್ದು ಧರ್ಮಪತ್ನಿ ಇದ್ದು ಪೂರ್ಣ ಸಹಕಾರ ಅವ್ರದೇ ಕಾರಣ. ಮಾತುಗಾರಿಕೆ ನನಗೆ ಕಲಿಸಿದ್ದು ನಮ್ಮ ಅಮ್ಮ ಮತ್ತು ಅವಳ ಸೊಸೆ ಇವಳೇ. ಅದರಿಂದಾಗಿಯೇ ನಿಮ್ಮ ಮಾತುಗಾರಿಕೆ ಬೆಳೆದದ್ದು. ಕೆಲವು ನನ್ನ ಮಕ್ಕಳಿಂದ ಕಲ್ತಿದ್ದೇನೆ, ಕೆಲವು ಬಲ್ಲವರಿಂದ ಕಲ್ತಿದ್ದೇನೆ. ನನಗೆ ಸಾಂಸಾರಿಕವಾಗಿ, ಆರ್ಥಿಕವಾಗಿ ಕೂಡ ಯಾವುದೇ ದೊಡ್ಡ ಜವಾಬ್ದಾರಿ ಬೀಳದ ಹಾಗೆ ಅವರು ನೋಡಿಕೊಂಡಿದ್ದಾಳೆ, ಮನೆ ತೆಗೆದುಕೊಟ್ಟಿದ್ದಾಳೆ, ಖರ್ಚಿಗೆ ಹಣ ಕೊಟ್ಟಿದ್ದಾಳೆ, ಮತ್ತೆ ನಮಗೆ ತಿರುಗಲಿಕ್ಕೆ ನಾವಿದೆ. ಸೊ ಹಾಗಾಗಿ ವೀಕ್ಷಕರೇ, ನೀವು ಇಷ್ಟೊತ್ತು ಇದನ್ನು ವೀಕ್ಷಿಸಿದ್ದಕ್ಕೆ ನಿಮಗೆ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಇದನ್ನು ಯೂಟ್ಯೂಬ್ ಚಾನಲ್ ಅನ್ನು ಎಲ್ರಿಗೆ ನೀವು ಎಲ್ರಿಗೆ ಹಂಚಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ನಾವು ಸುದ್ದಿ ಸುವಿಧಾ .in ಅನ್ನುವಂಥ ಒಂದು ವೆಬ್ಸೈಟನ್ನು ಕೂಡ ಚಿಪ್ಪಾವನರ ಎಕ್ಸ್ಕ್ಲೂಸಿವ್ ವೆಬ್ಸೈಟನ್ನು ಕೂಡ ಮಾಡಿದ್ದೇವೆ. ಇದರಲ್ಲಿ ಕೂಡ ನಾವು ಚಿಪ್ಪಾವನರ ಒಂದು ಆಗು ಹೋಗುಗಳನ್ನು ನ್ಯೂಸ್ ರೀತಿಯಲ್ಲಿ ಅದರಲ್ಲಿ ಹಾಕ್ತಾ ಇದ್ದೇವೆ. ಹಾಗೆ ಒಂದು ಮ್ಯಾಟ್ರಿಮನಿ ವೆಬ್ಸೈಟ್ ಕೂಡ ನಾವು ಡೆವಲಪ್ ಮಾಡಿದ್ದೇವೆ ಆಲ್ರೆಡಿ. ಸೊ ನೀವು ಅದರಲ್ಲಿ ಕೂಡ ಲಾಗಿನ್ ಆಗಿ ವಧುವರಾನ್ವೇಷಣೆಯಲ್ಲಿ ಇರುವಂತಹ ಒಂದು ವ್ಯಕ್ತಿಗಳು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಈಗ ಸದ್ಯದ ಮಟ್ಟಿಗೆ ನಾವು ಅದನ್ನು ಫ್ರೀ ಇಟ್ಟಿದ್ದೇವೆ. ಸೊ ಅದು ಈಗ ಬೀಟಾ ವರ್ಷನಲ್ಲಿದೆ. ಸೊ ಅದಕ್ಕೆ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಅದರ ಕೂಡ ಒಂದು ಪ್ರಯೋಜನವನ್ನು ತಗೊಳ್ಳಿ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಹಾಗೆ ಜೋಶಿ ಅವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯಭರಿತ ಆಯುಷ್ಯ ಮತ್ತು ಹೀಗೆ ಅವರೊಂದು ಆಕ್ಟಿವ್ ಆಗಿ ಇರಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮಸ್ಕಾರ, ಧನ್ಯವಾದಗಳು.